ಸಾಹಿತ್ಯ ಸಂಭ್ರಮದ ಎರಡನೇ ಗೋಷ್ಠಿ ಲಲಿತ ಪ್ರಬಂಧಗಳ ಓದು. ಭಾಗವಹಿಸುವವರು ಶ್ರೀ ಆರಾಮಿತ್ರ, ಶ್ರೀಮತಿ ಭುವನೇಶ್ವರಿ ಹೆಗಡೆ, ಶ್ರೀ ಜಯಂತ ಕಾಯ್ಕಿಣಿ. ನಿರ್ದೇಶಕರು ಕೆ ಸತ್ಯನಾರಾಯಣ. ಎಲ್ಲ ಸಾಹಿತ್ಯಾಸಕ್ತರಿಗೂ ಮತ್ತು ಸ್ನೇಹಿತರಿಗೂ ನಮಸ್ಕಾರ. ಈ ಸಾಹಿತ್ಯ ಸಂಭ್ರಮದ ಒಂದು ವಿಶೇಷತೆ ಏನು ಅಂತಂದರೆ, ಇದುವರೆಗೆ ಯಾವುದೋ ಪ್ರಕಾರಗಳಿಗೆ ಗಣ್ಯತೆ ಇಲ್ಲ, ಆ ಪ್ರಕಾರಗಳನ್ನೇ ಕುರಿತು ಇಲ್ಲಿ ಒಂದು ಚರ್ಚೆ ಮತ್ತು ವಿಶ್ಲೇಷಣೆ ನಡೀತಾ ಇದೆ. ಬೆಳಗ್ಗೆ ಪತ್ತೇದಾರಿ ಸಾಹಿತ್ಯವನ್ನು ಕುರಿತು ಆಯಿತು. ಈಗ ಅದಾದ ತಕ್ಷಣ ಪ್ರಬಂಧ ಸಾಹಿತ್ಯವನ್ನು ಕುರಿತು ಅವುಗಳ ಓದು ಮತ್ತು ಒಂದು ಚರ್ಚೆ, ಅದು ಯಾತಕ್ಕೆ ಈಗ ಬರ್ತಾ ಇಲ್ಲ, ಹಿಂದೆ ಬರ್ತಾ ಇತ್ತು ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಬೆಳಗ್ಗೆ ಪತ್ತೇದಾರಿ ಸಾಹಿತ್ಯವನ್ನು ಕುರಿತು ವಿಶ್ಲೇಷಣೆ ಮಾಡ್ತಾ ಇದ್ದಾಗ ಅದು ಯಾತಕ್ಕೆ ನಮ್ಮಲ್ಲಿ ನಿರೀಕ್ಷಿಸಿದ ಮಟ್ಟಿಗೆ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ 3 ಜನರನ್ನ ಅವರು ಬೈದರು ಅಥವಾ 3 ಕಾರಣಗಳನ್ನ ಕೊಟ್ಟರು. ಒಂದು ನವ್ಯ ಸಾಹಿತ್ಯ, ಇನ್ನೊಂದು ಪತ್ರಿಕೆಗಳು ಮತ್ತು ಇನ್ನೊಂದು ವಿಮರ್ಶಕರು ಅಂತ. ಈಚೆಗೆ ಯಾವುದೇ ವಿಚಾರಣೆಗೆ ಹೋದರೂ ಈ 3 ಜನರನ್ನೇ ನಾವು ಬೈಯೋದು ಸಾಮಾನ್ಯ. ನವ್ಯ ಸಾಹಿತ್ಯ, ಪತ್ರಿಕೆಗಳ ಸಂಪಾದಕರು ಮತ್ತು ವಿಮರ್ಶಕರು ಅಂತ. ಅದೇ ರೂಢಿಗೆ ಪ್ರಕಾರವಾಗಿ ನಾನು ಕೂಡ ಈ ಪ್ರಬಂಧ ಸಾಹಿತ್ಯದ ಓದು ಮತ್ತು ಬರಹ ಅಥವಾ ಅದಕ್ಕಿರ್ತಕ್ಕಂಥ ಪ್ರಾಮುಖ್ಯತೆ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ನಾನು ಕೂಡ ಈ 3 ಕಾರಣಗಳನ್ನ ನಾನು ಕೊಡ್ಬೋದು. ಆದರೆ ಅಷ್ಟು ಕೊಟ್ಟರೆ ಸಾಕಾಗಲ್ಲ. ಅದಕ್ಕೆ ಒಂದು ಮನೋಧರ್ಮನೂ ಕಾರಣ ಆಗಿರುತ್ತೆ. ಒಂದು ಪ್ರಕಾರ ಒಂದು ಕಾಲದಲ್ಲಿ ಚಾಲ್ತಿಗೆ ಬರೋಕ್ಕೆ ಮತ್ತು ಓದುಗರನ್ನ ಪಡೆಯೋಕ್ಕೆ ಆ ಮನೋಧರ್ಮವನ್ನು ಕೂಡ ಕುರಿತು ನಾವು ಕೆಲವು ಮಾತುಗಳನ್ನ ಇಲ್ಲಿ ಹೇಳ್ಬೋದು ಅಂತ ಅನಿಸುತ್ತೆ. ಈ ಗೋಷ್ಠಿಗೆ 1 ಗಂಟೆ ಇದೆ. 3 ಜನ ಪ್ರಬಂಧಕಾರರು ಇಲ್ಲಿದ್ದಾರೆ. ನಾನು ಅವರನ್ನ ಒಂದನ್ನು ಏನು ಕೇಳ್ಕೊಳ್ತೀನಿ ನನ್ನ ಮಾತನ್ನು ಶುರು ಮಾಡಲಿಕ್ಕಿಂತ ಮುಂಚೆ ಅಂತಂದರೆ, ಅವರ ಪ್ರಬಂಧದ ಮಿತಿ, ಕಾಲಮಿತಿ ಅಥವಾ ಪದಮಿತಿ ಎಷ್ಟಿದೆ ನನಗೆ ಗೊತ್ತಿಲ್ಲ. ಅದರಿಂದ ಅವರು ಪ್ರಬಂಧ ತುಂಬ ಉದ್ದ ಇದ್ದರೆ ಅದರ ಮುಖ್ಯ ಭಾಗವನ್ನು ಓದಿ ಕೆಲವು ಸಮಯವನ್ನು ಅವರ ಪ್ರಬಂಧಗಳ ಹಿನ್ನೆಲೆಯಲ್ಲೇ ಕೆಲವು ಮಾತುಗಳನ್ನ ಇಲ್ಲಿ ಹೇಳೋಕ್ಕೆ ಅಥವಾ ಕೆಲವು ಪ್ರಶ್ನೆಗಳನ್ನ ಯಾವಾಗಲೂ ಮಾಡೋಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅವರೇ ಅದನ್ನು ಡಿಸೈಡ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಸಮಾಜದಲ್ಲಿ ಶ್ರೇಣೀಕರಣ ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ. ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ. ಅದೇ ರೀತಿ ಸಾಹಿತ್ಯ ಪ್ರಕಾರಗಳಲ್ಲೂ ಶ್ರೇಣೀಕರಣ ಇರುತ್ತೆ. ಈ ಪ್ರಬಂಧ ಪ್ರಕಾರ ಅಂತಕ್ಕಂಥದ್ದು ಈ ಶ್ರೇಣೀಕರಣಕ್ಕೆ ಒಳಗಾದಂಥ ಒಂದು ಪ್ರಕಾರ. ಕಾವ್ಯ ಮತ್ತು ಸಣ್ಣ ಕಥೆಗೆ ಹೋಲಿಸಿದ್ರೆ ಪ್ರಬಂಧ ಅಂಥ ಉತ್ತಮವಾದ ಪ್ರಕಾರ ಅಲ್ಲ ಅಂತಕ್ಕಂಥ ಒಂದು ನಂಬಿಕೆಯನ್ನು ನಾವು ಗ್ರಹಿತವಾಗಿ ಅಥವಾ ಚಾಲ್ತಿಯಾಗಿ ಒಪ್ಕೊಂಬಂದ್ಬಿಟ್ಟಿದ್ದೀವಿ. ಈಗ ಪತ್ರಿಕೆಗಳವರು ವಿಶೇಷ ಅಂಕಕ್ಕೆ ನಮಗೆ ಪ್ರಬಂಧವನ್ನು ಬರ್ಕೊಡಿ ಅಂತ ಕೇಳಿದ್ರೆ ಅವ್ರೇನು ಮಾಡ್ತಾರೆ, ಪ್ರಬಂಧ ಸ್ಟ್ರೋಕ್ ಹಾಸ್ಯಲೇಖನ ಮತ್ತು ಹರಟೆ ಅಂತ 3 ಒಟ್ಟಿಗೆ ಹಾಕ್ಬಿಟ್ಟಿರ್ತಾರೆ. ಅಂದರೆ ಅದಕ್ಕೊಂದು ವಿಶಿಷ್ಟತೆ ಇದೆ ಅಂತಕ್ಕಂಥದ್ದನ್ನು ಪತ್ರಿಕಾಕರ್ತರು ರೆಕಗ್ನೈಸ್ ಅಥವಾ ಸಂಪಾದಕರು ರೆಕಗ್ನೈಸ್ ಮಾಡೋದೇ ಇಲ್ಲ. ಈ ಡಿಸ್ಕ್ರಿಮಿನೇಷನ್ ಅಥವಾ ಶ್ರೇಣೀಕರಣ ಅಲ್ಲಿಗೆ ನಿಲ್ಲಲ್ಲ. ಈಗ ನಿಮ್ಗೆ ಒಂದು ವಿಶೇಷಾಂಕಕ್ಕೆ ಒಂದು ಸಣ್ಣ ಕಥೆ ಬರೆದ್ರೆ ಕೊಡುವಷ್ಟು ದುಡ್ಡನ್ನ ಪ್ರಬಂಧಕ್ಕೆ ಕೊಡೋದಿಲ್ಲ. ಆಮೇಲೆ ಅದೇ ರೀತಿ ಅಲ್ಲಾದರೂ ಹೋಗಲಿ ಅಂತಂದರೆ ನೀವು ಜಡ್ಜ್ ಆಗ್ತೀರಿ. ಒಂದೊಂದು ಸಲ ಜಡ್ಜ್ ಆದಾಗ ನೀವು ಕಥೆಗಳಿಗೆ ಜಡ್ಜ್ ಜಾಸ್ತಿ ದುಡ್ಡು ಕೊಡ್ತಾರೆ, ಪ್ರಬಂಧಕ್ಕೆ ಜಡ್ಜ್ ಆದರೆ ಕಡಿಮೆ ದುಡ್ಡನ್ನು ಕೊಡ್ತಾರೆ. ಮತ್ತು ಈ ರೀತಿಯ ಶ್ರೇಣೀಕರಣ ಇಲ್ಲಿ ಮಾತ್ರ ಇದೆ ಅಂತಕ್ಕಂಥದ್ದನ್ನು ನಾವು ತಪ್ಪು ತಿಳ್ಕೊಬಾರ್ದು. ಇದು ವೆಸ್ಟ್ನಲ್ಲೂ ಈ ಶ್ರೇಣೀಕರಣ ಅಂತಕ್ಕಂಥದ್ದು ಇದೆ. ಒಂದು ಕಾಲದಲ್ಲಿ 18 ಮತ್ತು 19ನೇ ಶತಮಾನದಲ್ಲಿ ಈ ಎಸ್ಸೆ ಅಂತಕ್ಕಂಥದ್ದು ಬ್ರಿಟಿಷ್ ಫಿನಾಮಿನನ್ ಅಂತ ಏನು ಹೇಳ್ತಾರೆ, ಈಗ ಆ ರೀತಿ ಕೂಡ ಪ್ರಬಂಧಗಳು ಬೇರೆ ಎಲ್ಲೂ ಬರ್ತಾ ಇಲ್ಲ. ಇದಕ್ಕೆ ಒಂದು ಕಾರಣ, 2 ಕಾರಣಗಳನ್ನು ಕೊಡ್ತಾರೆ ಅವರು. ಒಂದು ಅಂತಂದರೆ ಅಲ್ಲಿಯ ಯೂನಿವರ್ಸಿಟಿಯ ಜನಕ್ಕೆ ಈ ಪ್ರಬಂಧದ ಧ್ವನಿ ಮತ್ತು ನಿರೂಪಣೆಯ ದಾಟಿ ಅಷ್ಟು ಹಿಡಿಸಲ್ವಂತೆ, ಇದು ಗಂಭೀರವಾಗಿದೆ ಅಂತಕ್ಕಂಥದ್ದು. ಆಮೇಲೆ ಈ ತತ್ವಜ್ಞಾನವನ್ನು ಅಥವಾ ಗಂಭೀರವಾದ ಆಸಕ್ತಿಯಿಂದ ಅಧ್ಯಯನ ಮಾಡಿ ಬರೀತಾರಲ್ಲ, ಅವರು ಹೇಳ್ತಾರೆ ಈ ಪ್ರಬಂಧ ಲಹರಿ ಮತ್ತು ಅಧಿಕ ಪ್ರಸಂಗದ ದಾಟಿ ಇದೆಯಲ್ಲ, ಅದು ಗಂಭೀರವಾದ ಚರ್ಚೆಗೆ ಒಳಗಾಗಲ್ಲ ಅಂತೇಳಿ. ಅದರಿಂದ ನಾವು ಪ್ರಬಂಧ ಸಾಹಿತ್ಯದ ಓದು ಮತ್ತು ಬರಹ ಇಲ್ಲಿ ಮಾತ್ರ ವಿಮುಖವಾಗ್ತದೆ ಅಂತ ಹೇಳಿ ನಾವೇನೋ ತುಂಬ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಹೊರಗಡೆನೂ ಕೂಡ ಅದೇ ಪರಿಸ್ಥಿತಿ ಇದೆ. ಆಮೇಲೆ ಇನ್ನೊಂದು ಆತು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತಂದರೆ, ಇದು ನವೋದಯ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂಥ ಪ್ರಕಾರ, ಆಮೇಲೆ ನವ್ಯರು ಮತ್ತು ನಂತರದ ಕಾಲದಲ್ಲಿ ಇದು ಇಳಿಮುಖವಾಯಿತು ಅಂತ ಹೇಳಿ. ನವೋದಯದ ಕಾಲದಲ್ಲಿ ಅದು ಚಾಲ್ತಿ ಇದ್ದಿದ್ರು ನಿಜವಾದರೂ ಕೂಡ ಯಾವ ಮೇಜರ್ ರೈಟರು ಕೂಡ ಅದನ್ನು ತನ್ನ ಒಂದು ಪ್ರಮುಖ ಫಾರಮ್ ಅಂತ ತೊಗೊಳ್ಳಿಲ್ಲ. ಈಗ ಕುವೆಂಪು ಬರೆದ್ರು, ಗೊರೂರು ಬರೆದ್ರು, ಎಲ್ಲರೂ ಬರೆದ್ರು. ಮೇಜರ್ ರೈಟು ಅದನ್ನೇ ಒಂದು ಫಾರಮ್ ಅಂತ ಈಗ ಆರ್ವೆಲ್ ರೀತಿಯಾಗಲಿ ಅಥವಾ ಗಾರ್ಡ್ನರ್ ರೀತಿಯಾಗಲಿ ಯಾರೂ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಈಗ ನಾವೆಲ್ಲರೂ ಕೂಡ ಬೇರೆ ಬೇರೆ ಪ್ರಕಾರಗಳಲ್ಲಿ ಬರಿತಾ ಇರ್ತೀವಿ. ಈಗ ನಮ್ಮನ್ನು ಗುರುತಿಸಬೇಕಾದ್ರೆ ನೀವು ಸಣ್ಣ ಕಥೆಗಾರರು ಅಥವಾ ವಿಮರ್ಶಕರು ಅಥವಾ ಕಾದಂಬರಿಕಾರರು ಅಂತ ಹೇಳ್ತಾರೆ, ಹೊರತು ಪ್ರಬಂಧಕಾರರು ಅಂತ ಕೊನೆಗೆ ಹೇಳ್ತಾರೆ. ಅದರಿಂದ ಈ ರೈಟರ್ಸೇ ಅದನ್ನು ಒಂದು ಸೀರಿಯಸ್ ಆಗಿ ತೊಗೊಳ್ದೇ ಇರ್ತಕ್ಕಂಥದ್ದು ಕೂಡ ಒಂದು ಕಾರಣ. ಅಥವಾ ಹಲವು ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದಾಗ ಅವರು ಈಗಾಗಲೇ ಯಾವ ಪ್ರಕಾರಗಳು ಮುಖ್ಯ ಅಂತ ಮಾನ್ಯತೆ ಪಡೆದಿದೆ ಆ ಪ್ರಕಾರದಲ್ಲೇ ಅವರು ಹೆಚ್ಚು ಕೆಲಸವನ್ನು ಮಾಡೋಕ್ಕೆ ಇಷ್ಟಪಡೋದ್ರಿಂದ ಈ ಪ್ರಬಂಧ ನವೋದಯ ಕಾಲದಲ್ಲೂ ಹಿಂದೆ ಬಿದ್ದಿರ್ಬೋದು ಮತ್ತು ನಂತರವೂ ಹಿಂದೆ ಬಿದ್ದಿರ್ಬೋದು ಅಂತ ನಾವು ಗಮನಿಸಬೇಕು. ಈ ಮತ್ತು ನವೋದಯ ಕಾಲದಲ್ಲಿ ಪ್ರಬಂಧಗಳು ಚಾಲ್ತಿಯಲ್ಲಿದ್ದು ನಿಜವಾದರೂ
ಪ್ರಬಂಧ ಮೀಮಾಂಸೆ ಅಂತ, ಈಗ ಸಣ್ಣ ಕಥೆಗೆ ಒಂದು ಮೀಮಾಂಸೆ ಇರುತ್ತೆ, ಕಾದಂಬರಿಗೆ ಒಂದು ಮೀಮಾಂಸೆ ಇರುತ್ತೆ, ಕಾವ್ಯಕ್ಕೊಂದು ಮೀಮಾಂಸೆ ಇರುತ್ತೆ. ಈ ಪ್ರಬಂಧವನ್ನು ಕುರಿತು ಸರ್ವೆಗಳು ಬಂದು, ಈಗ ಧಾರವಾಡಕರ್ ಅಂತಕ್ಕಂಥವ್ರು ಇಲ್ಲಿಗೆ ಸೇರಿದವರು ಸರ್ವೆ ಮಾಡ್ತಾರೆ ಪ್ರಬಂಧವನ್ನು ಕುರಿತು. ಅದು ಈ ಪ್ರಬಂಧಕ್ಕೂ ಬೇರೆ ಪ್ರಕಾರಗಳಿಗೂ ಏನು ಸಂಬಂಧ ಇದೆ, ಒಂದೇ ವಸ್ತುವನ್ನು ಈ ಗ್ರಾಮ ಸಮಾಜ ಅಥವಾ ನಗರ ಸಮಾಜ ಅಥವಾ ಗಂಡು ಹೆಣ್ಣಿನ ಸಂಬಂಧ, ಈ ಥರ ವಿಮರ್ಶಕರು ಟಾಪಿಕ್ಸ್ಗಳು ತೊಗೊಂಡು ಚರ್ಚೆ ಮಾಡ್ತಾ ಇರ್ತಾರಲ್ಲ, ಅದನ್ನು ಪ್ರಬಂಧಕಾರರು ಯಾವ ರೀತಿ ಶೋಧಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನವೋದಯದ ಪ್ರಬಂಧಗಳ ಬಗ್ಗೆ ಕೂಡ ಮಾತಾಡಿಲ್ಲ. ಈ ಸಂದರ್ಭದಲ್ಲಿ ಈಚೆಗೆ ಒಂದು ಅಪ್ಪಕಟಿತ ಒಂದು PhD ಪ್ರಬಂಧ ಬಂದಿದೆ. ಈ ಸುಧಾಕರ್ ದೇವಾಡಿಗ ಅಂತಕ್ಕಂಥವರು ಈ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮೊದಲ ತಲೆಮಾರಿನ ಪ್ರಬಂಧಕಾರರನ್ನು ಕುರಿತು ಒಂದು ಕನ್ಸೆಪ್ಚುಯಲ್ ಆದಂಥ, ಒಂದು ಮೀಮಾಂಸಾಪರವಾದಂಥ ಒಂದು ಸಂಶೋಧನೆಯನ್ನು ಮಂಡಿಸಿದ್ದಾರೆ. ಅದರಿಂದ ಎಲ್ಲಿಯ ತನಕ ಈ ಪ್ರಬಂಧ ಮೀಮಾಂಸೆ ಅನ್ನೋದು ಡೆವಲಪ್ ಆಗಲ್ಲ, ಅಲ್ಲಿಯ ತನಕ ಈ ಪ್ರಬಂಧದ ಓದು ಮತ್ತು ಇಳಿಮುಖ ಮತ್ತು ಬರಹ ಎರಡೂ ಇಳಿಮುಖವಾಗಿರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಪ್ರಬಂಧ ಪ್ರಕಾರ ಇಳಿಮುಖವಾಗಕ್ಕೆ ಕಾರಣ ಓದುಗರು ಮತ್ತು ಬರಹಗಾರ ನಡುವೆ ಅಂತಂದರೆ, ನಮ್ಮಲ್ಲಿ ವ್ಯಂಗ್ಯಕ್ಕೆ ಇರುವಷ್ಟು, ವಿಡಂಬನೆಗೆ ಇರುವಷ್ಟು ಪ್ರಾಧಾನ್ಯತೆ ಹಾಸ್ಯಕ್ಕೆ ಇಲ್ಲ. ನವ್ಯ ಚಳವಳಿ ಚಾಲ್ತಿಗೆ ಬಂದ ಮೇಲೆ ಇನ್ನೊಬ್ಬರನ್ನ ಕುರಿತು ವ್ಯಂಗ್ಯವನ್ನು ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಕುರಿತು ವಿಡಂಬನೆಯನ್ನು ಮಾಡ್ತಕ್ಕಂಥದ್ದು ಬಂದೇ ಹೊರತು ನಮ್ಮನ್ನು ನಾವೇ ಕುರಿತು ಹಾಸ್ಯ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಕಳ್ಕೊಂಡ್ವಿ. ಪ್ರಬಂಧಕಾರನ ಮುಖ್ಯ ಸತ್ವ ಇರದೆ ಅವನ ಬಗ್ಗೆ ಒಂದು ಗೇಲಿ ಮಾಡ್ಕೊಳ್ತಕ್ಕಂಥ, ಅವನು ಒಂಥರ ಈ ವಿದೂಷಕಂತರ ಕಾಣಿಸ್ಕೊಳ್ತಕ್ಕಂಥ ಒಂದು ಗುಣ ಅವನಿಗೆ ಇರಬೇಕು. ಎಲ್ಲಿ ವ್ಯಂಗ್ಯ ಮತ್ತು ಈ ವಿಡಂಬನೆ ಜಾಸ್ತಿಯಾಗಿ ಎಲ್ಲಿ ಹಾಸ್ಯ ಕಡಿಮೆ ಆಗುತ್ತೆ, ಅಲ್ಲಿ ಈ ಪ್ರಬಂಧ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಇದಕ್ಕೆ ನವ್ಯ ಚಳವಳಿನೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಕಾಲದ ಮನೋಧರ್ಮವೇ ಆಗಿದೆ. ಆಮೇಲೆ ನಾವೆಲ್ಲರೂ ಕೂಡ ಒಂದು ಸೆಂಟರ್ನಲ್ಲಿ ಇದ್ಕೊಂಡೇ ಯೋಚನೆ ಮಾಡೋಕ್ಕೆ ಇಷ್ಟಪಡ್ತೀವಿ. ನಾವೇ ಕೇಂದ್ರವಾಗಿರಬೇಕು, ಕಥೆಗಳಲ್ಲಾಗಲಿ, ಕಾವ್ಯಗಳಲ್ಲಾಗಲಿ, ಕಾದಂಬರಿಗಳಲ್ಲಾಗಲಿ. ಈ ಪ್ರಬಂಧ ಅಂತಂದ್ರೆ ಏನು ಅಂತಂದರೆ, ನೀವು ಒಂದು ಸ್ವಲ್ಪ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ನೋಡಬೇಕು, ಹಿಂದ್ಗಡೆ ನಿಂತ್ಕೊಂಡು ನೋಡಬೇಕು, ಮುಂದ್ಗಡೆ ನಿಂತ್ಕೊಂಡು ನೋಡಬೇಕು, ಪಕ್ಕದಲ್ಲಿ ನಿಂತ್ಕೊಂಡು ನೋಡಬೇಕು, ಅಥವಾ ನಿಂತ್ಕೊಂಡು ನೋಡ್ತಾ ಇರ್ತಾರಲ್ಲ ಅವರ ಮುಂದ್ಗಡೆ ತೊಳಬೇಕು ಅಥವಾ ಹಿಂದ್ಗಡೆ ಹಿಡಿಬೇಕು. ಈ ಥರ ನಾನಾ ತಂತ್ರಗಳನ್ನು ನೀವು ಮಾಡಬೇಕು. ಆದರೆ ನಮ್ಮ ಕಾಲದಲ್ಲಿ ಏನು ಅಂತಂದರೆ, ನಮಗೇನೆ ಪ್ರಾಮುಖ್ಯತೆ ಯಾವುದೇ ಲೇಖಕರಿಗೆ, ಎಲ್ಲಿ ಅವನೇ ಸೆಂಟರ್ನಲ್ಲಿ ಇರ್ತಾನೆ, ಎಲ್ಲಿ ಅವನೇ ಹೀರೋ ಆಗಿರ್ತಾನೆ ಅಂಥ ಒಂದು ಮನೋಧರ್ಮ ಇರೋ ಕಡೆ ಪ್ರಬಂಧ ಪ್ರಕಾರ ಅದು ಬೆಳೆಯಲ್ಲ. ಅದು ವ್ಯಂಗ್ಯಕ್ಕೆ ಮತ್ತು ವಿಡಂಬನೆಗೆ ಹೆಚ್ಚು ಇದನ್ನು ಒಂದು ಅವಕಾಶವನ್ನು ಕೊಡುತ್ತೆ ಅದು. ಆಮೇಲೆ ಈ ಎಲ್ಲ ಕಾಲದಲ್ಲೂ ಕೆಲವು ವಿಷಯಗಳು ಮಾತ್ರ ಮುಖ್ಯವಾಗಿರುತ್ತೆ. ಈಗ ನವೋದಯ ಕಾಲದಲ್ಲಿ ಈ ದೇಶಭಕ್ತಿ ಆ ಥರದ್ದು, ನವೀನ ಕಾಲದಲ್ಲಿ ವ್ಯಕ್ತಿತ್ವ ಶೋಧನೆ, ನಂತರ ಬಂಡಾಯ, ದಲಿತ ಚಳವಳಿ ಬಂದಾಗ ಕೆಲವು ವಿಷಯಗಳು ಮುಖ್ಯ ಬರುತ್ತೆ. ಆದರೆ ಪ್ರಬಂಧ ಪ್ರಕಾರದಲ್ಲಿ ಏನು ಅಂತಂದರೆ, ಈ ರೀತಿ ಮುಖ್ಯ ವಿಷಯಗಳನ್ನ ಬಿಟ್ಟು ಒಂದು ಸ್ವಲ್ಪ ಸೈಡ್ ಹೊಡೆಯುವಂಥ ಒಂದು ಪ್ರವೃತ್ತಿ ಕೂಡ ಇರಬೇಕಾಗತ್ತೆ. ಈಗ ಎಲ್ಲರೂ ಕವಿಗಳು ಸಂಜೆ ಬಗ್ಗೆ ಬರೆದ್ರೆ ಮಧ್ಯಾಹ್ನದ ಬಗ್ಗೆ ಬರೀಬೇಕಾಗತ್ತೆ. ಅಥವಾ ಎಲ್ಲರೂ ಮೈನ್ ದಾರಿನಲ್ಲಿ ಹೋಗಬೇಕು ಅಂತಂದರೆ ನಮ್ಮ ಗಿರಡ್ಡಿಯವರು ಹಿಡಿಯದ ಹಾದಿ ಅಂತ ಹೇಳ್ತಾರೆ. ಅಥವಾ ಗುಲಾಬಿ ಹೂವಿನ ಬಗ್ಗೆ ನೀವು ಬರೀಬೇಕಾದ್ರೆ ಎಕ್ಕದ ಗಿಡ ಇರುತ್ತಲ್ಲ, ಅದ್ರ ಬಗ್ಗೆನೂ ಒಂದು ಪ್ರಬಂಧ ಬರೀತಕ್ಕಂಥ ಒಂದು ನಿಮಗೆ ಛಾತಿ ಇರಬೇಕು. ಅಂದರೆ ಅಸಾಂಪ್ರದಾಯಿಕವಾದ ಮತ್ತು ಅಷ್ಟು ಮಹತ್ವವಲ್ಲ ಅಥವಾ ಅಷ್ಟು ಪವಿತ್ರವಲ್ಲ ಅಂತ ಯಾವ ವಸ್ತುಗಳನ್ನ ಪರಿಗಣಿಸ್ತಾರೆ, ಅದನ್ನು ನೋಡ್ತಕ್ಕಂಥ ಒಂದು ಮನೋಧರ್ಮವು ನಮಗೆ ಬೇಕಾಗತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಈಗ ನಾನು ಮಾತಾಡಿದ್ದೀನಿ. ಇದು ಯಾತಕ್ಕೆ ನಮ್ಮಲ್ಲಿ ಪ್ರಬಂಧಗಳು ಇಳಿಮುಖವಾಗುತ್ತೆ ಅನ್ನೋದಕ್ಕೆ ನಾವು ಸುಮ್ಮನೆ ಪತ್ರಿಕಾಕರ್ತರನ್ನು ಅಥವಾ ನವ್ಯ ಚಳವಳಿಯನ್ನು ಎಲ್ಲದಕ್ಕೂ ಶನೀಶ್ವರನೇ ಮೂಲ ಅಂಥೇಳಿ ಅದನ್ನು ಬೈಯೋದು ಬಿಟ್ಟು ಈ ಮನೋಧರ್ಮದ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಎಸ್ಸೆ ಅಂದರೆ ಏನು ಅಂತ ಹೇಳೋದು ಎಷ್ಟು ಕಷ್ಟನೋ, ಎಸ್ಸೆ ಅಂದರೆ ಏನಲ್ಲ ಅಂತ ಹೇಳೋದು ಕಷ್ಟನೇ. ಅದಕ್ಕೋಸ್ಕರ ಈ ನಮ್ಮ 3 ಪ್ರಬಂಧಕಾರರ ಮಿತ್ರರು ಅವರ ಪ್ರಬಂಧಗಳನ್ನ ಓದಿದ ಮೇಲೆ ಆ ಹಿನ್ನೆಲೆಯಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನ ಚರ್ಚೆ ಮಾಡ್ಬೋದು. ಈ 3 ಪ್ರಬಂಧಕಾರರು ಕೂಡ ಪ್ರಬಂಧ ಪ್ರಕಾರದ ಬೇರೆ ಬೇರೆ ಮಿನ್ನೋಧರ್ಮವನ್ನು ಪ್ರತಿನಿಧಿಸ್ತಾರೆ. ಅರಾಮಿತ್ರ ಅವರು ಈಗ ನಮ್ಮಲ್ಲಿ ಸ್ತ್ರೀವಾದ ಅದೆಲ್ಲ ಬಂದಮೇಲೆ ಕಾಂತ ಸಮಿತಿ ಹೊರಟೋಯ್ತು, ಈಗ ಬರೀ ಮಿತ್ರ ಸಮಿತಿ ಇರೋದು. ಅದರಿಂದ ಮಿತ್ರ ಸಮಿತಿ ಪ್ರಬಂಧದ ಒಂದು ಮುಖ್ಯ ಗುಣ. ಆಮೇಲೆ ಜಯಂತ್ ಅಂತಂದರೆ ಒಂದು ಆಹ್ಲಾದ, ಉಲ್ಲಾಸ. ಪ್ರಬಂಧ ಅಂದ್ರೇ ಒಂದು ಡಿಲೈಟ್ಫುಲ್ ರೀಡಿಂಗ್ ಆಗಿರಬೇಕು. ಅದು ಅದನ್ನು ನೀವು ಓದೋಕ್ಕೆ ಬಿಟ್ಬಿಟ್ರೆ ಅದು ಪ್ರಬಂಧ, ನೀವು ಸಣ್ಣ ಕಥೆನ ಬೇಕಾದ್ರೆ 2 ಸಲ ಓದ್ಬೋದು, ಕಾವ್ಯನ 4 ಸಲ ಓದಬೇಕು ಅಂತ ಹೇಳ್ತಾರೆ ವಿಮರ್ಶಕರು. ಆದರೆ ಪ್ರಬಂಧನ ಒಂದೇ ರೀಡಿಂಗಲ್ಲಿ ಓದಬೇಕು. ಅದಕ್ಕೆ ಬೇಕಾದಂಥ ಒಂದು ಆಹ್ಲಾದ, ಉಲ್ಲಾಸ ಮತ್ತು ಜೀವಂತಿಕೆಯನ್ನು ನಾವು ಇವರ ಜಯಂತರ ಪ್ರಬಂಧಗಳನ್ನ ನಾವು ಗುರುತಿಸ್ಬೋದು. ಭುವನೇಶ್ವರಿ ಹೆಗ್ಗಡೆ ಅವರು ಇಲ್ಲದೆ ಯಾವ ವಿಶೇಷಾಂಕವೂ ಕನ್ನಡದಲ್ಲಿ ಇಲ್ಲವೇ ಇಲ್ಲ. ಈ ದಿನನಿತ್ಯದ ಜೀವನ ಘಟನೆಗಳು, ಸಾಮಾನ್ಯ ಘಟನೆಗಳಿಂದ ಯಾವ ರೀತಿ ಹಾಸ್ಯವನ್ನು ಚಿಮ್ಮಿಸ್ಬೋದು, ದರ್ಶನವನ್ನು ನೋಡ್ಬೋದು ಅಂತ ಹೇಳ್ತಾರೆ. ಅದರಿಂದ ಈ 3 ಪ್ರಬಂಧಕಾರರು ಕೂಡ ಭಿನ್ನ ಭಿನ್ನ ಮಾದರಿಯನ್ನು ಪ್ರತಿನಿಧಿಸ್ತಾರೆ. ಅವರು ನಾನು ಮೊದಲೇ ಹೇಳಿದಾಗೆ ಸಮಯದ ಮಿತಿಯನ್ನು ಗಣನೆಗೆ ತೆಗೆದುಕೊಂಡು ಸಾಧ್ಯ ಆದರೆ ಅವರ ಪ್ರಬಂಧವನ್ನು ಪೂರ್ತಿ ಓದಲಿ, ಇಲ್ಲದ್ರೆ ಮುಖ್ಯ ಭಾಗವನ್ನು ಓದಿದ್ರೆ ಆ ಪ್ರಬಂಧಗಳ ಹಿನ್ನೆಲೆಯಲ್ಲಿ ನಾವು ಒಂದಿಷ್ಟು ಚರ್ಚೆಯನ್ನು ಮಾಡ್ಬೋದು ಅಂತ ಕಾಣುತ್ತೆ. ಈಗ ಮೊದಲಿಗೆ ಹಿರಿಯರಾದ ಮಿತ್ರರವರನ್ನು ಒಂದು ಪ್ರಬಂಧ ಓದಬೇಕು ಅಂತ ಕೇಳ್ಕೊಳ್ತೀನಿ. ಮಿತ್ರರು ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ಒಂದು ಹಾಸ್ಯ ಪ್ರಜ್ಞೆ ಇದ್ದೇ ಇರುತ್ತೆ. ಅವ್ರದ್ದೇ ಒಂದು ಜೋಕನ್ನು ಇಲ್ಲಿ ಕೋಟ್ ಮಾಡಿ ಅವ್ರನ್ನ ಪರಿಚಯ ಮಾಡ್ಬೋದು ಅಂತ ಅನಿಸುತ್ತೆ. ಅವರು ಮಿತ್ರ ಅವರು ಒಂದು ಸಲ ಗಾಂಧಿ ಬಜಾರಲ್ಲಿ ಹೋಗ್ತಾ ಇದ್ರಂತೆ. ಹಿಂದ್ಗಡೆಯಿಂದ ನಿಸಾರ್ ಅಹಮದ್ ಅವರು ಮಿತ್ರ ಅಂತ ಕೂಗಿದ್ರಂತೆ. ಇವರು ಹಿಂತಿರುಗಿ ನೋಡಲಿಲ್ವಂತೆ. ಆಮೇಲೆ ಬಂದು ಏನಯ್ಯ ನಾನು ಅಷ್ಟು ಕೂಗ್ತಾ ಇದ್ದೀನಿ, ನೀನು ಹಿಂತಿರುಗಿ ನೋಡಲೇ ಇಲ್ವಲ್ಲ ಅಂದ್ರಂತೆ.
ನಾನು ಕೂಗ್ತಾ ಇರ್ತಕ್ಕಂಥದ್ದು ಪೂರ್ತಿ ಹೆಣ್ಣು ಧ್ವನಿ ಮತ್ತು ಹೆಣ್ಣದೇ ಧ್ವನಿ ಅಂತ ಖಚಿತ ಆದಾಗ ಮಾತ್ರ ನಾನು ಹಿಂತಿರುಗಿ ನೋಡ್ತೀನಿ ಅಂತ ಹೇಳಿ. ಈಗ ಮಿತ್ರ ಪ್ರಬಂಧವನ್ನು ನನ್ನ ಸ್ತ್ರೀವಾದಿ ಚಿಂತನವನ್ನು ಮೆಚ್ಚಿಕೊಂಡಿರೋ ಸತ್ಯನಾರಾಯಣ ಅವರೇ, ಜಯಂತ್ ಕಾಯ್ಕಿಣಿ ಮತ್ತು ಭುವನೇಶ್ವರಿ ಹೆಗ್ಡೆ ನನಗೆ ತೀರಾ ಪರಿಚಿತರು. ನಾನು ಪ್ರಬಂಧಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ದು ನವ್ಯದ ಸಂದರ್ಭದಲ್ಲಿ. ನವ್ಯರು ಯಾರೂ ಬರೆಯಲಿಲ್ಲ ಅಂತ ದೊಡ್ಡ ಆಕ್ಷೇಪಣೆ ಇದೆ. ಯಾಕೆ ಅಂದರೆ ನನಗೆ ಅಡಿಗರು ಹೇಳ್ತಾಯಿದ್ರು ಆಗಾಗ, ಏನಂದರೆ ಪ್ರಬಂಧಕಾರರು ಪೂರ್ಣ ಸತ್ಯಗಳನ್ನು ಪ್ರಕಟಿಸೋದಿಲ್ಲ ಅಂತ. ವಿಜೃಂಭಣೆಗೆ ಅರ್ಧ ಸತ್ಯಗಳನ್ನು ಹೇಳ್ತಾರೆ, ಇನ್ನೊಂದು ಎರಡನ್ನೂ ಮುಖ ತೋರಿಸ್ಬಿಡ್ತಾರೆ. ಯಾವ್ದು ಸರಿ ಅನ್ನೋ ಕಲ್ಪನೆಯನ್ನು ನಿಮಗೆ ಬಿಟ್ಬಿಡ್ತಾರೆ. ಆದ್ದರಿಂದ ಅದು ಬದ್ಧ ಸಾಹಿತ್ಯ ಅಲ್ಲ. ಇದು ಬಹಳ ದೊಡ್ಡ ಚರ್ಚೆಗೆ ತೇಜಸ್ವಿಯವರಂತೂ ಈ ಶಬ್ದನೇ ಒಪ್ಪೋದಿಲ್ಲ. ಬದ್ಧತೆ ಬದ್ಧತೆ ಅಂದರೆ ಒಂದೇ ಒಂದಿರೋದು ಬದ್ಧತೆ, ಮಲಬದ್ಧತೆ, ಇನ್ಯಾವುದೂ ಇಲ್ಲ ಅಂತ. ಇನ್ಯಾವುದೂ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದಾನಂತ. ಈಗ ಕಾರ್ಯಕರ್ತರು ಮೊಬೈಲ್ಗಳನ್ನು ದಯವಿಟ್ಟು ನೀವು ಆಫ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದು ಮಾಡೋ ತನಕ ನೀವು ಮಾತಾಡಲೇಬೇಕು ಬೇಡಿ ಅಂತ. ನನ್ನ ಗ್ರಹಚಾರ ಏನಂದರೆ ಮೊಬೈಲ್ ಮೇಲೆ ಮಾತಾಡಬೇಕಾಗಿದೆ ನಾನು. ಅದರ ಟೈಟ್ಲು ಕರ್ಣಪಿಶಾಚ ಅಂತ. ಈ ಕರ್ಣಪಿಶಾಚ ಅನ್ನೋ ಶಬ್ದನ ಕೊಟ್ಟವರು ಡಾಕ್ಟರ್ GS ಶಿವರುದ್ರಪ್ಪ ಅವರು. ಹೊಸಗನ್ನಡದಲ್ಲಿ ಒಂದು ಹೊಸ ಪ್ರಕಾರ ಆರಂಭ ಆದಾಗ ಅದಕ್ಕೆ ಹೆಸರು ಬಂತು, ಪ್ರಬಂಧ, ಲಲಿತ ಪ್ರಬಂಧ ಅಂತ ಕರೆದರು. ಅದಕ್ಕೆ ಮುಖ್ಯವಾಗಿ ಎನ್ ಮೂರ್ತಿರಾವ್ ಅವರ ಮನೆಯವರ ಹೆಸರು ಲಲಿತಾ ಅಂತ ಹೇಳಿ ಅವರ ಪ್ರಬಂಧ ಕಾವ್ಯನಾಮ ಅಂದರೆ ಉಪಯೋಗಿಸೋ ವ್ಯಕ್ತಿ, ಆದ್ದರಿಂದ ಲಲಿತ ಬಂಧ ಅಂತ ಬಂತೆ. ಇನ್ಯಾವ ಹೆಸರು ಸರಿ ಹೋಗೋದಿಲ್ಲ. ಯಾಕೆಂದರೆ ಪ್ರಬಂಧದ ಒಂದು ಅಳತೆಗೆ ಬಹಳ ಲೂಸಾಗಿ ಹೊಲಿಬೇಕೆ ಹೊರತು ಅಳತೆಗೆ ಸರಿ ಹೋಗುವಂತೆ ಹೊಲಿಯೋಕ್ಕಾಗಲ್ಲ. ಧ್ವನಿವರ್ಧಕವನ್ನು ಕೆಲವರು ಮೈಕಾಸುರ ಅಂತ ಕರೆದ್ರೆ, ನಮ್ಮ ಕಾಲದಲ್ಲಿ ನನ್ನ ಗುರುಗಳೊಬ್ಬರು ಅಂದರೆ SV ಪರಮೇಶ್ವರ ಭಟ್ರು ಅದನ್ನು ರಾವಣ ಅಂತ ಕರೀತಾಯಿದ್ರು. ರಾವಣ ಅಂದರೆ ಶಬ್ದ ಹೆಚ್ಚಾಗೋದು ಅಂತ ಅಷ್ಟೇ ಅರ್ಥ. ವಿಪರೀತ ಧ್ವನಿಗದ್ದಲ ಎಬ್ಸೋದರಿಂದ ಅದಕ್ಕೆ ರಾವಣ ಎಂಬ ಹೆಸರು ಅನ್ವರ್ಥವಾಗಿತ್ತು. ಆದರೆ ಅದ್ಯಾಕೋ ಆ ಶಬ್ದ ಪ್ರಚಾರಕ್ಕೆ ಬರಲೇ ಇಲ್ಲ. ಹಾಗೆ ಟೆಲಿಫೋನ್ ಬಂದಾಗ ದೂರವಾಣಿ ಎಂಬ ಗಂಭೀರವಾದ ಹೆಸರೇ ಉಳಿತು. ಕಿವಿಗೇಡಿ ಅಥವಾ ಶ್ರವಣ ಶತ್ರು ಅಂತ ಯಾರೂ ಮಾಡಲಿಲ್ಲ. ಹಾಗೂ ಕರಿಬೋದಾಗಿತ್ತಲ್ವ. ಆದರೆ ಈಗ ಮೊಬೈಲ್ ಬಂದಿದೆ. ಇದು ಬಂದ ಹೊಸತರಲ್ಲೇ ನನ್ನ ಗುರುಗಳಾದ GS ಶಿವರುದ್ರಪ್ಪನವರು ಕರ್ಣಪಿಶಾಚ ಎಂಬ ನಾಮಕರಣ ಮಾಡಿದರು. ಇದು ಬಹಳ ಸೂಕ್ತವಾದ ಅನುವಾದ ಅಂತ ನಾನು ತಿಳ್ಕೊಂಡಿದ್ದೇನೆ. ಲ್ಯಾಂಡ್ಲೈನ್ ಸ್ಥಾವರ ಆದರೆ ಈ ಮೊಬೈಲ್ ಜಂಗಮ ಜಾತಿದು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಬಸವಣ್ಣವ್ರ ಮಾತು ಜ್ಞಾಪಿಸ್ಕೊಳ್ಳಿ. ಈ ಬಸವಣ್ಣವ್ರು ಹೇಳಿದಾರಲ್ಲ, ಇದಕ್ಕೆ ಆದ್ದರಿಂದ ಈ ಮೊಬೈಲಿಗೆ ಜಂಗಮಕ್ಕೆ ಖಂಡಿತ ಅಳಿವಿಲ್ಲ, ಆದರೆ ಇದರಿಂದ ನಮಗೆ ಉಳಿವಿಲ್ಲ. ಕಿವಿಗಂಟಿದ ಈ ಧ್ವನಿಪಿಶಾಚ ಒಂದು ಅನವಶ್ಯಕ ಪ್ರಸಾರ ಕೇಂದ್ರವೂ ಆಗಿರುವುದು ತುಂಬ ಹಿಂಸೆಯ ಸಂಗತಿಯಾಗಿದೆ. ಬಸ್ಸಿನಲ್ಲಿ ನಿಮ್ಮ ಎದುರಿಗೆ ಈ ಧ್ವನಿವಾದ್ಯವನ್ನು ನುಡಿಸುವ ಕಲೆಗಾರ ಸುತ್ತಣ ಪರಿವೇ ಇಲ್ಲದೆ ತನ್ನ ಕಲೆಯ ಆರಾಧನೆಗೆ ತೊಡಗುತ್ತಾನೆ. ಬಸ್ಸಲ್ಲಿ ನಾನು ನೋಡಿ ತುಂಬ ಇದನ್ನು. ನಿಮ್ಗೆ ಇಷ್ಟ ಇರಲಿ ಇಲ್ಲದೇ ಇರಲಿ, ಅವನ ಮನೆಯ ಮತ್ತು ಮನಸ್ಸಿನ ಸಂಗತಿಗಳು ನಿಮ್ಮ ಕಿವಿಗೆ ಬಂದು ಅಪ್ಪಳಿಸ್ತವೆ. ಮನೆಯಲ್ಲಿ ಸಂಜೆ ಏನು ಅಡುಗೆ, ಮಕ್ಕಳ ಶಾಲೆಯಿಂದ ಬಂದರೆ ಅಮ್ಮನ ಕೆಮ್ಮು ಯಾವ ಶ್ರೇಣಿಯಲ್ಲಿದೆ, ಅಂಗಡಿಯವನು ಬಾಡಿಗೆ ಹಣ ತಂದುಕೊಟ್ನೆ, ಪಕ್ಕದ ಮನೆಯವರ ಸಮಾಚಾರ, ಅದು ಬಹಳ ಇಷ್ಟ ನಮಗೆ. ಪಕ್ಕದ ಮನೆಯವರ ಸಮಾಚಾರ ಏನು, ಮೂಲೆ ಮನೆಯ ನಾಯಿಯ ಕಾಲು ಉರಿಯೋದಕ್ಕೆ ಅಪ್ಪನಿಗೆ ಹೇಳಿದ್ನಲ್ಲ ಅವ್ನು ಮುರಿದ್ನೆ, ಆಸ್ಪತ್ರೆಯಲ್ಲಿರೋ ತಮ್ಮನ ಹೆಂಡತಿಯ ಆರೋಗ್ಯ ಹೇಗಿದೆ, ಛತ್ರಕ್ಕೆ ಮುಂಗಡ ಕೊಡೋದಕ್ಕೆ ಹೋಗಿದ್ದರಿಂದ ಆ ಹುಡುಗರು ಬಂದರೋ ಎಲ್ಲೋ ಗೊತ್ತಾಗಲಿಲ್ಲ. ಹೀಗೆ ಇನ್ನು 108 ಹೇಳ್ಬೋದು. ನಿಮಗೆ ಬೇಸರವಾಯಿತೆ, ಹಿಂದಕ್ಕೆ ತಿರುಗಿ ನೋಡಿ. ಬಸ್ಸಲ್ಲಿ ಹೋಗ್ತಾರೋ ಬರೆದಿದ್ದದು. ಹಿಂದಕ್ಕೆ ತಿರುಗಿ ನೋಡಿ, ಅಲ್ಲೊಂದು ಹುಡುಗಿ ಆನಂದವಾಗಿ ಮೊಬೈಲ್ ಕಿವಿಗೆ ಅಂಟಿಸಿಕೊಂಡು ಸೊಗಸಾಗಿ ಏಕಪಾತ್ರಾಭಿನಯ ಮಾಡ್ತಾಯಿದ್ದಾಳೆ. ಅವಳು ಗೆಳೆಯನೊಂದಿಗೆ ಮಾತಾಡ್ತಾ ಇದ್ದಾಳೆ, ಭುಜ ಕುಣಿಸ್ತಾಳೆ, ಲೊಚೆ ಕುಟ್ತಾಳೆ, ಕಿರುಳ್ತಾಳೆ, ನರಳ್ತಾಳೆ, ಏರಿದ ಕಂಠದಲ್ಲಿ ಮಾತಾಡ್ತಾಳೆ, ಬೆರಳು ಕಡಿತಾಳೆ, ಹುಸಿ ಕೋಪ, ಅಳು ಎಲ್ಲ ಭಾವಗಳ ನೆರಳು ಅವಳ ಮುಖದಲ್ಲಿದೆ.
ನಮಗೇಕೆ ಇಂಥ ಸುದ್ದಿ ಅಂದ್ಕೊಂಡ್ರು ಅದು ಕಿವಿಯನ್ನು ಭೇದಿಸ್ತಾ ಇದೆಯಲ್ಲ. ನನಗೆ ನಿಜವಾಗಿ ಅರ್ಥವಾಗದ ಸಂಗತಿ ಅಂದರೆ ಇವರ ಏಕೆ ಗಟ್ಟಿಯಾಗಿ ಶಬ್ದದ ಅಲೆಗಳನ್ನು ಎಬ್ಬಿಸ್ತಾ ಕಿವಿಯ ತೀರಕ್ಕೆ ಬಡಿಸ್ತಾರೆ. ಯಾರ್ದೋ ಮಾತು, ನಿಮಗೆ ಸಂಬಂಧ ಇಲ್ಲ. ಇಂಗ್ಲೆಂಡ್ನಲ್ಲಿ ರೈಲು ಬಸ್ಸುಗಳ ಯಾನದಲ್ಲಿ ನಾನು ಈ ಜಂಗಮರನ್ನು ಕಂಡಿದ್ದೇನೆ. 1/4 ಗಂಟೆವರೆಗೆ ಅವ್ರು ಮಾತಾಡ್ತಾರೆ, ಆದರೆ ಅವರ ತುಟಿ ಅಲುಗಾಡ್ತಾ ಇರೋದು ನಿಮಗೆ ಕಾಣುತ್ತೆ ಹೊರತು ಒಂದು ಶಬ್ದನೂ ಅವರ ತುಟಿ ಆಚೆ ತುಳುಗೋದಿಲ್ಲ. ಗೊತ್ತಾಗೋದೆ, ಪಕ್ಕದಲ್ಲೇ ಇರ್ತಾನೆ ಅವನು, ಮಾತಾಡ್ತಾನೆ. ಫೋನ್ ಬಂದುಬಿಟ್ರೆ ನಮ್ಮಲ್ಲಿ ನಾನೇನೆ ಏನಾಗಬೇಕು ಅಂತ ಶುರು ಮಾಡ್ತೀರಿ. ಆಮೇಲೆ ಅವರ ತುಟಿ ಅಲುಗಾಡ್ತಾ ಇರೋದು ಕಾಣುತ್ತೆ ಹೊರತು ಒಂದು ಶಬ್ದವೂ ಅವ್ರ ತುಟಿ ಆಚೆ ತುಳುಕಿ ಕಿವಿಗೆ ಬಡಿದಿಲ್ಲ. ಅಕ್ಕಪಕ್ಕದ ಪ್ರಯಾಣಿಕರು ತಮ್ಮ ಲೋಕದಲ್ಲೇ ವೀರಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ರೈಲು ಬಸ್ಸುಗಳ ಮೊಬೈಲೇಶ್ವರರು ತಮ್ಮ ಸಂಸಾರ ತಾಪತ್ರಯಗಳನ್ನೆಲ್ಲ ನಮ್ಮ ಕಿವಿಗೂ ಅಂಟಿಸಬೇಕು ಅಂತ ಹಠ ತೊಟ್ಬಿಟ್ಟಿದ್ದಾರೆ, ತಮ್ಮ ಸ್ವಂತ ವಿಚಾರವನ್ನು. ಬಸ್ಸು ರೈಲುಗಳಲ್ಲಿರಲಿ, ಸಾರ್ವಜನಿಕ ಸಭೆಗಳಲ್ಲಿ ಕೂಡ ಈ ಸಂಚಾರಿ ಯಂತ್ರದೊಡೆಯರ ಕಾಟ ಜಾಸ್ತಿಯಾಗಿದೆ. ಇವತ್ತು ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು. ಮುಖ್ಯ ಅತಿಥಿಗಳು ಮಾತಾಡ್ತಾ ಇದ್ದರೆ ಅವರ ಪಕ್ಕದಲ್ಲಿ ಕುಳಿತು ಅತಿಥಿಗಳ ಎದೆ ಕೂಗು ಆರಂಭ ಆಗುತ್ತೆ. ಎದೆ ಕೂಗು ಅಂತ ಇಲ್ಲಿ ಕೊಟ್ಟಿರ್ತೀವಲ್ಲ ಇಲ್ಲಿ. ಆಮೇಲೆ ಜೇಬಿಗೆ ಕೈ ಹಾಕಿ ಆ ಯಂತ್ರವನ್ನು ತೆಗೆದು ಕಿವಿಗಿರಿಸಿಕೊಂಡು ಮಾತಾಡೋದಕ್ಕೆ ಆರಂಭಿಸಿಬಿಡ್ತಾರೆ. ಇದು ಪ್ರತಿಷ್ಠೆ ಅಂತ ತಿಳಿದಿರ್ತಾರೆಯೇ ಹೊರತು ಮರ್ಯಾದಸ್ಥರ ಲಕ್ಷಣ ಅಲ್ಲ ಎಂಬ ಸತ್ಯ ಅವರಿಗೆ ಗೋಚರವಾಗುವುದಿಲ್ಲ. ಅಲ್ಲ, ನಮ್ಮ ಶಬ್ದಚೇಷ್ಟೆಯಿಂದ ಸಭಾಸದರಿಗೆ, ಭಾಷಣಕಾರರಿಗೆ, ಸುತ್ತ ಇರೋರಿಗೆ ಕಸುವಿಸಿ ಆಗ್ತಾ ಇದೆ ಅಂತ ಯಾಕೆ ನಮಗನ್ನಿಸೋದಿಲ್ಲ? ಒಂದು ಸಾರ್ವಜನಿಕ ಸಭೆಯಲ್ಲಿ ಹೀಗೆ ಆಯಿತು. ಭಾರತದ ಸುಪ್ರಸಿದ್ಧ ವ್ಯಂಗ್ಯಚಿತ್ರಕಾರ ಆರ್ ಕೆ ಲಕ್ಷ್ಮಣ್ ಸ್ಥಳೀಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ನಲ್ಲಿ ಮಾತಾಡ್ತಾ ಇದ್ದಾರೆ. ಕಿಕ್ಕಿರು ಜನ ನೆರೆದಿದ್ದಾರೆ. ನಾನೇ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದೆ, ನನಗೆ ಜ್ಞಾಪಕ ಇದೆ. ಎಸ್ ಎಂ ಕೃಷ್ಣ ಬಂದಿದ್ದರು, ನಾನೇ ಅಧ್ಯಕ್ಷತೆ ವಹಿಸಿದ್ದೆ. ಅವರು ಸ್ಟೇಜ್ ಮೇಲೆ ಬಂದರು, ಮಾತು ಶುರು ಮಾಡಿದ್ರು. ಅಷ್ಟೊತ್ತಿಗೆ ನಿಧಾನವಾಗಿ ವೇದಿಕೆ ಬಂದರು, ಮಾತು ಆರಂಭಿಸಿದರು. 2 ವಾಕ್ಯ ಮುಗಿದಿಲ್ಲ. ಅಷ್ಟರಲ್ಲೇ ಕೆಳಗಿನ ಸಾಲಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯ ಶರ್ಟಿನ ಜೋಬು ಕಿರಿಚಾಡ್ತು. ಅವನು ತಂದ ಕಿರಿಚಾಡ್ತು. ಆ ಯಂತ್ರದ ಒಡೆಯ ಸ್ವಲ್ಪನೂ ಸಂಕೋಚ ಇಲ್ಲದೆ ಕುಳಿತಲ್ಲಿಂದಲೇ ಅದನ್ನು ಕಿವಿಗಿಟ್ಕೊಂಡು ಮಾತಾಡೋದು ಆರಂಭಿಸಿಬಿಟ್ಟ. ಲಕ್ಷ್ಮಣ್ ಅವರು ಮುಖ ಕಿವಿಚಿಕೊಂಡರು, ಮಾತು ನಿಲ್ಲಿಸಿದರು. ಅವನ ಕಡೆನೇ ನೋಡ್ತಾ ಇದ್ದಾರೆ. ಆದರೂ ಆ ಪ್ರಾಣಿ ನಿಲ್ಲಿಸಲಿಲ್ಲ, ನೋಡ್ತಾ ಇದ್ರು. ಸ್ವಲ್ಪ ಹೊತ್ತಾದ ನಂತರ ಅವರಿಗೆ ತಮ್ಮ ಪ್ರಮಾದದ ಅರಿವಾಯಿತು. ಕ್ಷಮಿಸಿ ಎನ್ನುತ್ತಾ ಅವರು ಆಚೆಗೆ ಎದ್ದು ಹೊರಟರು. ಲಕ್ಷ್ಮಣ್ ಅವರನ್ನು ತಡೆದು, ಕೆಮ್ಮಿ, ಸ್ವಾಮಿ, ನಿಮ್ಮ ಮಾತು ಬಹಳ ಮುಖ್ಯ. ನನ್ನ ಭಾಷಣ ತಡವಾದರೂ ನಡೀತದೆ, ಪರವಾಗಿಲ್ಲ, ನಿಮ್ಮ ಕಾರ್ಖಾನೆಯನ್ನು ಶುರು ಮಾಡಿ. ಇದು ನಿಜವಾಗಿ ಹೇಳಿದ ಮಾತದು. ಅವ್ರು ಹೋಗೋ ತನಕ ಅವ್ರು ಮಾತಾಡಲಿಲ್ಲ. ಆತ ಭಾಳ ದೊಡ್ಡ ಅಧಿಕಾರಿ ಆದ್ದರಿಂದ ತುಂಬ ಸೂಕ್ಷ್ಮಜೀವಿ ಕೂಡ. ಅದು ಅಂದ ಕೂಡಲೇ ಗೊತ್ತಾಗೋಯ್ತು ಅವ್ರಿಗೆ ತಾನು ತಪ್ಪು ಮಾಡಿದೆ ಅಂತ. ಬಹಳ ಆಮೇಲೂ ಬಂದು ಕೇಳ್ಕೊಂಡ್ರು ಗೊತ್ತವರು, ತುಂಬ ಮಿಸ್ಟೇಕ್ ಆಯಿತು ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅಂದರೆ ಇನ್ನೊಬ್ಬರಿಂದ ಫೋನ್ ಬಂದ ಕೂಡಲೇ ಕಿವಿ ತೆರೆದು ಆನಂದದಿಂದ ಮಾತಾಡೋಕ್ಕೆ ತೊಡಗ್ತಿರಲ್ಲ. ಅಕ್ಕಪಕ್ಕದವ್ರನ್ನ ಎಕ್ಸ್ಕ್ಯೂಸ್ ಮೀ, ನಮ್ಮ ದೇಶದಲ್ಲಿ ಆ ಪದ್ಧತಿನೇ ಇಲ್ಲ ಅಂತ ಇಟ್ಕೊಳ್ಳಿ, ಕೇಳೋದೇ ಇಲ್ಲ ನಾವು. ಇವತ್ತು ಜಗತ್ತು ಬೆಳೆದಿದೆ, ವ್ಯವಹಾರ ವಿಶ್ವವ್ಯಾಪಿಯಾಗಿದೆ. ಮುಖ್ಯಸ್ಥರು ಮೈಯೆಲ್ಲ ಕಿವಿಯಾಗಿ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಖಾಸಗಿ ಸಮಯ, ಮನಸ್ಸಿನ ಒಂದು ಶಾಂತ ವಲಯ, ಈ 2 ಇರೋದಿಲ್ವಾ? ಪ್ರತಿಯೊಬ್ಬನಿಗೂ ಇರ್ತಿದ್ದು. ವಾಣಿಜ್ಯ ಬಂಧುಗಳನ್ನು ಅನುಸರಿಸಲು ಹೋಗಿ ಇಂದಿನ ಅನೇಕರು ಸುಮ್ಮನೆ ಮೋಜಿಗಾಗಿ ಮೊಬೈಲ್ ಒತ್ತಾರೆ. ಸುಮ್ಮನೆ ಅದೊಂದು ಅಭ್ಯಾಸ ಅವ್ರಿಗೆ ಅಷ್ಟೇ. ಆ ಕಡೆಯಿಂದಲೂ ಅಷ್ಟೇ. ತೌಳು ಕುಟ್ಟುವವರ ಸಂಘ ಅಂತ ಇದನ್ನು ಕರೀಬೋದು. ಹಸ್ಕ್ ಬೀಟರ್ಸ್ ಅಸೋಸಿಯೇಷನ್ ಅಂತ ಒಂದಿದೆ ಇಂಗ್ಲೆಂಡ್ನಲ್ಲಿ. ಇವರು ಫೋನಲ್ಲಿ ಮಾಡೋದು ಅದನ್ನೇ. ಕಿವಿಯ ಮೂಲಕ ಹುಟ್ಟಿ ಬೆಳಗುವ ಈ ಮೊಬೈಲ್ ಧ್ವನಿ ಇಂದು ಕಾಲ ದೇಶಗಳನ್ನು ಏಕತ್ತರವಾಗಿ ಬೆಸೆಯುವ ಮಹಾ ತಂತುವಾಗಿದೆ. ಒಪ್ಕೊಳ್ತೇನೆ ನಾನು. ಬಿಗ್ ಬ್ಯಾಂಗ್ ಅಂತ ಕೇಳಿದ್ದೀವಲ್ಲ, ಆ ತತ್ವದಲ್ಲಿ ನಂಬಿಕೆ ಇಲ್ಲ ಅಂತ ಯಾರಿಗಾದರೂ ಅನಿಸಿದ್ರೆ ಅಂಥವ್ರನ್ನ ನಂಬಿಸೋದಕ್ಕೆ 2ನೇ ಮೊಬೈಲ್ ಶಬ್ದ ಸ್ಫೋಟ. ಕೇಳ್ತಾ ಇಲ್ವಾ? ಇರಲಿ, ಓಪನ್ ಮಾಡ್ಕೊಳಪ್ಪ. ಪ್ರಬಂಧಗಳು ನೀರು ಕುಡಿಸ್ತವೆ ಅನ್ನೋದು ಗೊತ್ತಾಗಿರ್ಬೇಕು ನಿಮಗೆ. ಗೊತ್ತಾಗಲ್ಲ. ಬಿಗ್ ಬ್ಯಾಂಗ್ ಸ್ಫೋಟದಲ್ಲಿ ಇವರಿಗೆ ನಂಬಿಕೆ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅವರನ್ನು ನಂಬಿಸೋಕ್ಕೋಸ್ಕರ ಇವರು ಈ ಮೊಬೈಲ್ 2ನೇ ಶಬ್ದ ಸ್ಫೋಟ ತುದಿಗಾಲ ಮೇಲೆ ನಿಂತಿದೆ. ಯಾವಾಗಲೂ ಆಗೋಯ್ತು ಬಿಗ್ ಬ್ಯಾಂಗ್.
ಈ ಶಬ್ದಕ್ರಾಂತಿಗೆ ಮಾನ್ಯತೆ ಕೊಡುವ ಕೆಲಸದಲ್ಲೇ ಮೊಬೈಲ್ ಕಂಪನಿಗಳು ಸಹಸ್ರ ವೀರ್ಯಾರ್ಜುನರಾಗಿ ನಿಂತಿದ್ದಾರೆ. ಎಷ್ಟು ಜನ ಸಮಾಜದ ಗಣ್ಯರ ಹಸ್ತದಲ್ಲಿ ಲೀಲಾಕಮಲವಾಗಿರುವ ಈ ಜಂಗಮಯ್ಯ ಇಂದು ಸಾಮಾನ್ಯ ಕೂಲಿಯವನ, ಗಾಡಿ ಹೊಡೆಯವನ, ತರಕಾರಿ ಮಾಡೋಳ ಕೈಯಲ್ಲಿ ಕೂಡ ರಾರಾಯಿಸೋದು ನೋಡಿದ್ರೆ ಸದ್ದಿಲ್ಲದೆ ಒಂದು ಕ್ರಾಂತಿ ನಡೆದಿದೆ ಅಂತ ಅನಿಸುತ್ತೆ. ನಿಜ ಇದು. ಕಿವಿಗಳಿಗೆ ಧ್ವನಿರಸವನ್ನು ಹುಯ್ಯುವ ಈ ಕರ್ಣರಸಾಯನ ಇಲ್ಲದೇ ಇದ್ದರೆ ಇವತ್ತು ಜಗತ್ತಿನ ಇರುವಿಕೆಗೆ ಅರ್ಥ ಇರ್ತಾ ಇರಲಿಲ್ಲ ಅಂತ ಕೆಲವರು ಅಂತಾರೆ. ಆಲ್ ರೈಟ್, ನಾನು ಒಪ್ಕೊಳ್ತೀನಿ. ಇದು ಸಾರಾ ಸಕಟಾಗಿ ಒಪ್ಪಿಯು ಈ ಜಂಗಮ ಧ್ವನಿಗ್ರಾಹಕನಿಗೆ ಒಂದು ಎಚ್ಚರಿಕೆಯ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಏಕೈಕ ಮಹದ್ದೋಷ ಇದರದ್ದು ಮೊಬೈಲ್ ಗೀಳಿಗೆ ಸಿಕ್ಕಿದವರು ತಮಗೇ ತಿಳಿಯದಂತೆ ಬಲು ಮಾತುಗಾರರಾಗುತ್ತಾರೆ. ಇದು ನನ್ನ ವಿಷಯ. ನೀ ಇಲ್ಲದೇ 5 ನಿಮಿಷ ಮಾತಾಡ್ತಾ ಇದ್ದನೋ, ಈಗ 15 ನಿಮಿಷ ಮಾತಾಡ್ತೀಯ. ಕಾಲಹಾನಿ ಧನಹಾನಿ ಲೆಕ್ಕಿಸದೆ ಮಾತಿನ ಹೊಳೆ ಹರಿದು ಹೋಗುತ್ತದೆ. ಮೊಬೈಲ್ ವಾಣಿ ಬರದೇ ಇದ್ದರೆ ನೀವು ಕೈಲಿ ಹಿಡ್ಕೊಂಡು ಕೆಲವರು ನೋಡಿ ಕೈಲಿ ಹೀಗೆ ಹಿಡ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಯಾವುದಾದ್ರು ಕಾಲು ಬರಲಿ ಅಂತ ಕಾಯ್ತಾ ಇರ್ತಾರೆ. ನಿಮ್ಮ ಸಹವಾಸ ಬೇಡ ಅಂತ ಡೈರೆಕ್ಟಾಗಿ ಹೇಳಬಾರ್ದೆ, ಕಾಯ್ತಾ ಇರ್ತಾರೆ. ಧ್ವನಿ ಮಾಲಿನ್ಯವನ್ನು ಹರಡದಿದ್ದರೆ ಇವರ ಮನಸ್ಸು ಕಡಿಯುತ್ತದೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ನೋಡಿ, ನೀವು ಬೇರೆ ಕಡೆ ಸೊಗಸಾಗಿ ಯೋಗ ಮಾಡ್ತೀರಿ, ಅಂಗಸಾಧನೆ ಮಾಡ್ತೀರಿ, ಆಮೇಲೆ ಬೊಜ್ಜನ್ನು ಯಶಸ್ವಿಯಾಗಿ ಕರಗಿಸಿ ಆರೋಗ್ಯ ಕಾಪಾಡ್ಕೊಳ್ತೀರಿ, ಆಹಾರದ ಮೇಲೆ ನಿಯಂತ್ರಣ ಇಟ್ಕೊಂಡು ಜಿಹ್ವಾ ಚಾಪಲ್ಯದಿಂದ ದೂರ ಆಗ್ತೀರಿ. ಹಾಗೆಯೇ ನಿಮ್ಮ ಕಿವಿಯ ಧ್ವನಿ ಬೊಜ್ಜನ್ನು ಸ್ವಲ್ಪ ಕರಗಿಸಿ, ನಿಮ್ಮ ಕಿವಿಲಿದೆಯಲ್ಲ ಆ ಧ್ವನಿಯ ಬೊಜ್ಜನ್ನು ಕರಗಿಸಿ, ಮಳೆಯಿಂದ, ನದಿಗಳ ಪ್ರವಾಹದಿಂದ ಹೊಲ, ಮನೆ, ಹಳ್ಳಿ, ನಗರಗಳೆಲ್ಲ ಮುಳುಗಿ ಅನಾಹುತವಾಗಿರುವ ಸಂಗತಿ ನಮಗೆ ತಿಳಿದಿದೆ. ಶಬ್ದ ನದಿ ಉಕ್ಕಿ ಹರಿದರೆ ಇದೇ ಬಗೆಯ ಮಾನಸಿಕ ಅಪಾಯವಾಗುತ್ತದೆ. ಹರಿವ ನದಿ ತನ್ನಿಚ್ಛೆಯಲ್ಲಿ ದಡವೆರಡ ಕೆಡಿಸುವ ಓಲು ಅಂತ ಕುಮಾರವ್ಯಾಸ. ತನ್ನಿಷ್ಟ ಬಂದಂತೆ ಅಂದೇ ಹರಿದು ಬಿಟ್ಟರೆ ದಡವೆರಡ ಕೆಡಿಸುವಂತೆ. ಮೊಬೈಲ್ನಿಂದ ಏನೇ ಪ್ರಯೋಜನ ಪಡೀಬೋದು ಅನ್ನೋದು ಗೊತ್ತು. ಚುಟುಕು ಸಂದೇಶ ಕಳಿಸಿ ಎಲ್ಲ ಕಳಿಸ್ತೀರಿ. ಆದರೆ ಮೊಬೈಲ್ ಇದ್ದರೆ ಏನಾಗುತ್ತೆ? ನಾನು ಇದುವರೆಗೆ ಮೊಬೈಲ್ ಉಪಯೋಗಿಸ್ತಾನಲ್ಲ. ಈಗ ನನ್ನ ಯಾರ್ದೋ ಗಲಾಟೆಯಿಂದ ಬಿಟ್ಟಿಯಾಗಿ ಕೊಟ್ಟಿದ್ದರಿಂದ, ಬಲವಂತ ಮಾಡಿದ್ದರಿಂದ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾರು ಫೋನ್ ಮಾಡಿದ್ರೆ ನಂಗೆ ಗೊತ್ತಾಗೋದಿಲ್ಲ. ನನಗೂ ಒಂದು ಮೊಬೈಲ್ ಖರೀದಿಸುವಂತೆ ಗೆಳೆಯರಿಂದ ತುಂಬ ಒತ್ತಾಯ ಬಂತು. ಎಲ್ಲವನ್ನು ಯಶಸ್ವಿಯಾಗಿ ವಿರೋಧಿಸಿ ನಿರ್ಮೊಬೈಲಪ್ಪನಾಗಿಯೇ ಉಳಿದಿದ್ದೇನೆ. ಇಂಗ್ಲೆಂಡಿನ ಒಬ್ಬ ಗೆಳೆಯ ವಿವಿಧ ಉಪಕಾರಗಳನ್ನು ಸವಿಯಾಗಿ ವರ್ಣಿಸಿ ಒತ್ತಾಯದಿಂದ ನನಗೊಂದು ಸೊಗಸಾದ ಮೊಬೈಲನ್ನು ಉಚಿತವಾಗಿ ಕೊಡೋದಕ್ಕೆ ಅಂತ ಬಂದ. ಅವನು ಪಾಪ ಅಪ್ಪಾಜಿಗೌಡ ಅಂತ ನನ್ನ ಸ್ನೇಹಿತ. ಅವನು ಭಾನುಮತಿ ಮೂರ್ತಿಯವ್ರಿಗೆಲ್ಲ ಗೊತ್ತು. ಆದರೆ ನಾನೇನು ಹೇಳಿದೆ ಗೊತ್ತಾ, ನಿನ್ನ ಸ್ನೇಹ ಉಳಿಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ಅದನ್ನು ಕೊಡಬೇಡ, ಕಾರಣ ಹೇಳಬೇಡ. ಅವರಿಗೆ ಸುಮ್ಮನಾಗ್ಬಿಟ್ಟ. ಆದರೆ ಈ ಮನುಷ್ಯ ಸಾರ್ವಜನಿಕ ಸಂಪರ್ಕ ಕೊಂಡಿಗಳನ್ನೇ ಕಳಿಸ್ಕೊತಾ ಇದ್ದಾನೆ ಅಂತ ಘೋಷಿಸಿದ. ಅವನು ಎಷ್ಟೋ ವಾಸಿ, ಮೊಬೈಲ್ ಇಲ್ಲದವನು, ತಲೆ ಇಲ್ಲದವನು, ಇಬ್ಬರು ಒಂದೇ ಅಂತ ಅವನು ತಿಳ್ಕೊಂಡಿದ್ದ. ಮೊಬೈಲ್ ಇಲ್ಲದೆ ಇದ್ದರೆ ತಲೆ ಇಲ್ಲದೆ ಇದ್ದವ್ರ ಪಾಟು. ಆದರೆ ನಾನು ಅದಕ್ಕೆ ಹೇಳಬೇಕು ಅಂತಿರೋದು, ದೂರ ದಿಗಂತದಿ ಮಿನುಗುವ ತಾರೆ ನೀನೇತಕ್ಕೆ ನನ್ನಯ್ಯ ಬಳಿ ಸಾರೆ ಅಂತ ನೀನು ಹೇಳ್ತಾ ಇದ್ದೀಯ. ದೂರ ದಿಗಂತದಿ ಮಿನುಗುವ ತಾರೆ ನೀನೇತಕ್ಕೆ ನನ್ನಯ್ಯ ಬಳಿ ಸಾರೆ ಅಂತ ಕೂಗೋದೂ ಇಲ್ಲ. ಆದರೆ ನಾನು ಹೇಳೋದಿಷ್ಟೇ, ನಾನು ಲ್ಯಾಂಡ್ಲೈನಿನ ಭಕ್ತ, ಅದರ ಅಮ್ಮ. ಈ ಮೊಬೈಲಿನ ಅಮ್ಮ ಲ್ಯಾಂಡ್ಲೈನಿನ ಭಕ್ತ. ಆದ್ದರಿಂದ ನಿನ್ನಯ ಜೊತೆಗಾಳಿದ ಮನೆಯನ್ನು ಇನ್ನೊಬ್ಬಳ ಜೊತೆಗಾಳುವೆನೆ ಅಂತ ಹೇಳಬೇಕು ಅಂತ ಇಷ್ಟ. ನಿನ್ನೊಬ್ಬಳ ಜೊತೆಗಾಳಿದ ಮನೆಯನ್ನು ಇನ್ನೊಬ್ಬಳ ಜೊತೆಗಾಳುವೆನೆ ಅಂತ ಗದರಿಸ್ಕೊಂಡೆ. ಈ ಕರ್ಣಪಿಶಾಚದ ಆಶಯ ಒಂದೇ, ಏನಂದರೆ ನಿಮ್ಮ ಕಿವಿಗೆ ಶಬ್ದ ತರಂಗಗಳನ್ನು ಸಾಗಿಸ್ತಾನೇ ಇರೋದು. ಅದರಲ್ಲಿ ಯಾವ ಗ್ರಾಮರ್ನ ಯಾವ ಅಂಶನೂ ಇಲ್ಲ. ಕಾಮ, ಸೆಮಿಕೋಲನ್ನು, ವಿರಾಮ ಯಾವುದೂ ಇಲ್ಲ ಅದರಲ್ಲಿ. ಒಂದು ಸಲ ಕರ್ಣಪಿಶಾಚಿ ಕಂಠಸ್ಥನಾದ ಒಬ್ಬ ಗೆಳೆಯ ಮನೆಗೆ ಬಂದ. ಅದು ಇದು ಹರಡ್ತಾ ಇದ್ದ. ಆದರೆ ಯಾಕೋ ಸ್ವಲ್ಪ ಹೊತ್ತಾದ್ಮೇಲೆ ನಾನೇನು ಹೇಳ್ತಾ ಇದ್ದೀನಿ ಭಾಳ ಗಂಭೀರವಾಗಿ, ಕೇಳಿಸ್ಲೇ ಇಲ್ಲ ಅವನಿಗೆ. ಆಶ್ಚರ್ಯ ಆಯಿತು ಅವನಿಗೆ. ಸ್ವಲ್ಪ ಯಾಕೋ ಒದ್ದಾಡ್ತಾ ಇದ್ದಾನೆ ಅಂತ ನಂಗೆ ಅನ್ನಿಸ್ತು. ಸುಮ್ಮನೆ ಮೊಬೈಲನ್ನು ಮೈಯೆಲ್ಲ ಸವರುತ್ತಾ ಯಾವುದೋ ಕರೆಗೆ ಕಾಯುತ್ತಿರುವಂತೆ ಚಡಪಡಿಸ್ತಾ ಇದ್ದಾನೆ. ಅವನ ಗಮನವೆಲ್ಲ ದೂರ ತೀರದಿಂದ ಕಿವಿಗೆ ತಲುಪಬೇಕಾದ ಮೋಹನ ಮುರಳಿಯ ಕಡೆ. ಅದು ಬರಬೇಕು. 1/4 ಗಂಟೆಯಾದರೂ ಆ ಮಗು ಕಿರಿಸ್ತಾ ಇಲ್ಲ, ಮೊಬೈಲ್ ಮಗು. ಅದು ಕಂಡು ನನ್ನ ಮನಸ್ಸು ಪಿಚ್ಚೆನಿಸುತ್ತೆ. ಏನಾದರೂ ಮಾಡಿ ಅವನ್ನ ಕಾಪಾಡಬೇಕು ಅನ್ನೋ ಬುದ್ಧಿ ನನಗೆ ಜಾಗೃತವಾಯಿತು. ತಕ್ಷಣ ನಾನು ಏನು ಮಾಡಿದೆ ಗೊತ್ತಾ, ಮಹಡಿ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಅವನಿಗೆ ಫೋನ್ ಮಾಡಿದೆ, ಮೊಬೈಲಿಗೆ. ಮಾಡಿದ ಕೂಡಲೇ ಅವನು ಬಹಳ ಸಂತೋಷಪಟ್ಬಿಟ್ಟ. ಅವನು
ನಾನು ಮಾಡಿದೆ ಅಂತ ಗೊತ್ತಾಗ್ತಿಲ್ಲ ಅವನಿಗೆ, ಯಾವುದೋ ಕಾಲು ಬಂತಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಇಂತಹ ಹಠ ಯಾತಕ್ಕೆ? ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ, ಕೃಷ್ಣ ಕೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಅಯ್ಯ, ನಿನಗೆ ಈ ಗೀಳನ್ನು ಅಂಟಿಸ್ಕೋ ಅರ್ಜುನ, ಕೃಷ್ಣ ಗೀಳನ್ನು ಅಂಟಿಸ್ಕೋ. ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜಿ ಮಾಂ ನಮಸ್ಕುರು. ಇದು ಮೊಬೈಲ್ ಹೇಳೋದು ಇದನ್ನೇನೆ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ. ಪಕ್ಷಿ ಕೂಜನದಿಂದ ಮಧುರವಾಗಿದ್ದ, ಉಳಿದಂತೆ ಶಾಂತವಾಗಿದ್ದ ಆಕಾಶ ಇಂದು ಈ ಮೊಬೈಲ್ಗಳಿಂದ ಗದ್ದಲಮಯವಾಗಿದೆ. ಅದೇ ನನ್ನ ಥಿಯರಿ. ಪಕ್ಷಿ ಕೂಜನದಿಂದ ಮಧುರವಾಗಿದ್ದ, ಉಳಿದಂತೆ ಶಾಂತವಾಗಿದ್ದ ಆಕಾಶ ಇಂದು ಈ ಮೊಬೈಲ್ಗಳಿಂದಾಗಿ ಗದ್ದಲಮಯವಾಗಿದೆ. ಸದ್ಯ ನನ್ನ ಬಳಿ ಮೊಬೈಲ್ ಇಲ್ಲದ್ದರಿಂದ ನನಗೇನು ಬಾಧೆ ಇಲ್ಲ, ಆಗ ಬರದಾಗ ಇರಲಿಲ್ಲ ನನ್ನ ಹತ್ರ. ಆದರೆ ನಾಳೆ ಈ ಗದ್ದಲ ಸಂಪತ್ತು ಬೆಳೆದು ಮೊಬೈಲ್ ಇಲ್ಲದೆಯೂ ನನ್ನ ಕಿವಿಯನ್ನು ಕೊರೆಯುವ ದಿನ ಬಂದರೆ ಏನು ಗತಿ ಅಂತ ಯೋಚನೆ ನೀವು ಸ್ವಲ್ಪ ಯೋಚನೆ ಮಾಡಿ. ನಮಸ್ಕಾರ. ಹಿರಿಯರಾದ ಮಿತ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಈಗ ಅವರ ಪ್ರಬಂಧವನ್ನೇ ಹಿಡ್ಕೊಂಡು ನಾವು ಕೆಲವು ಮಾತುಗಳನ್ನ ಹೇಳೋದಾದರೆ, ನೀವು ಒಂದನ್ನು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಮೂಡು ಶಿಫ್ಟ್ ಆಗ್ತಾ ಹೋಗುತ್ತೆ. ಅದು ಬರೀ ಗಂಭೀರವಾಗಿರಲ್ಲ, ಬರೀ ಹಾಸ್ಯವಾಗಿರಲ್ಲ, ಬರೀ ವ್ಯಕ್ತಿ ಚಿತ್ರ ಇರಲ್ಲ. ಆ ರೀತಿ ಒಂದು ಪ್ರಬಂಧದೊಳಗೆ ಹಲವು ಮೂಡುಗಳನ್ನು ನಾವು ಸೃಷ್ಟಿಸ್ಬೋದು, ಹಲವು ಲಹರಿಗಳನ್ನು ಸೃಷ್ಟಿಸ್ಬೋದು. ಅಲ್ಲಿ ಕಥೆ ಇರ್ಬೋದು, ವ್ಯಾಖ್ಯಾನ ಇರ್ಬೋದು. ಆದರೆ ಒಂದೇ ಏನಂದರೆ ಪ್ರಬಂಧದಲ್ಲಿ ಅಡ್ವೈಸ್ ಇರಬಾರ್ದು, ಯಾವಾಗ ಇನ್ನೊಬ್ಬರು ಬುದ್ಧಿವಾದ ಹೇಳಕ್ಕೆ ಹೋಗ್ಬಾರ್ದು. ಅವ್ರು ಯಾವುದೋ ಬುದ್ಧಿವಾದವನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಅವರು ಪ್ರಾರಂಭದಲ್ಲಿ ಈ ಅಡಿಗರು ಒಂದು ಮಾತನ್ನು ಕೋಟ್ ಮಾಡೋದು, ಅದೇನೋ ಪೂರ್ಣ ಸತ್ಯನ ಇಲ್ಲ, ಪೂರ್ಣ ಸತ್ಯ ಹೇಳೋಕ್ಕಾಗಲ್ಲ ಅಂತ. ಪೂರ್ಣ ಸತ್ಯ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯವಾಗಿ ಪ್ರಬಂಧಕಾರ ಒಪ್ಕೊಳ್ಬೇಕಾದ್ದು ಏನಂದರೆ, ಜಗತ್ತಿನಲ್ಲಿ ಪೂರ್ಣ ಸತ್ಯ ಅನ್ನೋದು ಇಲ್ಲ, ಅಂತಿಮ ಸತ್ಯ ಅನ್ನೋದಕ್ಕಂಥದ್ದು ಖಂಡಿತ ಇಲ್ಲ. ಸತ್ಯನೂ ಹೇಳಲ್ಲ. ಅದೇನೋ ಒಂಥರ ಟೆಂಟೇಟಿವ್ ಆಗಿರುತ್ತೆ ಯಾವಾಗಲೂ. ಜಗತ್ತು ಒಂಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಹರ್ಕೊಂಡು ಹೋಗ್ತಕ್ಕಂಥ ಒಂದು ಸ್ರೋತವನ್ನು ಅಥವಾ ಒಂದು ಗುಣವನ್ನು ಯಾರು ಹಿಡಿಯಬಲ್ಲರೋ, ಅದಕ್ಕೆ ಬೇಕಾದಂಥ ವಿವಿಧ ಮೂಡುಗಳನ್ನು ಅಥವಾ ಬೇರೆ ಬೇರೆ ಫಾರಮ್ಗಳನ್ನೇ ಪ್ರಬಂಧದೊಳಗೆ ಪ್ರಯೋಗಿಸಬಲ್ಲರು ಅವ್ರಿಗೆ ಮಾತ್ರ ಪ್ರಬಂಧಕಾರನ ಒಂದು ಮನೋಧರ್ಮ ಇರುತ್ತೆ. ನಾನು ಒಂದು ಸಲ ಒಬ್ಬ ಹಿರಿಯ ಲೇಖಕರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರ ಬಗ್ಗೆ ಏನೋ ಬರೆದಿದ್ದೆ. ಅವ್ರಿಗೆ ಭಾಳ ಸಿಟ್ಟು ಬಂತು. ಅವರು ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಅದು ನಿಮ್ಮ ಬಗ್ಗೆ ಬರೆದಿರೋದು ಆಫ್ ಟ್ರೂತ್ ಸರ್ ನಾನು ಅಂತ ಹೇಳಿದೆ. ಇದಕ್ಕೆ ನನ್ನ ಬಗ್ಗೆ ಯಾಕೆ ಆಫ್ ಟ್ರೂತ್ ಬರೆದಿದೆ ಅಂತ ಹೇಳಿದ್ರು. ಯಾಕೆ ಸರ್ ಬೇಜಾರು ಮಾಡ್ಕೋತೀವಿ, ಜಗತ್ತಿನಲ್ಲಿ ಇರೋದೇ ಆಫ್ ಟ್ರೂತು, ಜಗತ್ತು ನಡೀತಾ ಇರೋದು ಆಫ್ ಟ್ರೂತ್ ಮೇಲೆ. ಅದರಿಂದ ಆ ಟೆಂಟೇಟಿವ್ನೆಸ್ ಇದೆಯಲ್ಲ, ಅದನ್ನು ನಾವು ಒಪ್ಕೋಬೇಕು. ಆಮೇಲೆ ಇನ್ನೊಂದು ಮಿತ್ರವರ ಪ್ರಬಂಧದಲ್ಲಿ ನೀವು ಗಮನಿಸ್ಬೋದಂಥ ಒಂದು ಗುಣ ಏನು ಅಂತಂದರೆ, ಈ ಪ್ರತಿ ಕಾಲದಲ್ಲೂ ಪ್ರತಿ ಪೀಳಿಗೆನಲ್ಲೂ ಈ ಲೈಫ್ ಸ್ಟೈಲ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಆ ಲೈಫ್ ಸ್ಟೈಲ್ಗೆ ಇಮ್ಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಕ್ಕಂಥ ಒಂದು ಗುಣ ಪ್ರಬಂಧ ಪ್ರಕಾರದಲ್ಲಿ ನಮಗೆ ಸಿಗುತ್ತೆ. ಅದೇ ರೀತಿ ಒಂದು ನಾಗರಿಕತೆಯಲ್ಲಿ, ಒಂದು ಚರಿತ್ರೆಯಲ್ಲಿ ಒಂದು ಲೈಫ್ ಸ್ಟೈಲ್ ಹೊರಟೋಗ್ತಾ ಇರುತ್ತೆ. ಈಗ ಗುರೂರವರು ಬರೆದಂಥ ಹಳ್ಳಿಯ ಚಿತ್ರಗಳಿರ್ಬೋದು, ಅಥವಾ ಎ ಎನ್ ಮೂರ್ತಿರವರ ಹಳೆ ಮೈಸೂರಿನ ಪ್ರಬಂಧಗಳಿರ್ಬೋದು, ಆ ಜೀವನ, ಅಥವಾ ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ, ಆ ಜೀವನ ಶೈಲಿ ಮತ್ತೆ ನಮಗೆ ಸಿಗಲ್ಲ. ಅದನ್ನು ಕೂಡ ಆ ಜೀವನ ಶೈಲಿ ಮರೆಯಾಗ್ತಾ ಇರ್ತಕ್ಕಂಥ ಜೀವನ ಶೈಲಿಯನ್ನು ಗಮನಿಸ್ತಕ್ಕಂಥವನು ಒಳ್ಳೆಯ ಪ್ರಬಂಧಕರ ಆಗ್ಬೋದು. ಅದೇ ರೀತಿ ಈ ಹೊಸ ರೀತಿಯ ಒಂದು ಲೈಫ್ ಸ್ಟೈಲ್ ಎಮರ್ಜ್ ಆಗ್ತಾ ಇರುತ್ತೆ, ಅದನ್ನು ಗಮನಿಸ್ತಾ ಇರ್ತಕ್ಕಂಥವನು ಕೂಡ ಒಳ್ಳೆಯ ಪ್ರಬಂಧವನ್ನು ಮಂಡಿಸ್ಬೋದು. ಅದನ್ನು ನಾನು ಮುಖ್ಯವಾಗಿ ಹೇಳಿದಾಗೆ, ಈಗ ನೀವು ಆರಾಮಿತ್ರ ಪ್ರಬಂಧವನ್ನು ಓದ್ತಾ ಇದ್ದಾಗ ಎಷ್ಟೋ ಸಲ ನಕ್ಕಿದ್ರಿ ನೀವು, ಆಮೇಲೆ ಎಷ್ಟೋ ಸಲ ಗಂಭೀರ ಆದ್ರಿ. ಅದರಿಂದ ವಿವಿಧ ಮೂಡುಗಳನ್ನ ಅದು ಸೃಷ್ಟಿಸಬೇಕು. ಆದರೆ ಒಂದೇನು ಅಂದರೆ, ಯಾವತ್ತು ನೀತಿ ಧರ್ಮ ಈ ಪೂರ್ಣ ಸತ್ಯ ಇದೆಲ್ಲ ಅದನ್ನು ಹಚ್ಕೊಳಕ್ಕೆ ಹೋಗೋಣ ಯಾವಾಗ ಸಾಮಾನ್ಯವಾಗಿ ಒಳ್ಳೆಯ ಪ್ರಬಂಧಕಾರ ಆಗಲ್ಲ. ಜಗತ್ತು ಟೆಂಟೇಟಿವ್ ಆಗೇ ಇರುತ್ತೆ, ಯಾವಾಗಲೂ ಅರಸತ್ಯದ ಮೇಲೆ ನಿಂತಿರುತ್ತೆ. ಅದನ್ನು ಒಪ್ಕೊಂಡು ಮಾತ್ರ ಒಳ್ಳೆಯ ಪ್ರಬಂಧಕಾರ ಆಗ್ತಾನೆ. ಆ ರೀತಿ ಒಂದು ವಿವಿಧ ಮೂಡುಗಳನ್ನ ಸೃಷ್ಟಿಸ್ತಕ್ಕಂಥ ಒಂದು ಪ್ರಬಂಧವನ್ನು ಮಿತ್ರ ಅವರು ಮಂಡಿಸಿದ್ದಾರೆ. ಈಗ ಜಯಂತ್ ಅವರು ತಮ್ಮ ಪ್ರಬಂಧವನ್ನು. ನಮಸ್ಕಾರ. ಬೆಳಿಗ್ಗೆ ಪತ್ತೇದಾರಿ ಕಾದಂಬರಿ ಬಗ್ಗೆ ಭಾಳ ಅದ್ಭುತವಾದ ಮೊದಲಿನ ಸೆಷನ್ ಆಯಿತು. ಒಂದು ನೆನಪಾಯಿತು, ಅದನ್ನು ಹೇಳ್ಬಿಡ್ತೀನಿ ನಾನು. ಯಾಕಂದರೆ ಎಷ್ಟೇ ಪತ್ತೇದಾರಿ ಕಾದಂಬರಿ ಬರೆದರೂ, ಅದನ್ನು ಪುನರುಜ್ಜೀವನ ಮಾಡಿದ್ರೂ ಒಂದು ಡೇಂಜರ್ ಇದೆ ಅನ್ನೋದನ್ನು. ನಮ್ಮ ಊರ ಗೋಕರ್ಣದಲ್ಲಿ ಒಂದು ಲೈಬ್ರರಿ ಇತ್ತು, ಕರ್ನಾಟಕ ಸಂಘ ಅಂತ. ಅಲ್ಲಿ ಪತ್ತೇದಾರಿ ಕಾದಂಬರಿಗಳನ್ನೆಲ್ಲ ಇಡ್ತಾ ಇದ್ವಿ, ನಾವು ಅದನ್ನೇ ಓದ್ತಾ ಇದ್ವಿ. ಅದರಲ್ಲಿ ಏನು ಆಗ್ತಿರ್ತಿತ್ತು ಅಂತಂದರೆ, ಯಾರೋ ಕೆಲವು ದುರುಳರು ಅದರ ಕೊನೆಯ 3 ಪುಟಗಳನ್ನು ಹರಿದಿರ್ತಿದ್ರು. ಹೀಗಾಗಿ ಕೊಲೆ ಮಾಡಿದವನು ಯಾರು ಅಂತ ನಮಗೆ ಈ ತನಕನೂ ಗೊತ್ತಾಗಿಲ್ಲ. ಸೊ ಅದೊಂದು ಡೇಂಜರ್ನಿಂದ ನಾವೆಲ್ಲ ಬಚಾವಾಗಬೇಕು. ನಾನು ಈಗ ಓದ್ತಾ ಇರುವಂಥದ್ದು ನನ್ನ ಒಂದು ಸಣ್ಣ ಪ್ರಬಂಧ, ಹಿಂಬಾಗಿಲು ಎಂಬ ನಿಶಬ್ದ ಕೋಶ ಅಂತ. ಆಮೇಲೆ ಬೆಳಗಿಂದ ಪದೇ ಪದೇ ನವ್ಯ ಈ ಪಂಚ್ ಬ್ಯಾಗ್ ಥರ ಇರ್ತದಲ್ಲ, ಹಾಗೆ
ನವ್ಯವನ್ನು ಸಂಪಾದಕರನ್ನೋ ಪ್ರೇಕ್ಷಕರನ್ನೋ ವೀಕ್ಷಕರನ್ನೋ ವಿಮರ್ಶಕರನ್ನೋ ಬೈಯೋದೇನೋ ನಾವು ಒಂಥರ ಆಟ ಆಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಅಲ್ಲ, ಎಲ್ಲ ಕಡೆ ಬೈಗಳಲ್ಲೂ ಸಾಮಾನ್ಯವಾಗಿ ನೋಡಿ, ಬೈಗಳಲ್ಲಿ ತಂದೆ ಮತ್ತು ತಾಯಿಯನ್ನೇ ಬೈಯೋದು ಜಾಸ್ತಿ. ಸೊ ನಾವೆಲ್ಲ ನವ್ಯದಿಂದೇ ಹುಟ್ಟಿದವರಿಂದ ಬಹುಶಃ ಅದನ್ನೇ ಬೈತಾ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಇದು ಮೂಲವನ್ನೇ ಬೈದಂಗೆ. ಇಲ್ಲಿರುವಂಥ ಬಹುತೇಕ ಲೇಖಕರು ಸಂವೇದನೆಯ ದೃಷ್ಟಿಯಿಂದಾಗಲಿ ನವ್ಯಕ್ಕೆ ಯಾವತ್ತೂ ನಾವು ನವ್ಯದಲ್ಲಿ ಹುಟ್ಟಿ ಆಮೇಲೆ ಅದನ್ನು ಬೇರೆ ಥರ ಬೆಳ್ಕೊಂಡು ಬಂದಂಥ ಎಷ್ಟೊಂದು ಲೇಖಕರಲ್ಲಿದ್ದಾರೆ. ಹೀಗಿಟ್ಲಾಗ ಅದೇನೋ ನವ್ಯ ಅಂದ್ಕೂಡ್ಲೇ ಅದೇನೋ ನವ್ಯ ಅಂದರೆ ಕ್ಲಿಷ್ಟ, ನವ್ಯ ಅಂದರೆ ಕಾಮ ಅಂತ ಏನೋ ಒಂದು ಸರಳೀಕೃತವಾಗಿ ಇಟ್ಕೊಂಡು ಅದನ್ನು ಓದದೇನೆ ನವ್ಯವನ್ನು ಗೇಲಿ ಮಾಡುವಂಥ ಅಥವಾ ನವ್ಯನ್ನು ಬೈಯುವಂಥ ಒಂದು ಚಾಳಿ ಇದೆ. ಬಟ್ ಓದಿದರೆ ಬಹುಶಃ ಅದೆಲ್ಲ ಬಗೆಹರಿಯುತ್ತೆ ಅಂತ ನನಗನ್ಸುತ್ತೆ. ಈಗ ನಾನು ಓದ್ತಾ ಇರೋದು ಹಿಂಬಾಗಿಲು ಎನ್ನುವಂಥ ನಿಶಬ್ದಕೋಶ. ಹಿಂಬಾಗಿಲು ಅಂದರೆ ಪ್ರತಿ ಮನೆಗೂ ಒಂದು ಹಿಂಬಾಗಿಲಿರ್ತಿತ್ತು. ಸಣ್ಣ ಸಣ್ಣ ಮನೆಗಳಲ್ಲಿ ಯಾವ್ದು ಸಣ್ಣ ಮನೆ ಇರಲಿ ದೊಡ್ಡ ಮನೆ ಇರಲಿ ಮನೆಗೊಂದು ಹಿಂಬಾಗಿಲು. ಅದೇ ನನ್ನ ಈ ನಿಬಂಧದ ಮುಖ್ಯ ಬಿಂದು. ಕೇರಳದ ಕವಿಯೊಬ್ಬ ಹೇಳಿದ, ನಿಮ್ಮ ಶಹರದ ಮನೆಗಳೆಲ್ಲ ಗುಹೆಗಳಿದ್ದಂತೆ, ಹೊಕ್ಕ ಬಾಗಿಲಿನಿಂದಲೇ ಮರಳಿ ಹೊರಬರಬೇಕು, ಹಿಂಬಾಗಿಲೇ ಇಲ್ಲ. ಹೌದಲ್ಲ? ಆತ ಹೇಳುವ ತನಕ ಆಧುನಿಕ ಶಿಲಾಯುಗದ ಈ ಸತ್ಯ ಹೊಳೆದಿರಲೇ ಇಲ್ಲ. ಪ್ರತಿ ಮನೆಯೂ ಒಂದು ಗುಹೆ. ಕ್ರಾಸ್ ವೆಂಟಿಲೇಷನ್ನು, ವಾಸ್ತು, ಬೇಸ್ತು ಅಂತ ಎಷ್ಟು ಭರತನಾಟ್ಯ ಮಾಡಿದರೂ ಬೆಳಕಿನ ಕಿರಣವೊಂದು ಗಾಳಿಯ ಕೈ ಹಿಡಿದು ಮನೆಯನ್ನು ಪೂರ್ತಿ ದಾಟಿ ಹೋಗುವಂತೆಯೇ ಇಲ್ಲ. 10-15 ಚದುರಡಿ ಮನೆಯಲ್ಲೇ ಪರದೆ, ಕಪಾಟು, ಟ್ರಂಕು, ಹೊದಿಕೆಗಳ ಜೊತೆ ಕಣ್ಣು ಮುಚ್ಚಾಲೆ ಆಡಿ ಕುಂಟುತ್ತಾ ಮರಳಿ ಬಿಡಬೇಕು. ಹಿಂಬಾಗಿಲು, ಅದರ ಮೆಟ್ಟಿಲಲ್ಲಿ ಇಡೀ ವಿಶ್ವ ಬೆಚ್ಚಗೆ ಕಕ್ಕುಲತೆಯಿಂದ ಬಾಲ ಅಲ್ಲಾಡಿಸುತ್ತಾ ಕೂತಿರುತ್ತದೆ. ಪಾತ್ರೆ ತೊಳೆದ ನೀರು, ಉಳ್ಳಾಗಡ್ಡೆ ಸಿಪ್ಪೆ, ಬಾಚಣಿಗೆಯಿಂದ ತೆಗೆದು ಎಸೆದ ಸುರುಳಿ ಕೂದಲ ಗಂಟು ಯಾವುದಕ್ಕೂ ಮುನಿಸಿಕೊಳ್ಳುವುದಿಲ್ಲ ಅದು. ಬಿಂಬಲ ಗಿಡದ ಮೇಲೆ ಬಂದ ಅಲೌಕಿಕ ಬಿಸಿಲು, ಬಸಳೆ ಚಪ್ಪರದಡಿಗೆ ನಡೆದಾಡುವ ಗುಬ್ಬಿಗಳು, ನಿಗೂಢ ಕಾಡ ವಾಸನೆಯ ಹಂಡೆ ನೀರು, ತಂತಿ ಪೊದೆಗಳ ಮೇಲೆ ಕೈಕಾಲು ಬಡಿಯುತ್ತಾ ಒಣಗುತ್ತಿರುವ ಉಡುಪುಗಳು, ತವರಿಗೂ ಒಂದು ತವರು ಹಿಂಬಾಗಿಲು. ಇಲ್ಲಿ ನಿಂತರೆ ಎಲ್ಲ ತೋರುತ್ತದೆ, ಕುಂತರೆ ಕೇಳುತ್ತದೆ, ಕಣ್ಣು ಮುಚ್ಚಿದರೆ ದೀಪಗಳು ಹತ್ತುತ್ತವೆ. ಒಣಗಿದ ಬಟ್ಟೆಗಳನ್ನು ಗಿಡಗಳ ಮೈಯಿಂದ ರಭಸದಿಂದ ಎಳೆಯುತ್ತಿರುವ ಅಕ್ಕ ಯಾಕೆ ಉರಿಯುತ್ತಿದ್ದಾಳೆ? ಅಮ್ಮ ತಾಸುಗಟ್ಟಲೆ ಯಾಕೆ ಮೀಯುತ್ತಿದ್ದಾಳೆ? ನೆರೆಮನೆಯ ಪಾರ್ವತಜ್ಜಿ ಸೆರಗು ಸರಿದರೂ ಖಬರಿಲ್ಲದೆ ಕಣ್ಣು ಬೇಳೆ ಕಿಸಿದುಕೊಂಡು ಹಿತ್ತಲಿನಿಂದ ಅದೇನನ್ನು ಕದ್ದು ಎತ್ತಿ ಉಡಿಯಲ್ಲಿ ತುಂಬಿಕೊಳ್ಳುತ್ತಿದ್ದಾಳೆ. ರಜೆ ತೆಗೆದುಕೊಂಡ ಮಾಸ್ತರರು ಬಡಕಲು ರಟ್ಟೆಯಲ್ಲಿ ಬಾವಿಯಲ್ಲಿಳಿದು ಅದೆಷ್ಟು ಚಿತ್ರ ವಿಚಿತ್ರ ಕೆಸರನ್ನು ಹೊರಚೆಲ್ಲುತ್ತಿದ್ದಾರೆ. ಇಲ್ಲಿ ನಿಂತರೆ ಎಲ್ಲ ತೋರುತ್ತದೆ. ಇಡೀ ಮನೆ ರಸ್ತೆಗೆ ಬೆನ್ನು ಹಾಕಿ ಬಾಯಲ್ಲಿ ಸೆರಗು ಕಚ್ಚಿ ಕುಪ್ಪಸದ ಗುಂಡಿಯನ್ನು ಹಾಕಿಕೊಳ್ಳುತ್ತದೆ. ಇಲ್ಲಿ ರಸ್ತೆಯ ಮಾತುಗಳು ಬರಲಾರವು ಇಲ್ಲಿಯ ತನಕ. ಅವೆಲ್ಲ ಚಪ್ಪಲಿಗಳ ಜೊತೆಗೆ ಹೊರಬಾಗಿಲಲ್ಲೇ ನಿಂತು ಬಿಟ್ಟಿವೆ. ದಿನಪತ್ರಿಕೆಗಳಂತೆ ಅಪ್ಪಿತಪ್ಪಿ ಬೋಂಡ ಕರಿದರೆ ಮೊನ್ನೆಯ ದಿನದ ಮಧ್ಯದ ಪುಟ ಬರಬಹುದು, ಸಂಪಾದಕೀಯ ಪುಟ ಬರಬಹುದು. ಒಳಗೆ ಎಣ್ಣೆ ಹೀರಿ ಹೀರಿ ಪಾರದರ್ಶಕವಾಗಲು. ನಂತರ ಈ ಪಾರದರ್ಶಕ ಹಾಳೆಯಿಂದ ನೋಡಿದರೆ ಅಪರಿಚಿತ ಅದೃಶ್ಯ ವ್ಯಕ್ತಿಗಳೆಲ್ಲ ಗೋಚರಿಸತೊಡಗುವರು. ಹಿಂದೆಂದೋ ಈ ಮನೆಯಲ್ಲಿದ್ದ ಹಳೆ ಬಾಡಿಗೆದಾರರು ಮತ್ತೆ ಈಗ ಕೇಳುತ್ತಿದ್ದಾರೆ, ನೀವು ಉಂಡ ಜಾಗದಲ್ಲಿ ಸಗಣಿ ಸಾರಿಸಿಬಿಡಿ, ನೀವು ಕುಡಿದ ಲೋಟವನ್ನು ತೊಳೆದು ಅಲ್ಲೇ ಇಡಿ, ಈ ಕಡೆ ಬರಬೇಡಿ ಅಂತ ಹೇಳುತ್ತಿದ್ದಾರೆ. ಹೊರಬಾಗಿಲಲ್ಲಿ ಪೇಟೆ ಇಣುಕುತ್ತಿದ್ದರೆ ಹಿಂಬಾಗಿಲಲ್ಲಿ ಪ್ರಕೃತಿ. ಈ ಪ್ರಕೃತಿ ಕೇವಲ 2 ಹೂವಿನ ನಿತ್ಯ ಪುಷ್ಪವಿರಬಹುದು ಅಥವಾ ಸಪೂರ ಕಾಮಕಸ್ತೂರಿ. ಹೊರಬಾಗಿಲಿನಿಂದ ತಪ್ಪಿಸಿಕೊಂಡ ಜೀವಿಯ ತಂಗುದಾಣ ಇದು, ಸ್ವಗತಗಳ ರಂಗಸಾಲೆ. ಪಾಸಾದವನು ಊರಲ್ಲೇ ಸೈಕಲ್ ಹೊಡೆದು ಸುತ್ತುತ್ತಿದ್ದರೆ ಫೇಲಾದವನನ್ನು ಬೆಚ್ಚಗೆ ಕೂರಿಸಿ ಸಂತೈಸುತ್ತದೆ ಇಲ್ಲಿಯ ತುಳಸಿ ಕಟ್ಟೆ, ಹೂವಿನ ಕೊಕ್ಕೆ, ಮೀನಿನ ಏಳಿಗೆ. ಸುಮ್ಮನೆ ಕೂತರೆ ಸಾಕು, ಒಳ ಬಗ್ಗಡವೆಲ್ಲ ತೊಳೆದು ಹೋಗುವಂಥ ಮೌನದ ಝರಿಯೊಂದು ಹರಿದು ಹೋಗುತ್ತದೆ ತೋಡಿನಲ್ಲಿ ಓಡುವ ಬಾವಿಯ ಸಿಹಿ ನೀರಿನಂತೆ. ಕುಟುಂಬದ ಕಾವು ಕಾಯುವ ಅಡುಗೆಯೊಲೆಯ ನಿಕಟವರ್ತಿ ಈ ಹಿಂಬಾಗಿಲು. ಒಲೆ ಎದುರು ಬಾಡುವ ತಾಯಂದಿರ ನಿತ್ಯ ಸಂಗಾತಿ. ದಿನದ ವರದಿ ಒಪ್ಪಿಸುವ ಶಾಲೆಯ ಮಕ್ಕಳ ತೂಗು ತೊಟ್ಟಿಲು. ಬಾಣಂತನ ಮುಗಿದರೂ ಹೊರಡಲೊಲ್ಲದ ಹೆಣ್ಣು ಮಕ್ಕಳ ಮಡಿಲು. ಇಲ್ಲೇ ಬರೆದು ಮುಗಿಸಬೇಕು ಮಗ್ಗಿ, ಇಲ್ಲೇ ಹೊಳೆಯುತ್ತದೆ ಉತ್ತರ, ಇಲ್ಲೇ ಮೂಡುತ್ತದೆ ಗಂಟಿಲ್ಲದ ಸುಂದರ ಕಸೂತಿ, ಇಲ್ಲೇ ಮರುಕಳಿಸುತ್ತದೆ ಪ್ರೇಮ. ತೀರಿಕೊಂಡವರ ನೆನಪು ಉಕ್ಕಿ ಕಂಠ ಬಿಗಿದು ಕಣ್ಣು ಮುಂಜಾಗುತ್ತದೆ ಇಲ್ಲೇ ದೀಪ ಹಚ್ಚುವ ಹೊತ್ತು. ಹಿಂಬಾಗಿಲಿಲ್ಲದ ಮನೆ ಹೊಳೆಯಿಲ್ಲದ ಕಾಡಿನಂತೆ, ಸಮುದ್ರವಿಲ್ಲದ ಊರಿನಂತೆ. ಕ್ಯಾಲೆಂಡರು, ಸುಸ್ವಾಗತಂ, ವ್ಯವಸ್ಥೆಯೇ ಮನೆಯ ಸೊಬಗು, ಗಾಜಿನೊಳಗಿನ ಧೂಳು ಕಣ್ಣಿನ ಗೊಂಬೆಗಳು, ನೀಟಾಗಿ ಟೀಪಾಯ್ ಮೇಲೆ ಇಟ್ಟ ಟ್ರೇದೊಳಗಿನ ಕತ್ತರಿಸಿದ ಹಣ್ಣಿನ ಹೋಳುಗಳು, ಕಂಕುಳ ಬಳಿ ಹರಿದಿರುವ ನೈಟಿಯಿಂದಾಗಿ ಕೈಯೆತ್ತಲಾಗದ ಟೆನ್ಷನ್.
ಇವ್ಯಾವುದರ ಹಂಗೂ ಇಲ್ಲದೆ ಹಿಂಬಾಗಿಲಲ್ಲೇ ಅಭಿಸಾರಿಕೆಯನ್ನು ಮನೆ ತಲುಪಿಸುತ್ತಾನೆ ಚಂದಿರ. ಇವ್ಯಾವುದರ ಹಂಗೂ ಇಲ್ಲದ ಹಿಂಬಾಗಿಲಲ್ಲೇ ಅಭಿಸಾರಿಕೆಯನ್ನು ಮನೆ ತಲುಪಿಸುತ್ತಾನೆ ಚಂದಿರ. ಈ ಚಂದಪ್ಪನ ಮುಖಕ್ಕೆ ಹೊಳಪು ಬಂದಿದ್ದು ಕೂಡ ಕೂತು ಕೂತು ಸವೆದ ಹಿಂಬಾಗಿಲ ಮೆಟ್ಟಿಲ ನುಣುಪಿನಿಂದಲೇ. ಚಂದ್ರ ಬಾರದ ಮಳೆಗಾಲದಲ್ಲಿ ಭೋರೆಂದು ಮೋಡಗಳು ಎದೆ ಒಡೆದು ಬೀಳುವುದು ಕೂಡ ಇಲ್ಲೇ. ಮನೆ ತೊರೆದು ಹೋದವರು ಏನಾದರೋ ಗೊತ್ತಿಲ್ಲ, ಆದರೆ ಅವರು ಹಿಂಬಾಗಿಲಿಂದಲೇ ಓಡಿ ಹೋದವರಾಗಿದ್ದರೆ ಎಲ್ಲೇ ಇರಲಿ ಎಂತೇ ಇರಲಿ ಖಂಡಿತ ಬೆಚ್ಚಗಿದ್ದಾರೆ. ಮಾತು, ಸೋಗು, ಸ್ಪರ್ಧೆ ಹಿಂಬಾಗಿಲಲ್ಲಿ ಮುಗಿಯುತ್ತದೆ. ಅಕ್ಕರೆಯ ಜೀವಗಳೆಲ್ಲ ಮನೆಲಂಗದಲ್ಲಿ ಬಿಚ್ಚಿದ ಕೂದಲಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸುಲಿದ ಬೆರಳಲ್ಲಿ ಓಡಿ ಬಂದು ಕಣ್ಣಲ್ಲೇ ಜೀವ ಸುರಿಸಿ ಎತ್ತಿಕೊಳ್ಳುತ್ತವೆ. ಅಂತೆಯೇ ಕೊನೆಗೊಮ್ಮೆ ಮರಳಿದವರು ಬ್ಯಾಗನ್ನು ಹೊರಗೆ ಬಿಟ್ಟು ಸೀದಾ ಇಲ್ಲಿ ಬಂದು ಕೂತಿದ್ದಾರೆ ಹಿಂಬಾಗಿಲಲ್ಲಿ. ಕನಕಾಂಬರದ ಪೊದೆಯ ಹಿಂದೆ ಬಟ್ಟೆ ಒಗೆಯುತ್ತಿರುವ ತಾಯಿಯನ್ನು ಕರೆಯಲು ಬಾಯಿಗೆ ಶಬ್ದ ಬರುತ್ತಿಲ್ಲ. ತನ್ನೆಲ್ಲ ಕೌಟುಂಬಿಕ ಅಭಯದೊಂದಿಗೆ ಮೌನದಲ್ಲಿ ಜಗದ ಸರಬರದಿಂದ ದೂರ ನಿಮಗೊಂದು ಆಯ್ಕೆಯ ಸ್ವಾತಂತ್ರ್ಯದ ಪುಟ್ಟ ನೆಲೆ ಕೊಡುವ ಈ ಹಿಂಬಾಗಿಲು ನಿಮ್ಮೆಲ್ಲ ಕೆಚ್ಚು, ಕನಸು, ಎಚ್ಚರಗಳ ನಿಶ್ಶಬ್ದ ಕೋಶ. ಇದೊಂದು ನಿಶ್ಶಬ್ದ ಕೋಶ. ಕವಿತೆಗಳು ಕೈ ಹಿಡಿಯುವುದು ಇಲ್ಲೇ. ನಂತರ ನೀವು ಅದನ್ನು ದರದರ ಎಳೆದು ಸಮವಸ್ತ್ರ ತೊಡಿಸಿ ಕೊರಳಿಗೆ ಪಾಟಿಚೀಲ ತೂಗಿಸಿ ಮುಂಬಾಗಿಲಿಂದ ಕರೆದುಕೊಂಡು ಹೋಗಿಬಿಡುತ್ತೀರಿ. ರಾಜರಸ್ತೆಯಲ್ಲಿ ಅವುಗಳ ಕೂಗು, ಅಳು ಇಲ್ಲಿಯೂ ಕೇಳಿಸುತ್ತಿದೆ ನೋಡಿ. ಹಿಂಬಾಗಿಲು ಕಳ್ಳದಾರಿಯಲ್ಲ, ಅದೊಂದು ಒಳದಾರಿ. ಎಲ್ಲ ದಾರಿಗಳು ಗಂಟು ಬಿದ್ದಾಗ, ಒಳಗೆಲ್ಲಿ ಹೊರಗೆಲ್ಲಿ ತೋಚದಿದ್ದಾಗ, ಮನೆಗಳೇ ಇಲ್ಲದಾಗ ಕೂತಲ್ಲೇ ತೆರೆಯುತ್ತದೆ ನಿಮ್ಮ ವಿಶ್ವದ ಹಿಂಬಾಗಿಲು. ಸಾಮೂಹಿಕ ಪ್ರಾರ್ಥನೆಯ ನಂತರದ ಆರ್ತ ಮೌನವೊಂದು ನೆಲೆಗೊಂಡಿರುವ ಈ ಖಾಸಗಿ ಬೆಳಕಿನ ಚೌಕಿಯಲ್ಲಿ ಅಕ್ಷೋಹಿಣಿ ಅನಾಥ ಮಕ್ಕಳ ರಾಜ್ಯವಿದೆ. ಮೊಸರನ್ನವನ್ನು ಬಾಚಿ ಕಿಸೆಯಲ್ಲಿ ತುಂಬಿಕೊಳ್ಳುತ್ತಿದ್ದಾರೆ ಅವರು ಸಂಜೆಗೆಂದು. ಯಾವುದೋ ಪ್ರೆಸ್ಸಿನಲ್ಲಿ ಅಚ್ಚು ಹಾಕಿದ ಈ ಕಾಗದ ತಂದ ಹುಡುಗನಿಗೆ ಮಾತು ಬರುವುದಿಲ್ಲ ಎಂಬ ದಪ್ಪ ಕಾಗದದ ಕರವಸ್ತ್ರವನ್ನು ಕೊಟ್ಟು ಹೊರಗೆ ನಿಂತು ಕಾಯುತ್ತಾರೆ. ಬೆಳಿಗ್ಗೆ ಚಾ ಕುದಿಸಿ ಗಾಳಿಸಿದ ಚಾ ಪುಡಿ ಪಾತ್ರೆಯ ತಳದಲ್ಲಿ ಇನ್ನೂ ಇದೆಯಲ್ಲ, ಅದಕ್ಕೆ ಹಾಲಿನ ಚೀಲ ತೊಳೆದ ನೀರು ಹಾಕಿ ಕುದಿಸು ಕೊಟ್ಟು ಬಿಡಿ. ಈ ಕೆಲಸದ ಪೋರಿ ಹೇಗೆ ಅಮೃತದಂತೆ ಹೀರುತ್ತದೆ ನೋಡಿ. ಅದನ್ನು ಮೆಲ್ಲಗೆ ಎರಡೂ ಕೈಯಿಂದ ಲೋಟ ತಾಯ ಮೊಲೆಯಂತೆ ಹಿಡಿದು. ತೆರೆದಿದ್ದರೆ ಮಾತ್ರ ಹಿಂಬಾಗಿಲು, ತೆರೆದಿಲ್ಲದಿದ್ದರೆ ಅದೆಂಥ ಬಾಗಿಲು. ಹಿಂಬಾಗಿಲ ಮನೆ ಹಾಳಾಯಿತು. ಇರುವ ಭದ್ರ ಮುಂಬಾಗಿಲಿಗೂ ಈಗ ಡಬಲ್ ಡೋರು, ಗ್ರಿಲ್ಲು, ಯಾಕಶವಾಗಿ ಕರೆಗಂಟೆ ಬಾರಿಸುತ್ತಿದ್ದಾರೆ. ಮನೆಯೊಳಗಿರುವ ಒಂಟಿ ಮಗು, ತೆರೆಯಬೇಡ, ಅಪರಿಚಿತರಿಗೆ ಬಾಗಿಲು ತೆರೆಯಬೇಡ. ಸ್ಟೂಲು ಹತ್ತಿ ಬಾಗಿಲ ಕಿಂಡಿಯಲ್ಲಿ ಒಂದು ಕಣ್ಣಿಟ್ಟು ನೋಡು. ಬಿಂಬ ಸ್ಪಷ್ಟವಾಗಿ ತೋರದಿದ್ದರೆ ಕೂಗು, ಯಾರು ಯಾರು ಯಾರು. ನಮಸ್ಕಾರ. ಜಯಂತ್ ಅವ್ರಿಗೆ ವಂದನೆಗಳು. ಅವರ ಪ್ರಬಂಧವನ್ನು ನೀವು ಗಮನಿಸಿದರೆ ಮತ್ತು ಅವರು ಮಾತಾಡುವಾಗ ಅವರ ಹಾವಭಾವ ಜೆಸ್ಟರ್ಸ್ನ ಗಮನಿಸಿದರೆ ಅದರಲ್ಲಿ ಮೂರನ್ನು ನೀವು ಗಮನಿಸ್ಬೋದು. ಅದು ಪ್ರಬಂಧಕಾರನ ಒಂದು ಮುಖ್ಯ ಗುಣ ಅಂದರೆ ಅವನು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರಬೇಕು ಪ್ರಬಂಧದೊಳಗೆ. ಅವನು 3 ಜನದ ಜೊತೆ ಮಾತಾಡ್ತಾರೆ ಈ ಪ್ರಬಂಧದಲ್ಲಿ. ಜಯಂತು ಅವ್ರ ಜೊತೆನೂ ಮಾತಾಡ್ತಾಯಿದ್ರು, ಪ್ರಬಂಧದ ವಸ್ತು ಜೊತೆನೂ ಮಾತಾಡ್ತಾಯಿದ್ರು, ಓದುಗರ ಜೊತೆನೂ ಮಾತಾಡ್ತಾಯಿದ್ರು. ಆ 3 ಸಂಭಾಷಣೆಯ ಸ್ತರಗಳನ್ನು ಅವರು ಬೆರೆಸ್ತಾಯಿದ್ರು. ಮತ್ತು ಚಿತ್ರಕ ಅವರು ಕವಿನೂ ಕೂಡ ಆಗಿರೋದ್ರಿಂದ ಒಂದು ಎವೋಕೇಟಿವ್ ಪಿಕ್ಚರ್ಸ್ನ ಕೊಡೋದ್ರ ಜೊತೆಗೆ ವ್ಯಾಖ್ಯಾನವನ್ನು ಕೂಡ ಬೆರೆಸ್ತಾಯಿದ್ರು. ಅಲ್ಲಿ ಅವ್ರು ಯಾವ ಪ್ರಬಂಧವನ್ನು ವಸ್ತುವನ್ನು ವಿವರಿಸ್ತಾ ಇರ್ತಾರೆ ಅದನ್ನು ಆ ವಸ್ತುವನ್ನೇ ಮೀರ್ತಕ್ಕಂಥ ಒಂದು ಗುಣವನ್ನು ಕೂಡ ನೀವು ಅವರ ಬರವಣಿಗೆಯಲ್ಲಿ ನೋಡ್ಬೋದು. ಎಲ್ಲಿ ಈ ಮಾತನಾಡುವ ಗುಣ ಇರಲ್ಲ. ಯಾಕೆ ನಾವು ಮಾತಾಡಬೇಕು ಇನ್ನೊಬ್ಬರ ಜೊತೆ ಅಂತಂದರೆ ನಮ್ಮ ವಿಷಯಗಳನ್ನ ಅವ್ರಿಗೆ ಹೇಳೋಕ್ಕೆ ಅಷ್ಟೇ ಅಲ್ಲ, ಅವರ ವಿಷಯವನ್ನು ನಾವು ತಿಳ್ಕೊಳ್ಳೋಕ್ಕೆ. ಅದಕ್ಕೆ ಅವರು 3 ಸ್ತರದ ಮಾತು ಅಂತ ನಾನು ಹೇಳಿದೆ. ನಮ್ಗೆ ಎಲ್ಲಿ ತನಕ ಇನ್ನೊಬ್ಬರ ಜೊತೆ ಮಾತನಾಡುವ ಆಸಕ್ತಿ ಇರಲ್ಲ, ಇನ್ನೊಬ್ಬರನ್ನ ಹೊಲಿಸ್ಕೊಳ್ಳೋ ಗುಣವೂ ಇರಬೇಕು ನಮಗೆ, ಇನ್ನೊಬ್ಬರನ್ನ ಪರ್ಸುಯೇಡ್ ಮಾಡೋ ಗುಣವೂ ಇರಬೇಕು. ಇಲ್ಲ ನನಗೆ ಎಲ್ಲ ಗೊತ್ತಿದೆ, ನನಗೆ ಪೂರ್ಣ ಸತ್ಯ ಗೊತ್ತಿದೆ ಅಥವಾ ಅರ್ಧ ಸತ್ಯ ಗೊತ್ತಿದೆ, ನನಗೆ ದಿಮಾಕಿದೆ ಅಂತಂದರೆ ನೀವು ಬೇರೆ ಏನಾದರೂ ಒಂದು ಫಿಲಾಸಫಿಯನ್ನು ಆ ಥರದ್ದನ್ನು ಏನಾದರೂ ಬರಿಬೋದು. ಎಲ್ಲಿ ಹೊಲಿಸ್ಕೊಳ್ತಕ್ಕಂಥ ಒಂದು ಡಿಲೈಟ್ಫುಲ್ ಎಕ್ಸ್ಪೀರಿಯನ್ಸ್ನ ನೀವು ಓದುಗರು ಕೊಡಬೇಕು ಅನ್ನಿರುತ್ತೆ, ಅಂಥ ಕಡೆ ನೀವು ಪ್ರಬಂಧಕ್ಕೆ ಹತ್ತಿರ ಆಗ್ತೀರಿ. ಆಮೇಲೆ ಇಲ್ಲಿ ನಾನು ಹೇಳಿದೆ ಒಂದು ಮೀರುವ ಗುಣ ಅಂತ. ಆ ಪ್ರಬಂಧದಲ್ಲಿ ಧ್ಯಾನದ ಅಂಶ ಇರುವ ಜೊತೆಯಲ್ಲಿ ಒಂದು ಆಟದ ಅಂಶವೂ ಇರಬೇಕು. ಅದಕ್ಕೆ ಪ್ರಬಂಧ ಅಂದರೆ ಏನು ಅಂತ ಈ ಸೊಂಟಾಗಂತಕ್ಕಂಥ ಒಬ್ಬ ವಿಮರ್ಶೆಗೆ ಬರೀತಾ ಹೇಳ್ತಾರೆ. ಪ್ರಬಂಧವೆಂದರೆ ಅದೊಂದು ನಿಬಂಧವಲ್ಲ, ಧ್ಯಾನವಲ್ಲ, ವಿಮರ್ಶೆಯ ಹೊತ್ತಿಗೆಯಲ್ಲ, ಆತ್ಮವೃತ್ತಾಂತವಲ್ಲ, ಪ್ರವಾಸ ಕಥನವಲ್ಲ, ಸುಭಾಷಿತವಲ್ಲ, ಸೂಕ್ತಿ ಶೋಧದ ಗೀತೆಯಲ್ಲ, ವರದಿಯ ಒಂದು ಭಾಗವಲ್ಲ, ಯಾವುದೂ ಅಲ್ಲ. ಪ್ರಬಂಧ ಮೇಲೆ ಹೇಳಿರುವುದರಲ್ಲಿ ಒಂದು ಅಥವಾ ಎಲ್ಲ ಅಥವಾ ಅನೇಕ ರೀತಿಯದು ಅಂತ ಅವರು ಹೇಳ್ತಾರೆ. ಆಮೇಲೆ ಇವರು ಹಿಂಬಾಗಿಲ ಬಗ್ಗೆ ಮಾತಾಡ್ತಾಯಿದ್ರು. ಅದು ನಾನು ಮೊದಲು ನಿಮಗೆ ಮಾತಾಡ್ತಾ ಹೇಳಿದ್ನಲ್ಲ ಮೊದಲನೇ ಭಾಗದಲ್ಲಿ, ಒಂದು ಅಸಾಂಪ್ರದಾಯಿಕವಾದಂಥ ಒಂದು ವಸ್ತುವನ್ನು ಅಥವಾ ಎಕ್ಸ್ಪೀರಿಯನ್ಸ್ನ ಚೂಸ್ ಮಾಡದೆ
ಪ್ರಬಂಧಕಾರನ ಮುಖ್ಯ ಕಾಳಜಿ. ಎಲ್ಲ ಅಂಗಳಗಳ ಬಗ್ಗೆ ಬರೀತಾರೆ, ಅಥವಾ ಪೂಜಾಗ್ರಹದ ಬಗ್ಗೆ ಬರೀತಾರೆ, ಅಥವಾ ಅರಮನೆ ಬಗ್ಗೆ ಬರೀತಾರೆ. ಇಲ್ಲಿ ಹಿಂಬಾಗಲ ಬಗ್ಗೆನೇ ಬರೀತಕ್ಕಂಥದ್ದು. ಎಲ್ಲರೂ ಹಸು ಬಗ್ಗೆ ಬರೆದ್ರೆ ಎಮ್ಮೆ ಬಗ್ಗೆ ಬರೀತಾರೆ ಗುರುರವರು, ಅಥವಾ ಎಲ್ಲರೂ ರಾಜರ ಜಲಕ್ರೀಡೆಗಳ ಬಗ್ಗೆ ಬರೆದ್ರೆ ಕುವೆಂಪು ಅಜ್ಜಯನ ಅಂಬ್ಯಂಜನ ಅಂಥೇಳಿ ಆ ಥರ ಒಂದು ಕಾಮನ್ ಅಥವಾ ಅನ್ಯೂಶುವಲ್ ಅಥವಾ ಅನ್ಇಂಪಾರ್ಟೆಂಟ್ ಅಂತ ನಾವೇನು ಹೇಳ್ತೀವಿ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ನ ಚೂಸ್ ಮಾಡ್ತದ್ದು. ಈ ಥರ ಎಲ್ಲ ಗುಣಗಳನ್ನು ಸೂಚಿಸ್ತಕ್ಕಂಥ ಒಂದು ಮನೋಧರ್ಮದ ಪ್ರಬಂಧವನ್ನು ಓದಿದ ಜಯಂತ್ ಅವರಿಗೆ ನಿಮ್ಮ ಪರವಾಗಿ ವಂದನೆಗಳು. ಈಗ ಭುವನೇಶ್ವರಿ ಅವರು ತಮ್ಮ ಪ್ರಬಂಧ. ನಮಸ್ಕಾರ. ಈ ಧಾರವಾಡದ ಮಣ್ಣಿಗೆ ಕಾಲಿಟ್ಟ ತಕ್ಷಣ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ ನನಗೆ. ಈ ಕಾಲು ನೆಲದ ಮೇಲೆ ಇರಲದೇ ಇರುವಂಥ ಒಂದು ಅನುಭವವನ್ನು, ಕಿವಿಗೆ ಗಾಳಿ ಹೋಗುವ ಒಂದು ಅನುಭವವನ್ನು ನಾನು ಈ ನೆಲದಲ್ಲಿ ವಿದ್ಯಾರ್ಥಿನಿಯಾಗಿ ನನ್ನ ಲಲಿತ ಪ್ರಬಂಧ ಪ್ರಾರಂಭವಾಗಿದ್ದೇ ಧಾರವಾಡದಲ್ಲಿ. ಆ ಎರಡು ಅನುಭವವನ್ನು ಬೇಕಷ್ಟು ಮುಕ್ತವಾಗಿ ನಾನು ಅನುಭವಿಸಿದಂಥ ಜಾಗದಲ್ಲಿ ನಿಂತುಕೊಂಡು ಹೂತ ಹುಣಿಸೆ ಮರವನ್ನು ನೋಡಿ ಬೇಸರ ಕಳೆಯೋದಕ್ಕೆ ಸಾಧ್ಯವಿದೆ, ಒಲವೆಂಬ ಹೊತ್ತಿಗೆಯನ್ನು ಓದೋದಕ್ಕೂ ಸಾಧ್ಯವಿದೆ ಅನ್ನುವಂಥ ಅನುಭವವನ್ನು ಪಡೆದಂಥ ಈ ನೆಲದಲ್ಲಿ ಹರಟೆಗಳ ಬೇಂದ್ರೆಯವರನ್ನು ಖಂಡಿತವಾಗಿ ಅವರ ನೆನಪನ್ನು ಮಾಡಿಕೊಳ್ಳುತ್ತಾ, ಹರಟೆಗಳ ಆಚಾರ್ಯರಾದ ಲಾಂಗುಲಾಚಾರ್ಯರು ನಾನು ಇಲ್ಲಿ ವಿದ್ಯಾರ್ಥಿನಿಯಾದಾಗ ಇದ್ದರು. ಅವರಿಂದ ನಾನು ಪ್ರೇರೇಪಣೆಯನ್ನು ಕೂಡ ಪಡ್ಕೊಂಡಿದ್ದೇನೆ. ಅಂಥ ಚೈತನ್ಯಗಳನ್ನು ನೆನಪಿಸಿಕೊಳ್ಳುತ್ತಾ ನನ್ನಲ್ಲಿ ಜೀವನೋತ್ಸಾಹದ ಒಂದು ಜಿನುಗಿಸಿದಂಥ ಈ ನೆಲದಲ್ಲಿ ನಿಂತು ಒಂದು ಲಲಿತ ಪ್ರಬಂಧವನ್ನು ತಮ್ಮ ಮುಂದೆ ಓದೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಎಲ್ಲರೂ ಕೂಡ ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಸನ ಅಂತ ಹೇಳ್ತೀವಲ್ಲ, ಮುಂದಿನವರಿಗೆ ಕಾಲು ತಾಗದ ಹಾಗೆ ಕಾಲು ಚಾಚಿ ಆರಾಮಲ್ಲಿ ಕೂತು. ಯಾಕಂದರೆ ಲಲಿತ ಪ್ರಬಂಧವನ್ನು ಓದೋದು, ವಾಚಿಸೋದು ಅದು ನನ್ನ ಅನುಭವಕ್ಕೆ ಮೀರಿದ್ದು ಅಂತ ನನಗೆ ಅನ್ನಿಸ್ತದೆ. ನನ್ನ ಪ್ರಬಂಧದ ಹೆಸರು ಹ್ಯಾಪಿ ಜರ್ನಿ ಅಂತ. ಸುಖವನ್ನು ಅರಸುವ ಭರದಲ್ಲಿ ಸುಖ ಪಡುವುದನ್ನೇ ಮರೆಯುವ ಮನುಷ್ಯರನ್ನು ಕೇವಲ ಸುಖಾನ್ವೇಷಕರು ಎಂದು ಕರೆಯಬಹುದೋ ಏನೋ. ಈ ಸುಖಕ್ಕೆ ದಾರಿಗಳಾದರೂ ಒಂದೇ ಎರಡೇ. ಹ್ಯಾಪಿ ಜರ್ನಿ, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಹಾಲಿಡೇಸ್. ಒಂದಲ್ಲ ಎರಡಲ್ಲ, ಹ್ಯಾಪಿಯಾಗಿರಲು ಸಾಕಷ್ಟು ಮಾರ್ಗಗಳಿವೆ. ನಾವೇನೋ ಸುಖೀಭವ ಅಂತ ಬಾಯಿ ತುಂಬ ಹಾರೈಸಿ ಕೈ ತೊಳೆದುಕೊಂಡು ಬಿಡುತ್ತೇವೆ. ಆಮೇಲೆ ಅವರವರ ಪಾಲಿಗೆ ಬಂದ ಪಂಚಾಮೃತ ಅವರವರದ್ದು. ಲೋಕೋ ಭಿನ್ನ ರುಚಿ ತಾನೇ. ಈ ಸುಖದ ಡೆಫಿನಿಷನ್ ಸಹ ಜನರಿಂದ ಜನರಿಗೆ ಭಿನ್ನವಾಗಿರುತ್ತದೆ. ಕೆಲವರಿಗೆ ಮನೆ ತುಂಬ ನೆಂಟರಿಷ್ಟರು ಬಂದು ಗೌಜಿ ಗದ್ದಲ ಏರ್ಪಡಿಸಿದರೆ ಸುಖ. ಇನ್ನು ಕೆಲವರಿಗೆ, ಹೆಚ್ಚಾಗಿ ಅವರ ಹೆಂಡರಿಗೆ, ಆ ಜನರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ತೆರಳಿ ಮನೆ ಖಾಲಿಯಾದ ಮೇಲೆ ಒಂದು ನಿರಾಳತೆಯ ಸಂತೋಷ, ಅಯ್ಯಬ್ಬ ಎಂಬ ಸುಖ. ಇಂತಹ ಒಂದು ಹ್ಯಾಪಿ ಜರ್ನಿಯನ್ನು ಕಣ್ಣಾರೆ ಕಂಡು ಅನುಭವಿಸಿದ ಅವಕಾಶ ಇತ್ತೀಚೆಗೆ ನನಗೆ ಒದಗಿತು. ನನಗೆ ರಾಜಧಾನಿಯಲ್ಲಿ ಹೆಚ್ಚಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಇಲ್ಲದೇ ಇರೋದರಿಂದ ನಾನು ಆ ಕಡೆ ಹೋಗೋದು ಸ್ವಲ್ಪ ಕಡಿಮೆ. ಆದರೂ ಹೋಗಬೇಕಾದಾಗ ಟ್ರೈನಿನಲ್ಲಿ ಸೀಟು ಸಿಗೋದಿಲ್ಲ, ವಿಮಾನದಲ್ಲಿ ಹೋಗಲು ಬಜೆಟ್ ಕೇಳುವುದಿಲ್ಲ, ಉಳಿದದ್ದು ಬಸ್ಸು ತಾನೇ. ಸುವಿಹಾರಿ ರಾತ್ರಿ ಬಸ್ಸಿನ ಸಿಂಗಲ್ ಸೀಟೊಂದರಲ್ಲಿ ಹೋಗಿ ಕುಳಿತೆ, ಸುಖಾಸೀನಳಾದೆ. ಕಳಿಸಲು ಬಂದ ಎಲ್ಲರೂ ತಮ್ಮ ತಮ್ಮ ಜನರಿಗೆ ಕೈ ಕುಲುಕಿ ಹ್ಯಾಪಿ ಜರ್ನಿ ಎಂದು ಹೇಳಿ ಹೋಗುತ್ತಿದ್ದರು. ಅಷ್ಟರಲ್ಲಿ ಚಂದ್ರಲೋಕಕ್ಕೆ ಹೋಗುವವರಂತೆ ಅಗಾಧ ಸೈಜಿನ ಮೂಟೆಗಳನ್ನು ಬೆನ್ನಿಗೆ ಬಿಗಿದುಕೊಂಡ ಹೈಟೆಕ್ ಜೋಡಿಯೊಂದು ಬಸ್ ಸೇರಿ ನನ್ನ ಪಕ್ಕದ ಸಾಲಿಗೆ ಬಂದು ನಿಂತಿತು. ಪೀಠಾಧಿಪತಿಗಳು ಸಿಂಹಾಸನವೇರುವ ಮೊದಲು ತುಳಸಿ ಜಲ ಪ್ರೋಕ್ಷಣೆ ಮಾಡಿ ಪೀಠ ಶುದ್ಧೀಕರಿಸಿಕೊಳ್ಳುವ ಹಾಗೆ ಈ ಜೋಡಿ ತಮ್ಮ ಸೀಟು, ಪಕ್ಕದ ಕಿಟಕಿ, ಗಾಜು ಎಲ್ಲವನ್ನೂ ಟಿಶ್ಯೂ ಪೇಪರ್ನಲ್ಲಿ ಒರೆಸಿ ಶುದ್ಧೀಕರಣ ಮಾಡಿ ಇವರೇನು ಇಲ್ಲಿ ಸಂಸಾರ ಹೂಡಲು ಬಂದಿದ್ದಾರೆಯೇ ಎಂಬ ಭ್ರಮೆ ಮೂಡಿಸಿದರು. ಗಂಡು ಆಳೆತ್ತರದ ಬ್ಯಾಗಿನಿಂದ ಅದೇನೋ ದ್ರಾವಣದ ಸ್ಪ್ರೇ ತೆಗೆದು ಸೀಟಿನ ಕೆಳಭಾಗ, ಮೇಲ್ಭಾಗ, ಮುಂದಿನ ಸೀಟಿನ ಹಿಂಭಾಗ ಎಲ್ಲದಕ್ಕೂ ಪುಸ್ ಮಾಡಿ ಏನೋ ಘಾಟು ದ್ರಾವಣ ಸಿಂಪಡಿಸಿತು. ಅದು ಕೀಟನಾಶಕವೋ ಆರ್ಡರ್ ರಿಮೂವರೋ ನಮ್ಮ ಪೇಷನ್ಸ್ ರಿಮೂವರ್ ಅಂತೂ ಹೌದಾಗಿತ್ತು. ಅಂತೂ ಇಡೀ ಬಸ್ಸಿನಲ್ಲಿ ಕೂತ ಸಮಸ್ತ ಜೀವಿಗಳ ಬ್ರಹ್ಮರಂಧ್ರಕ್ಕೆ ನುಗ್ಗಿ ಸಾಮೂಹಿಕ ಕೆಮ್ಮಿಗೆ ನಾಂದಿ ಹಾಡಿತು. ಏಕಕಾಲದಲ್ಲಿ ಒಂದು 50 ಜನ ವಿವಿಧ ಯಾರೋ ಕೆಮ್ತಾ ಇದ್ದರು, ನನಗೆ ಕೆಮ್ತು. ಏಕಕಾಲದಲ್ಲಿ ಒಂದು 50 ಜನ ವಿವಿಧ ಸ್ತರಗಳಲ್ಲಿ ಕೆಮ್ಮತೊಡಗಿದರೆ ಅಲ್ಲಿ ಅದೆಷ್ಟು ಎನರ್ಜಿ, ಕೆಮಿಕಲ್ ಎನರ್ಜಿಯಾ, ಕೆಮ್ಮೆನರ್ಜಿಯಾ, ಏನು ಬಿಡುಗಡೆಯಾಗುತ್ತದೆ ಸದ್ದು ತಜ್ಞರೇ ಹೇಳಬೇಕು. ಕೆಮ್ಮಿ ಇದ್ದ ಎನರ್ಜಿಯೆಲ್ಲ ಹೋಗಿ ಉಸಿರಿಗಾಗಿ ಅರ್ಜಿ ಹಾಕಲು ಕಿಟಕಿ ಸರಿಸಿದೆ. ಕೆಳಗೆ ನೋಡುತ್ತೇನೆ, ನಮ್ಮ ಪರಿಚಿತರಾದ ಭೀಮರಾವ್ ದಂಪತಿಗಳು ನಿಂತು ಬಿಟ್ಟಿದ್ದಾರೆ. ಮೊಮ್ಮಗ ಬೆಂಗಳೂರಿಗೆ ಒಬ್ಬನೇ ಹೊರಟಿದ್ದಾನೆ ಕಣ್ರಿ, ಚೂರು ನೋಡಿಕೊಳ್ಳಿ ಎಂದು ಪಿಜ್ಜಾ ಬರ್ಗರ್ ಪೋಷಿತ ಮರಿ ಘಟೋತ್ಕಚನಂತಿರುವ ಅವರ ಮೊಮ್ಮಗನನ್ನು ತೋರಿಸಿದರು. ಅವರು ಅಷ್ಟೆಲ್ಲ ಮಾತಾಡ್ತಾ ಇದ್ದರು. ನನಗೆ ಸ್ವರ ಹೋಗಿದೆ, ಕೈ ಇಲ್ಲ, ಕುರ್ರಿಲ್ಲ. ಹತಸ್ವರಳಾದ ನಾನು, ಅವರ ಮಿಸೆಸ್ ಭೀಮರಾವ್ ನನ್ನನ್ನೇ ಗಮನಿಸ್ತಾ ಇದ್ದರು.
ಇವರಿಗೆ ಅಹಂಕಾರ ಮಾತಾಡ್ತಿಲ್ಲ ಎಂಬ ಅರ್ಥದ ನೋಟ ಅವರಿಂದ ಬರುವ ಮೊದಲು ಕೈ ಸನ್ನೆ ಮಾಡಿ ಇಲ್ಲೇನೋ ದ್ರಾವಣ ಸಿಂಪಡಿಸ್ತಿದ್ದಾರೆ, ಸ್ವರ ಹೋಗಿದೆ ಎಂದು ಅಭಿನಯಿಸಿ ತೋರಿಸಿದೆ. ದ್ಯಾಟ್ ಈಸ್ ಯುವರ್ ಪ್ರಾಬ್ಲಮ್ ಎಂಬ ನೋಟ ಬೀರಿ ಅವರು ಹೋದರು. ಬಸ್ಸು ಹೊರಟಾದ ಮೇಲೂ ಆ ಜೋಡಿಯ ಸುಖ ಪ್ರಯಾಣದ ಸಿದ್ಧತೆ ನಡೆದೇ ಇತ್ತು. ಗಂಡು ಜೀನಿಯಸ್ನ ದೇಹಕ್ಕೆಲ್ಲ ಹೆಣ್ಣು ಜೀನ್ಸ್ ಒಡೋಮಸ್ ಲೇಪಿಸಿತು. ವ್ಯಾಕ್, ಅದರ ಕೆಟ್ಟ ವಾಸನೆಗಿಂತ ಸೊಳ್ಳೆ ಕಡಿತವೇ ವಾಸಿ. ಆ ಗಂಡು ಜೀನ್ಸ್ ಜೊತೆಗಾರ್ತಿಯ ಕಿವಿಗೆ ಅದೇನೋ ಡ್ರಾಪ್ಸ್ ಹಾಕಿತು. ಆಕೆ ಒಂದು ಬಾಕ್ಸ್ ತೆಗೆದು ತನ್ನ 2 ಕಣ್ಣುಗಳನ್ನು ಕಿತ್ತು ಆ ದ್ರಾವಣದಲ್ಲಿ ಮುಳುಗಿಸಿ ರೆಪ್ಪೆ ಮುಚ್ಚಿ ತೆಗೆದಳು. ನನ್ನ ಮುಂದಿನ ಸಾಲಿನಲ್ಲಿ ಕೂತ ಮರಿಘಟೋತ್ಕಚ ತಿರುಗಿ ಕೂತು ಕಾರ್ಟೂನ್ ಫಿಲ್ಮ್ ನೋಡುವಂತೆ ಖುಷಿ ಪಡುತ್ತಾ ಇದ್ದ. ನನಗೆ ಒಮ್ಮೆಲೆ ಇವರು ಯಾರಿರಬಹುದು ಎಂಬ ಚಿಂತೆ ಶುರುವಾಯಿತು. ನಡುವೆ ಒಂದಾದರೂ ಮಾತು, ಒಂದೂ ನಗು ಇಲ್ಲದ್ದು ನೋಡಿದರೆ ಇವರು ಗಂಡ ಹೆಂಡತಿ ಎಂಬುದು ಸ್ಪಷ್ಟ. ಅವರ ಇದಕ್ಕೆ ಅಪವಾದ ಗಂಡ ಹೆಂಡತಿಗಳನ್ನ ನಾನು ನೋಡಿದ್ದೇನೆ, ಹಾಗಲ್ಲ ನನಗನ್ನಿಸಿದ್ದು. ಅವರ ಮಾಂತ್ರಿಕ ಕೈಚಳಕ ನೋಡಿದರೆ ಯಂತ್ರಮಾನವರಿರಬಹುದೇ ಎನ್ನಿಸಿದರೂ ಒಡೋಮಸ್ ಲೇಪನ ಅರ್ಥವಾಗಲಿಲ್ಲ. ದೇವರು ಎಂಥ ಕಿಲಾಡಿ! ಈ ಅನುರೂಪದ ಜೋಡಿಗಳನ್ನು ಮೇಡ್ ಫಾರ್ ಈಚ್ ಅದರ್ ಎಂಬಂತೆ ಸೃಷ್ಟಿ ಮಾಡುವ ಮೊದಲು ಭೂಲೋಕದ ಯಾವುದಾದ್ರೂ ಕಾರ್ಟೂನ್ ಫಿಲ್ಮ್ ನೋಡಿದ್ದಾನೆ. ಅಕಸ್ಮಾತ್ ಇವುಗಳು ಮದುವೆ ಆಗಿದ್ದರೆ ಮನೆಯಲ್ಲಿ ಇವರ ಜೀವನ ಶೈಲಿ ಹೇಗಿರಬಹುದು, ಎಷ್ಟು ಥರದ ಸಾಮಾನುಗಳನ್ನು ಇವರು ಪೇರಿಸಿಟ್ಟುಕೊಂಡಿರಬಹುದು, ಉದ್ಯೋಗಕ್ಕೆ ಹೋಗುತ್ತಿರಬಹುದೇ, ಇಂಥ 100 ಯೋಚನೆಗಳು ನನಗೆ ಬರುತ್ತದೆ. ಅಷ್ಟೊತ್ತಿಗೆ ಆ ಗಂಡು ಇನ್ನೊಮ್ಮೆ ಪುಸ್ ಮಾಡ್ತದೆ. ಅನೇಕರು ಕೆಮ್ಮಿದರು. ಆ ಹೆಣ್ಣು ಜೀವಿ ಒಂದಾದರೂ ಕೆಮ್ಮಿಗೆ ಒಳಗಾಗಿರಲಿಲ್ಲ, ಅದು ಕೆಮ್ಮಿಕೊಂಡೇ ಇರಲಿಲ್ಲ. ಬಸ್ಸಿನೊಳಗಿರುವ ಅವರ ಸ್ಥಿತಿಗತಿ ಹೇಗೆ ಇರಲಿ, ಬಸ್ಸಂತೂ ತನ್ನ ವೇಗದ ಗತಿಯನ್ನು ಹೆಚ್ಚಿಸಿಕೊಂಡಿತ್ತು. ಕಿಟಕಿಯ ಹೊರಗೆ ಚಂದಿರನ ದರ್ಶನವಾಗಿದ್ದೇ ಮನಸ್ಸಿಗೆ ಸ್ವಲ್ಪ ಮುದದ ಸ್ಪರ್ಶವಾಯಿತು. ಕಿಟಕಿ ಸರಿಸಿ ನವಗ್ರಹಗಳಲ್ಲಿಯೇ ತಂಪಾದ ಗ್ರಹ, ಚಂದ್ರ, ಮನೋಹರ ಗ್ರಹ ಎಂದೆಲ್ಲ ಕವಿಗಳು ಹೊಗಳುವುದು ನೆನಪಾಗಿ ಅಪಾರ್ಟ್ಮೆಂಟಿನಲ್ಲಿ ಎಂದೂ ಕಾಣದ ಪೂರ್ಣ ಚಂದ್ರನ ದರ್ಶನದಿಂದ ಪುಳಕಿತಳಾಗಿ ನನ್ನ ಪ್ರಯಾಣವನ್ನು ಹ್ಯಾಪಿ ಜರ್ನಿಯಾಗಿಸಲು ನೀನಾದರೂ ಜೊತೆಗಿರೋ ಚಂದಿರ ಎಂದು ಬಿನ್ನಹ ಮಾಡಿದೆ. ಆದರೆ ನೀಲಾಗಸ, ಚಂದ್ರ, ತಾರೆ, ನಕ್ಷತ್ರ ಇವುಗಳ ಜತೆಯಲ್ಲಿ ಶನಿಗ್ರಹವೂ ಒಕ್ಕರಿಸಿರುತ್ತದೆ ಎಂಬ ಗ್ರಹ ಸತ್ಯ ನನಗೆ ಆ ಕ್ಷಣಕ್ಕೆ ಮರೆತು ಹೋಗಿತ್ತು. ಶನಿಗ್ರಹ ತೀರಾ ನನ್ನ ಹಿಂದಿನ ಸೀಟಿನಲ್ಲೇ ಮಫ್ಲರ್ ಸುತ್ತಿಕೊಂಡು ಕೂತಿತ್ತು ಮತ್ತು ಗೊಗ್ಗರು ಧ್ವನಿಯಲ್ಲಿ ಯಾರೇ ಅದು ಕಿಟಕಿ ತೆಗೆದವರು ಮುಚ್ಚ್ರಿ, ಅದನ್ನು ನಿದ್ದೆ ಮಾಡಬೇಕು ಎಂದು ಗುಟುರಿ ನನ್ನ ಕಿಟಕಿಯನ್ನೂ ಎಳೆದು ಬಿಟ್ಟಿತು. ಅಲ್ಲಿಗೆ ನನ್ನ ಹ್ಯಾಪಿ ಜರ್ನಿಯ ಆಸೆಗೆ ಶನಿ ದೆಸೆ ಪ್ರಾರಂಭವಾಯಿತು. ಇಡೀ ಬಸ್ಸಿನ ಕಿಟಕಿಗಳು ಮುಚ್ಚಲ್ಪಟ್ಟು ಲೈಟು ಆರಿಸಲ್ಪಟ್ಟ ಮೇಲೂ ಈ ಹ್ಯಾಪಿ ಜರ್ನಿ ಜೋಡಿ ಟಾರ್ಚು ಬೀರುತ್ತಾ ಸ್ವೆಟರು, ಮಫ್ಲರು, ಕ್ಯಾಪು ಎಂದು ಏನೇನೋ ಹುಡುಕುತ್ತಲೇ ಇತ್ತು. ಅತ್ತ ನಿದ್ದೆಯೂ ಬರದೆ ಇತ್ತ ಎಚ್ಚರವಾಗಿರಲು ಬಯಸದೆ ಆ ಜೋಡಿಗೊಂದು ಹೆಸರನ್ನು ಕೊಡೋಣ ಎಂದು ನನ್ನ ಮನಸ್ಸು ಬಯಸಿತು. ಇದ್ದ ಇಬ್ಬರಲ್ಲಿ ಈ ಪುರುಷಾಕೃತಿಯನ್ನು ಸುಖಪುರುಷನೆಂದು ಕರೆದರೆ? ಈ ಆಲೋಚನೆ ಬಂದಿದ್ದೇ ನನ್ನ ಅಂತರಾತ್ಮ ಅಬ್ಜೆಕ್ಷನ್ ಯುವರ್ ಆನರ್ ಎಂದು ಪ್ರತಿಭಟಿಸಿತು. ಈ ಪ್ರತಿಭಟನೆಗೆ ಕಾರಣವೂ ಇಲ್ಲದಿಲ್ಲ. ನಮ್ಮೂರಲ್ಲಿ ನಾನು ಕಂಡ ತಿಮ್ಮಪ್ಪಣ್ಣ ಎಂಬ ಸುಖಪುರುಷ ಹೆಸರಿಗೆ ಮಾದರಿಯಾದಂತೆ ಬಾಳಿ ಬದುಕಿದವರು. ಒಂದೇ ಒಂದು ಆರಾಮ ಕುರ್ಚಿ, ಒಂದು ಎಲೆ ಅಡಿಕೆ ಸಂಚಿ, ಒಂದು ಟ್ರಾನ್ಸಿಸ್ಟರ್, ಇಷ್ಟೇ ತಿಮ್ಮಪ್ಪಣ್ಣನ ಸುಖ ಜೀವನದ ಸಾಮಗ್ರಿಗಳು. ತಾನಂತೂ ಯಾವುದಕ್ಕೂ ತಲೆಬಿಸಿ ಮಾಡಿಕೊಂಡವನೇ ಅಲ್ಲ. ತನ್ನ ಬಳಿ ಬಂದವರನ್ನು ಸಹ ಹಗುರಾಗಿಸುವ ತಾಕತ್ತು ಹೊಂದಿದ ಇವರನ್ನು ಇಡೀ ಹಳ್ಳಿಯೇ ಸುಖಪುರುಷ ಎಂದು ಒಪ್ಪಿಕೊಂಡಿತ್ತು. ಹಾಗಂತ ಅನಕ್ಷರಸ್ಥನಾದ ಈ ನಮ್ಮ ತಿಮ್ಮಪ್ಪಣ್ಣ ಎ ಲೋಫ್ ಆಫ್ ಬ್ರೆಡ್, ಎ ಜಗ್ ಆಫ್ ವೈನ್, ಎ ಬುಕ್ ಆಫ್ ವರ್ಸ್ ಆ್ಯಂಡ್ ದೋ ಉಮರ ಕಯ್ಯಮ್ಮನ ಮಾತನ್ನಾಗಲಿ, ಹೇಳ್ಕೊಳ್ಳಾಕ ಒಂದು ಊರು, ತಲೆ ಮ್ಯಾಗ ಒಂದು ಸೂರು, ಮಲಗಾಕೆ ಭೂಮ್ತಾಯಿ ಮಂಚ, ಕೈ ಹಿಡಿದೋಳು ಪುಟ್ನಂಜಿ, ನಗನಗತಾ ಉಪ್ಪಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ, ಇಂಥ ಯಾವ ಸಾಲುಗಳನ್ನು ಓದಿದವನಲ್ಲ ನಮ್ಮ ತಿಮ್ಮಪ್ಪಣ್ಣ. ಸಹಜ ಬದುಕಿನಲ್ಲೇ ಆನಂದವನ್ನು ಕಾಣುವ ಅವನ ಜೀವನಕ್ಕೆ ಆ ಹೆಸರು ಹೆಮ್ಮೆಯ ತುರಾಯಿಯಂತೆ ಸಿಕ್ಕಿಸಬಹುದಾದ್ದು. ಅಂಥ ಸುಖಪುರುಷ ಎಂಬ ಹೆಸರನ್ನು ಇಲ್ಲಿರುವ ಪುರುಷಾಕೃತಿಗೆ ಇಟ್ಟು ಅವಮಾನ ಮಾಡುವುದ್ಯಾಕೆ? ಅದಲ್ಲದೆ ಸುಖಪುರುಷ ಪದಕ್ಕೆ ಸಂವಾದಿಯಾಗಿ ಇಷ್ಟರವರೆಗೂ ಕೇಳಿಯೇ ಇಲ್ಲದ ಸುಖ ಸ್ತ್ರೀ ಎಂಬ ಹೊಸ ಪದ ಪ್ರಯೋಗವನ್ನು ಮಾಡುವ ಧೈರ್ಯವನ್ನು ನಾನು ತೋರಬೇಕಿತ್ತು. ಎಷ್ಟೊಂದು ಸ್ತ್ರೀಯರಿಗೆ ಸುಖ ಸ್ತ್ರೀಯ ಲಕ್ಷಣಗಳಿಲ್ಲ, ಅರ್ಹತೆ ಇಲ್ಲ. ಆದರೆ ಎಲ್ಲಿದ್ದಾರೆ ನಮ್ಮ ಸುಖ ಸ್ತ್ರೀಯರು? ಈ ಭಾಷಾ ನ್ಯಾಯ, ಭಾಷ ಹಾಗೊಂದು ಪದವನ್ನೇ ಸೃಷ್ಟಿಸಿಲ್ಲ. ಆದ್ದರಿಂದ ಯಾರೋದೋ ಕುವರಿಯರಾದ ಈ ಜೋಡಿಗೆ ಬಸ್ಸಿನಲ್ಲಿ ನಾಮಕರಣ ಮಾಡುವ ವರಿಯನ್ನು ನಾನು ಬಿಟ್ಟುಬಿಟ್ಟೆ. ಅಷ್ಟರಲ್ಲಿ ಆ ಚೌಕಾಕಾರದ ನಡುವೆ ತೂತಿರುವ ಒಂದು ದಿಂಬಿಗೆ ಪುಸ್ ಎಂದು ಗಾಳಿಯೂದಿ ತನ್ನ ಕುತ್ತಿಗೆಯನ್ನು ಅದರಲ್ಲಿ ನೇತು ಹಾಕಿದ ಗಂಡು ಪ್ರಾಣಿ ಒಂದು ಟ್ಯಾಬ್ಲೆಟ್ ನುಂಗಿ ಕೈಯಲ್ಲಿರುವ ಟ್ಯಾಬ್ಲೆಟ್ನಲ್ಲಿ ಅದೇನೋ ಓದುತ್ತಾ ನಿದ್ರೆಗೆ ರಿಹರ್ಸಲ್ ನಡೆಸಿತು. ರಿಹರ್ಸಲ್ ಮಾತ್ರ, ಪುನಃ ಏನೋ ತಯಾರಿ, ಪುನಃ ಏನೋ ಪಿರಿಪಿರಿ. ಇಲ್ಲಿಯ ತನಕ ಸಿವಿಲ್ ಜೀವಿಯಾಗಿದ್ದ ನನಗೆ ಇದ್ದಕ್ಕಿದ್ದಂತೆ ಕ್ರಿಮಿನಲ್ ಯೋಚನೆಗಳು ಬರತೊಡಗಿದವು. ಆ ಪುರುಷ ಜೀವಿ ಕಣ್ಮುಚ್ಚಿದ ಸಮಯ ನೋಡಿ ಅವನ ಕೈಯಲ್ಲಿರುವ ಘಾಟು ದ್ರಾವಣದ ಬಾಟಲಿಯನ್ನು ಎತ್ತಿ ಎಸೆದರೆ, ಇಬ್ಬರ ಕುತ್ತಿಗೆಗೂ ನನ್ನ ವೇಲ್ ಬಿಗಿದು ಯಮಲೋಕ ಕಟ್ಟಿದರೆ,
ಎಲ್ಲ ಯೋಚನೆಗಳೇ, ಬಸ್ಸು ಚಲಿಸುತ್ತಲೇ ಇತ್ತು. ಎದುರಿನ ಸೀಟಿನ ಮರಿಘಟೋತ್ಕಜ ಪಾಪ ಹೊರಗೆ ಕೂತಂತೆ ನಿದ್ರೆಗೆ ಜಾರಿದ್ದ. ಹಿಂದಿನ ಶನಿಗ್ರಹವು ಮಫ್ಲರಿನಲ್ಲಿ ಉಸಿರು ಸಿಕ್ಕಿ ಸತ್ತವರಂತೆ ಮುಖ ಮುಚ್ಚಿ ನಿದ್ರಿಸಿ ನಿಶ್ಶಬ್ದವಾಗಿದ್ದರಿಂದ ಸಣ್ಣಗೆ ಕಿಟಕಿ ಎಳೆದು ತಂಪು ಗಾಳಿಗೆ ಮೈಯೊಡ್ಡಿ ನಾನು ಕಣ್ಣುಮುಚ್ಚಿದೆ. ಬೆಳಗಿನ ಜಾವ ಎಂಡ್ ಮಾಡ್ತೇನೆ. ಬೆಳಗಿನ ಜಾವ ಯಾರ್ರೀ ಜಾಲಹಳ್ಳಿ, ಯಾರ್ರೀ ಯಶವಂತಪುರ ಎಂಬ ಬಸ್ಸಿನಾಥನ ಕೂಗು ಕೇಳಿ ಕಣ್ಬಿಟ್ಟೆ. ಕಣ್ಣೆದುರು ಕಂಡಿದ್ದೇನು ಮತ್ತದೇ ಜೋಡಿ, ಅನುಪಮ ಜೋಡಿ. ರಾತ್ರಿ ಇಡೀ ಏರ್ಪಾಡು ಮಾಡಿಕೊಂಡ ಸುಖ ಪ್ರಯಾಣದ ಸಲಕರೆಗಳನ್ನು ಒಂದೊಂದಾಗಿ ಕಳಚಿ ಗಾಳಿ ತೆಗೆದು ಮಡಚಿ ಚೀಲಕ್ಕೆ ತುಂಬತೊಡಗಿತ್ತು. ಟಿಶ್ಯೂ ಪೇಪರಿನಲ್ಲಿ ಮುಖ ಒರೆಸಿಕೊಳ್ಳುತ್ತಾ ಇಳಿಯಲು ಸಿದ್ಧವಾಗತೊಡಗಿತ್ತು. ಪಾಪ ಸುಖ ಪ್ರಯಾಣದ ಸಿದ್ಧತೆಯಲ್ಲಿ ಅವರ ಪ್ರಯಾಣ ಮುಗಿದೇ ಹೋಗಿತ್ತು. ನನಗೆ ನಾನು ಇಳಿಯುವ ಸ್ಟಾಪು ಬರುತ್ತಿದ್ದಂತೆ ದೇವರ ಮೇಲೆ ಎಲ್ಲಿಲ್ಲದ ಕೃತಜ್ಞತಾ ಭಾವ ಉಕ್ಕಿ ಬರತೊಡಗಿತು. ಯಾಕೆಂದರೆ ದೇವರು ಈ 2 ಯಂತ್ರಜೀವಿಗಳನ್ನು ನನಗೆ ಯಾವುದೇ ನೆಂಟರಾಗಲಿ, ಬಂಟರಾಗಲಿ, ಪಕ್ಕದ ಮನೆಯವರಾಗಲಿ, ಸಹೋದ್ಯೋಗಿಗಳಾಗಲಿ ಸಹ ಹುಟ್ಟಿಸಿರಲಿಲ್ಲ. ಸದ್ಯ ಅಂದಿನ ಒಂದು ಪ್ರಯಾಣ ಬಿಟ್ಟರೆ ಮತ್ತೆ ಜೀವನದಲ್ಲಿ ಇವರನ್ನು ನಾನು ಭೇಟಿಯಾಗಲಾರೆ. ದೇವರೇ, ಏನೇನೆಲ್ಲಿ ನಿನ್ನ ಕಾರುಣ್ಯಕ್ಕೆ ಎನ್ನುತ್ತಾ ಇದ್ದೊಂದು ಚೀಲ ಹಿಡಿದು ಬಸ್ ಇಳಿದು ಬೆಂಗಳೂರಿನ ಚಳಿಗೆ ಧುಮುಕಿದ್ದೆ. ಆ ಜೋಡಿ ನನಗೆ ಬೆನ್ನು ಹಾಕಿ ಹೋಗ್ತಾ ಇತ್ತು. ಅವರನ್ನೊಮ್ಮೆ ಕರೆದು, ಈ ಹುಡುಗರ ವರ್ಲ್ಡ್ ನೀಡ್ ನಾಟ್ ಬಿ ಪರ್ಫೆಕ್ಟ್ ಟು ಬಿ ಹ್ಯಾಪಿ ಅಂತ ಹೇಳೋಣ ಎನ್ನುವಷ್ಟರಲ್ಲಿ ದಶದಿಕ್ಕಿನಿಂದ ಬಂದ ಬಸ್ಸುಗಳ ಹಿಂದೆ ಅವರು ಮಾಯವಾಗಿ ಬಿಟ್ಟರು. ನಮಸ್ಕಾರ. ಭುವನೇಶ್ವರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳು. ನನಗೂ ನಿನ್ನೆ ರೈಲಲ್ಲಿ ಬರ್ತಾ ಒಂದು ಪ್ರಯಾಣ ಅನುಭವ ಆಯಿತು. ಕಲಾವಿದೆ ಮತ್ತು ಸಚಿವರಾದ ಉಮಾಶ್ರೀ ಅವರು ನಮ್ಮ ಕ್ಯಾಬಿನಲ್ಲಿ ಇದ್ದರು. ಸರಿ, ನಾವೆಲ್ಲ ಬೇರೆ ಸ್ನೇಹಿತರೆಲ್ಲ ಇನ್ನೊಂದು ಕ್ಯಾಬಿನಲ್ಲಿ ಇದ್ದು ನಮ್ಮ ಚಟುವಟಿಕೆಯನ್ನು ಮುಗಿಸಿ ಬರೋದಕ್ಕೆ ಅವ್ರು ಮಲಗಿಬಿಟ್ಟಿದ್ರು. ಅವ್ರು ಸೆಕ್ಯೂರಿಟಿ ಅವನ್ ಇದ್ದ. ಅವ್ರು ಸೆಕ್ಯೂರಿಟಿ ಅವನು ಹೇಳ್ದ, ಇದು ಮಿನಿಸ್ಟ್ರು ಸರ್ ಅಂತ ಹೇಳ್ದ. ನಾನು ಅವ್ರು ನೋಡಬೇಕು ಅಂತಂತ ಎಷ್ಟೇ ಆಸೆ ಪಟ್ಟರು ಅವ್ರು ಪೂರ್ತಿ ಹೊತ್ಕೊಂಡ್ಬಿಟ್ಟಿದ್ದಾರೆ. ಒಂದೇ ಒಂದು ಅವರ ಬಟ್ಟೆ ಒಂದು ಭಾಗ ಮಾತ್ರ ಈಚೆಗೆ ಬಂದಿದೆ. ಅವ್ನು 3-4 ಸಲ ಬಂದು ನೋಡ್ದ. ನಾನು ಅವ್ರ ಜೊತೆ ನೋಡಿದ್ರೆ ಇಡೀ ರಾತ್ರಿ ಪ್ರಯತ್ನ ಪಟ್ಟರು ನನಗೆ ಸೀರೆ ಚೂರು ಅವರ ಸದರ್ ಕಮೀಸ್ನ ಒಂದು ಭಾಗ ಮಾತ್ರ ಕಾಣ್ತೇ ಬರ್ತು. ಅವ್ರು ನೋಡೋಕ್ಕಾಗಲೇ ಇಲ್ಲ. ಈ ಭುವನೇಶ್ವರಿಯವರ ಈ ಒಂದು ಪ್ರಬಂಧದ ಒಂದು ಇದನ್ನು ನೀವು ಗಮನಿಸಿದ್ರೆ ಅವರು ಅನುಭವದ ಹೊರಗಡೆನೂ ಇದ್ದಾರೆ, ಅನುಭವದ ಒಳಗಡೆನೂ ಇದ್ದಾರೆ. ಆಮೇಲೆ ಹತ್ತಿರನೂ ಆಗ್ತಾರೆ ಮತ್ತು ದೂರವನ್ನು ಆಗ್ತಾರೆ. ಮತ್ತು ಇದು ಅವರು ಒಂದು 2 ಪ್ರಬಂಧದಲ್ಲೂ ಆರಾಮ ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ರು. ಆಮೇಲೆ ನೀವೆಲ್ಲ ಆರಾಮಾಗಿ ಕುಳಿತುಕೊಂಡು ಕೇಳಬೇಕು ಅಂತ ಒಂದು ಹೇಳಿದ್ರು. ನಾವು ಈಗ ಪೊಯಿಟ್ರಿಯನ್ನು ಓದಬೇಕಾದ್ರೆ ಅಥವಾ ಶಾರ್ಟ್ ಸ್ಟೋರಿಯನ್ನು ಓದಬೇಕಾದ್ರೆ ಈ ಥರ ಲೀಸರಾಗಿ ಅಥವಾ ರಿಲ್ಯಾಕ್ಸ್ಡಾಗಿ ಓದ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಓದೋದ್ರಲ್ಲಿ ಇರಲ್ಲ. ಈ ಪ್ರಬಂಧವನ್ನು ನಾವು ಗಮನಿಸಬೇಕಾದ್ರೆ ಅಥವಾ ಓದಬೇಕಾದ್ರೆ ಒಂದು ಆರಾಮದ ಗುಣ ಕೂಡ ಇರಬೇಕಾಗತ್ತೆ. ಒಂದು ಪ್ರಬಂಧದ ಇನ್ನೊಂದು ಅವರ ಇದು ಅಂತಂದರೆ ಕೀನ್ ಅಬ್ಸರ್ವೇಷನ್ಸ್, ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಅವರು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಇದನ್ನು ಗಮನಿಸಿದ್ರು. ಅವ್ರದನ್ನು ಆ ಪ್ರಬಂಧವನ್ನು ಕೇಳ್ತಾ ಇದ್ದರೆ ಈ ಪ್ರಬಂಧ ಅಂತಕ್ಕಂಥದ್ದು ಗಾನಯೋಗ್ಯ ವ್ಯಾಖ್ಯಾನ ಅಂತ ಒಂದು ಮಾತಿದೆ. ಗಾನಯೋಗ್ಯ ವ್ಯಾಖ್ಯಾನ ಅಂಥೇಳಿ ಆ ಮಾತು ನನಗೆ ನೆನಪು ಬಂತು. ಈ ಜಯಂತಿನ ಪ್ರಬಂಧವನ್ನು ಕೇಳಿಸ್ಕೊಳ್ತಾ ಇದ್ದಾಗ ನಮ್ಗೆ ಇನ್ನೊಂದು ಅಂಶವನ್ನು ಹೇಳೋದು ಮರ್ತುಬಿಟ್ಟೆ. ಈ ಭಾಷೆಗೆ ಅನೇಕ ಸ್ತರಗಳಿರುತ್ತೆ. ಅದನ್ನು ಒಬ್ಬ ಒಳ್ಳೆಯ ಪ್ರಬಂಧಕಾರ ತನ್ನ ಭಾಷೆಯ ಪ್ರಬಂಧದ ಬೇರೆ ಬೇರೆ ಭಾಗಗಳಲ್ಲಿ ಉಪಯೋಗಿಸ್ತಾನೆ. ಅದನ್ನು ನಾವು ಜಯಂತರ ಪ್ರಬಂಧದಲ್ಲಿ ಗಮನಿಸ್ಬೋದು. ಸಾಮಾನ್ಯವಾಗಿ ಈ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಸಂಕಿರಣಗಳಲ್ಲಿ ಕಾವ್ಯಕ್ಕೇ ಹೆಚ್ಚು ಪ್ರಾಧಾನ್ಯ, ಕವಿಗೋಷ್ಠಿನೇ ಕೊಡ್ತಾರೆ. 2 ಪರ್ಯಾಯ ಗೋಷ್ಠಿ ಅದು ಇದು ಅಂತೇಳಿ. ಆಮೇಲೆ ಈಚೆಗೆ ಈ ಕಥಾ ಕಮ್ಮಟ ಅದೆಲ್ಲ ಬಂದ ಮೇಲೆ ಈ ಕಥೆಗಳನ್ನ ಓದೋಕ್ಕೂ ಒಂದು ಅವಕಾಶವನ್ನು ಕೊಡ್ತಾರೆ. ಈ ಪ್ರಬಂಧವನ್ನು ಓದೋಕ್ಕೆ ಒಂದು ಅವಕಾಶ ಕೊಟ್ಟದ್ದು ಇದೆ ಈ ಸಾಹಿತ್ಯ ಸಂಭ್ರಮದ ಒಂದು ಮುಖ್ಯ ಆಕರ್ಷಣೆ ಮತ್ತು ವಿಶಿಷ್ಟತೆ. ಅದಕ್ಕೆ ಅವ್ರಿಗೆ ಕೃತಜ್ಞತೆ. ಪ್ರಬಂಧಕಾರರಿಗೆ ನಮಗೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಕಥೆಗಳಿಗೆ ಮುನ್ನುಡಿ ಬರ್ಕೊಡೋರು ಇರ್ತಾರೆ, ಕಾವ್ಯಕ್ಕೆ ಮುನ್ನುಡಿ ಬರ್ಕೊಡೋರು ಇರ್ತಾರೆ, ಪ್ರಬಂಧಕ್ಕೆ ಮುನ್ನುಡಿ ಬರ್ಕೋರು ಯಾರೂ ಇರೋಲ್ಲ. ಅದೇನು ಲೈಟ್ ಫಾರಮ್ ಬಿಡ್ರಿ ಅಂತ ಹೇಳ್ತಾರೆ. ಈಗ ನಾನೇ ನನ್ನ ಬಗ್ಗೆ ಬಂದಿರತಕ್ಕಂಥ ವಿಮರ್ಶಾ ಲೇಖನಗಳನ್ನ ಸಂಗ್ರಹಿಸ್ತಾ ಇದ್ದರೆ 60 ಇದೆ. ಅದರ 4 ಮಾತ್ರ ಪ್ರಬಂಧದ ಬಗ್ಗೆ ವಿಮರ್ಶೆ ಇದೆ. ಆ 4ರಲ್ಲಿ 2 ಮುನ್ನುಡಿ ನಾನೇ ಬರೆಸ್ಕೊಂಡಿರೋದು. ಆ 2ರ ಮುನ್ನುಡಿ ಇಟ್ಕೊಂಡು ಒಬ್ಬರು ಬರೆದಿರೋದು. ಹೀಗೆ ಒಂದು ಇದಿದೆ. ಇವತ್ತಿನ ಈ ಪ್ರಬಂಧ ಮಂಡನೆಯ ವ್ಯಾಪ್ತಿಯಿಂದ ಹೊರಗಡೆ ಹೇಳ್ಬೋದಂಥ ಒಂದು ವಿಷಯ ಅಂತಂದರೆ, ಪ್ರಬಂಧವನ್ನು ಗಂಭೀರವಾದ ವಿಚಾರಗಳನ್ನ ಮಂಡಿಸೋಕ್ಕೂ ಕೂಡ ಉಪಯೋಗಿಸ್ಬೋದು. ವೈಚಾರಿಕ ಪ್ರಬಂಧಗಳನ್ನೂ ಕೂಡ ಬರಿಬೋದು. ಆ ವೈಚಾರಿಕ ಪ್ರಬಂಧವನ್ನು ಭಾರವಾಗದ ಹಾಗೆ ಬರೆಯೋದಕ್ಕೆ ಇದು ಒಂದು ಮಾದರಿ. ಈ ಪ್ರಬಂಧ ಅಂತಕ್ಕಂಥದ್ದು ಒಂದು ಮಾದರಿ ಇರುತ್ತೆ. ನಾನು ಹೇಳಿದ್ನಲ್ಲ, ಹಲವು ಧ್ವನಿಗಳನ್ನ ಉಪಯೋಗಿಸ್ಕೊಂಡು ಈ ಟೆಂಟೇಟಿವ್ ಆಗಿ ಬರೀತಾ ಅನೇಕ ವಿಚಾರಗಳನ್ನು ನಾವು ಈಗ ಬರಿಬೋದು. ಇನ್ ಪ್ರೈಸ್ ಆಫ್ ಐಡಲ್ನೆಸ್ ಅಂತಕ್ಕಂಥದ್ದು ಈ ಬರ್ಟ್ರಾಂಡ್ ರಸಲ್ ಅವರು ನಾವು ಯಾಕೆ ಸೋಮಾರಿಗಳಾಗಿರಬೇಕು ಅಂತಕ್ಕಂಥ ಒಂದು ಪ್ರಬಂಧವನ್ನು ಬರೆದಿದ್ದಾರೆ ಹಳೆ ತಲೆಮಾರಿನ ಲೇಖಕರು. ಅದನ್ನು ನಾವು ಗಮನಿಸಬೇಕು ಅಂತ ನನಗೆ ಅನಿಸುತ್ತೆ. ಈಗ ಪುತಿನ ಅವ್ರದ್ದು ಪ್ರಬಂಧಗಳು ಅದೇ ರೀತಿ ಒಂದು ಗಂಭೀರವಾದ ವಿಷಯಗಳನ್ನು ಕೂಡ ಅವರು ಆ ರೀತಿಯಲ್ಲಿ ಬರೀತಾರೆ. ಇಷ್ಟನ್ನು ನಾವು ನಮ್ಮ ಪ್ರಬಂಧಕಾರರು ಮಂಡಿಸಿದ ಪ್ರಬಂಧಗಳ ಹಿನ್ನೆಲೆಯಲ್ಲಿ ನಾನು ಮಾಡ್ಕೊಂಬಂದಂಥ ಟಿಪ್ಪಣಿ ಹಿನ್ನೆಲೆಯಲ್ಲಿ ನಿಮಗೆ ಕೆಲವು ವಿಷಯಗಳನ್ನ ಹೇಳಿದ್ದೀನಿ.
ಈಗ ಸಭಿಕರು ಈ ಬಗ್ಗೆ ತಮ್ಮ ವಿಚಾರಗಳನ್ನ ಮಂಡಿಸಿ ಇನ್ನೊಂದಿಷ್ಟು ಬೆಳಕನ್ನು ಚೆಲ್ಲಬೇಕು ಅಂತ ಕೋರ್ತೀನಿ. ಈಗ ಚರ್ಚೆಗೆ ಈ ಗೋಷ್ಠಿ ಓಪನ್ ಆಗಿದೆ. ಯಾರು ಮೊಬೈಲ್ ಖರೀದಿ ಮಾಡುತ್ತಾರೋ ಅವರು ಖರೆ ಮಾತಾಡುವುದನ್ನೇ ಬಿಡುತ್ತಾರೆ. ಆನಂತರ ಇನ್ನೊಂದು ವಿಷಯ ಏನಂದ್ರೆ, ಅಂದು ಸೀತಾರಾಮರ ಕೈಯಲ್ಲಿ ಬಿಲ್ಲು ಬಾಣದ ಬದಲು ಮೊಬೈಲ್ ಇದ್ದಿದ್ದರೆ ಜರುಗುತ್ತಿರಲಿಲ್ಲ ಮಹಾರಾಮಾಯಣ. ಈ ಎರಡು ವಿಷಯ ಬಿಟ್ಟರು. ಅಲ್ಲ, ಇದು ಒಂದೇನು ಅಂತಂದ್ರೆ ಸರ್, ಈಗ ಎಸ್ ಎ ಫಾರಮ್ ಅಲ್ಲಿ ಒಂದೇನು ಅಂದ್ರೆ ಅವ್ರು ಏನು ಹೇಳಿರ್ತಾರೆ ಅನುಭವದ ಜೊತೆಗೆ ನಿಮ್ಮ ಅನುಭವನ ನೀವು ಸೇರಿಸ್ಕೋಬಹುದು. ನಿಮ್ಮ ಅನುಭವಕ್ಕೆ ಸಮಾಧಿ ಆಗಿದೆ, ಅದು ಒಳ್ಳೆ ಪ್ರಬಂಧ ಅಂತ ಅಷ್ಟೇ. ನೋಡಿ, ಈ ಕೊರತೆಗಳನ್ನು ಒಳ್ಳೆಯ ಗುಣಗಳನ್ನು ಹೇಳುವಾಗ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಸರಿ ಇಲ್ಲ. ಈ 2 ಬಿಟ್ಟರು 4 ಬಿಟ್ಟರು ಅಂದರೆ ನಂಗೆ ಹೆದರಿಕೆ. 2 ಬಿಟ್ಟರು ಅಂದರೆ ಕನ್ನಡದಲ್ಲಿ ಬೇರೆ ಅರ್ಥನೇ ಆಗುತ್ತೆ. ಅವರು ಸುಮ್ಮನೆ ಇರಲಿ. ಏನು ಹೇಳಿ, ದೋಷಾರೋಪಣೆ ಒಳ್ಳೆಯ ಆ ಬುದ್ಧಿ ಇದ್ದರೆ ನೀವು ಬೆಳೆಯೋದು. ಒಬ್ಬನ ಕೇಳಿದಂತೆ, ಒಬ್ಬ ಕ್ರಿಟಿಕ್ನ ಒಳ್ಳೆಯ ಚಿತ್ರ ಕೊಟ್ಬಿಟ್ಟು ಬ್ಯೂಟಿಫುಲ್ ಪಿಕ್ಚರ್ ಆ ಶಿಲ್ಪಗಳ ಬಗ್ಗೆ, ಅದರ ಬಗ್ಗೆ ಸುಂದರ ಬಗ್ಗೆ ನಮ್ಮ ಸ್ನೇಹಿತರು ಶೆಟ್ಟರ್ ಅವರು ಸೊಗಸಾಗಿ ಬರೆದಿದ್ದಾರೆ. ವಾಟ್ ಈಸ್ ಲ್ಯಾಕಿಂಗ್ ಇನ್ ದಿಸ್, ಇಂಗ್ಲೀಷ್ ಪ್ರಬಂಧದಿಂದ ಹೇಳ್ತಾ ಇರೋದು ನಾನು ಇದನ್ನು. ಕೊನೆ ಕೇಳಿದ್ರಂತೆ, ನಾವು ಟೆಲ್ ಮಿ ವಾಟ್ ಈಸ್ ಲ್ಯಾಕಿಂಗ್ ಇನ್ ದಿಸ್ ಆರ್ಟಿಕಲ್ ಅಂದರೆ ಅವನು ನೋಡಿದಂತೆ ಹಾಗೆ ನೋಡಿಬಿಟ್ಟು ಕೊನೆಗೆ ದೋಷ ಹೇಳಬೇಕಲ್ಲ, ಎ ಲ್ಯಾಕ್ ಇಸ್ ಲ್ಯಾಕಿಂಗ್ ಅನ್ನಂತೆ. ಅಂದರೆ ದೋಷ ಇರಬೇಕಾಗಿತ್ತು, ಅದಿಲ್ಲ, ಅದೇ ಒಂದು ದೋಷ ಅಂತ. ಹಾಗೆ ಹೇಳೋಕ್ಕೆ ಬೇಕಾದಷ್ಟಿರುತ್ತೆ. ಎರಡೆಲ್ಲ ನಾನು ಬಿಟ್ಟಿರೋದು 20 ಬಿಟ್ಟಿದ್ದೀನಿ. ಈ 2 ಬಿಟ್ಟಿದ್ರ ಬಗ್ಗೆ ಒಂದು ಸೆಕೆಂಡ್, 2 ಬಿಟ್ಟಿದ್ರು ಹೇಳಿದ್ರಲ್ಲ, ಅದಕ್ಕೆ ಚಂಪಾ ಅವ್ರದ್ದೊಂದು ಜೋಕ್ ಇದೆ, 3 ಬಿಟ್ಟದ್ದು ಅಂತ ಹೇಳಿ. ಅದಕ್ಕೆ ಚಂಪಾ ಅವರ ಸ್ನೇಹಿತರು ಒಬ್ಬರು ಏನೇನೋ ಬರಿತಾ ಇದ್ದ. ಆಮೇಲೆ ಅವರು ಚಂಪಾ ಅವರು ಯಾಕೋ ನಿಮ್ಮ ಸ್ನೇಹಿತರು ವಿಮರ್ಶೆ ಬರಿತಾ ಇದ್ದಾರೆ ಅಂತ ಕೇಳಿದಂತೆ, ಅವ್ನು 3 ಬಿಟ್ಟಿದ್ದಂತೆ, ಅದಕ್ಕೆ ವಿಮರ್ಶೆ ಬರಿತಾ ಇದ್ದಾನೆ. ಏನು ಸರ್ ಹಾಗಂದ್ರೆ, ಇಲ್ಲ ಅವನು ಮುಂಚೆ ಕತೆ ಕಾವ್ಯ ಪ್ರಬಂಧ ಬರಿತಾ ಇದ್ದ, ಅದನ್ನು ಬಿಟ್ಬಿಟ್ಟು ವಿಮರ್ಶೆ ಬರಿತಾ ಇದ್ದಾನೆ. ನಾನೊಂದು ಮಾತು ಹೇಳ. ಮಿತ್ರ ಅವರು ನನ್ನ ಆ ಜೋಕು ಏನೋ ಆಗೋದಿಲ್ಲ, ನಾನು ಹೇಳಿದ್ದು ಬೇರೆ. ಅದು ಈ ಹೊಯ್ಸಳ ದೇವಸ್ಥಾನದೊಳಗೆ ಹೋಗಿ ಹಳೆಬೀಡಿನಲ್ಲಿ ನೋಡಿದಾಗ ಅತ್ಯಂತ ಸುಂದರವಾಗಿ ಕಾಣ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಅವನು ರೂವಾರಿ ಮರೆತು ಒಂದಿಷ್ಟು ಜಾಗ ಬಿಟ್ಟಿದ್ದಾನಲ್ಲ, ಅದೇ ಅದನ್ನು ಬರೆದಿದ್ದೆ. ಇಲ್ಲ, ಒಂದು ಪ್ರಶ್ನೆ ಇದೆ. ಈ ಪ್ರಬಂಧಗಳು, ಲಲಿತ ಪ್ರಬಂಧಗಳು, ನಾವು ಶಾಲೆಯಲ್ಲಿ ಇರಬೇಕಾದಾಗ, ಕಾಲೇಜಿನಲ್ಲಿ ಇರಬೇಕಾದಾಗ ನಾವೆಲ್ಲರೂ ಬರೆದಿದ್ದೀವಿ. ಅವಾಗ ಬರೀದೆ ಲಲಿತ ಪ್ರಬಂಧಗಳನ್ನು, ಕಾವ್ಯಗಳನ್ನು ಬರೀದೆ ಯಾರೂ ಬೆಳೀತಾನೆ ಇರಲಿಲ್ಲ. ಅವು ಎಷ್ಟೇ ಕೆಟ್ಟವಾಗಿರಲಿ ಬರೆದಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ. ಈಗ ಅಂಕಣ ಅನ್ನೋ ರಾವಣ ಅವನ್ನ ಕೊಲ್ತಾ ಇದ್ದಾನೆ ಅಂತ ಅನಿಸುತ್ತೆ. ಈ ಅಂಕಣ ಅಂತಾರೆ, ಅಂಕಣಕಾರರು ಬರೆಯೋ ಅಂಕಣಗಳಲ್ಲ, ಅಂಕಣಕಾರರು ಬರೆದೇ ಇರತಕ್ಕಂಥ ಅಂಕಣಗಳು ಕೂಡ ದಿನಪತ್ರಿಕೆಯೊಳಗೆ ನೋಡ್ತಾ ಇದ್ದೀವಿ. ಇದರಿಂದ ಪ್ರಬಂಧಗಳಿಗೆ ಏನಾದರೂ ಅದರಿಂದ ಧಕ್ಕೆ ಆಗಿದೆನೋ ಅಂತ ಹೇಳ್ಬಿಟ್ಟು ಈಗ ಪ್ರಬಂಧಗಳನ್ನು ಬರೆಯೋದು ಒಂದು ದಿನಪತ್ರಿಕೆಯೊಳಗೆ ಅಪರೂಪವಾಗ್ತಾ ಇದೆ. ಈ ಥರದ ಪ್ರಬಂಧ ನೀವು 3 ಮಂಡನೆ ಮಾಡಿದ್ದೀರಲ್ಲ, ಆ ಥರದ ಪ್ರಬಂಧಗಳು. ಅಂಕಣಗಳು ಬೇರೆ ಕಡೆಗೆ ಎತ್ಕೊಂಡು ಹೋಗ್ಬಿಡ್ತಾವೆ ನಮ್ಮನ್ನು, ಯಾವುದೋ ಉದ್ದೇಶದಿಂದ. ಅಂಕಣಕಾರರದ್ದು ಒಂದು ಏನು ಅಂತ ಹೇಳಿದರೆ, ಅವನು ಅಂಕಣವನ್ನು ಬರೀಲೇಬೇಕು ಅಂತ ಹಠಮಾರಿತನದಿಂದ ಬರಿತಾ ಇರ್ತಾನೆ. ಅದು ಓದಲಿಕ್ಕೆ ಒಮ್ಮೊಮ್ಮೆ ಸೊಗಸಾಗಿರ್ತದೆ, ಸಾಮಾನ್ಯವಾಗಿ ಕೆಟ್ಟದಾಗೇ ಇರ್ತದೆ. ನಿಮ್ಮ ಅನಿಸಿಕೆ ಏನು? ನಿಜ, ಕಾಲ ಕಾಲಕ್ಕೆ ನಮ್ಮ ಪ್ಲ್ಯಾಟ್ಫಾರ್ಮ್ಗಳು ಬದಲಾಗ್ತಾ ಇರ್ತವೆ. ನನ್ನ ಕಾಲದಲ್ಲಿ ಮೂರ್ತಿರಾಯರಿಗಿಂತ ಹೆಚ್ಚಾಗಿ ಗೊರೂರು ರಾಮಸ್ವಾಮಿಗಾರು ಬರೀತಾಯಿದ್ದರು. ಅಪ್ಪಟ ಹಳ್ಳಿಯ ಚಿತ್ರಗಳನ್ನು ಕೊಡೋದ್ರಲ್ಲೇ ಅವರು ಪ್ರಬುದ್ಧರಾಗಿದ್ದರು. ಆಮೇಲೆ ಅವ್ರಿಗೆ ಆಗಲಿಲ್ಲ ಅದು. ನನಗೆ ಹೇಳ್ತಾಯಿದ್ರು ಅವರು, ಎಷ್ಟು ದಿವಸ ಅಂತ ಬರೆಯೋದಯ್ಯ, ಸುಮ್ಮನೆ ಇದೆ ಬರೆದಿದ್ದೆ ಬರ್ಕೊಂಡು ಹೋಗೋದು. ನಂಗೆ ಬಹಳ ಗುರುಗಳು, ನನಗವರು ಸ್ನೇಹಿತರು ಕೂಡ ಹೇಳ್ತಾಯಿದ್ರು. ಆದ್ದರಿಂದ ಹೊಸತನ ಕಾಣುವ ಒಂದು ಸ್ವಭಾವ ಮನುಷ್ಯನಿಗೆ ಸಹಜವಾದ್ದರಿಂದ ಪ್ರಬಂಧಗಳು ಮೂಲೆ ಗುಂಪಾದು. ಇಂಗ್ಲೀಷ್ನಲ್ಲೇ ಆಗಿದ್ದು ನಾನು ಹೇಳ್ತೇನೆ. ನಂತರ ಸುಮಾರು 150-200 ಒಳ್ಳೆಯ ಪುಸ್ತಕ ಸಂಗ್ರಹಗಳಿವೆ ಇಂಗ್ಲೀಷ್ದು. ಅದನ್ನೆಲ್ಲ ಓದಿದಾಗ ನನಗೆ ಯಾಕೆ ವಸ್ತುವಿನಲ್ಲಿ ಏನೋ ಕೊರತೆ ಕಾಣುತ್ತೆ, ಯಾಕೆ ಬಿಟ್ಬಿಡ್ತಾರೆ ಇದನ್ನು,
ನಾನೇ ಪ್ರಬಂಧಕಾರ 100 ಪ್ರಬಂಧಗಳನ್ನು ಬರೆದ ಪಾಪಕ್ಕೆ ಗುರಿಯಾಗಿದ್ದೀನಿ ನಾನು, ಗೊತ್ತಾಯ್ತಲ್ಲ, 100 ಪ್ರಬಂಧಗಳು. ಆದರೆ ಯಾಕೆ ಈಗಲೂ ನನಗೆ ಯಾರು ಕೇಳಿದ್ರೆ ಇನ್ನೊಂದು ಸಂಗತಿ ಗೊತ್ತಾ, ನಾನು ಹೇಳಿದ್ರೆ ಅದನ್ನು ಪತ್ರಿಕೆಯವರು ಕೇಳ್ತಾರಲ್ಲ ಒಂದು ಬರ್ಕೊಡಿ ಅಂತ, ಯಾಕಂದ್ರೆ ಜಾಗ ತುಂಬಕ್ಕೆ ಬೇಕು ಅವರಿಗೆ. ಇವನು ಹಳೇ ಹೆಸರಿರೋದ್ರಿಂದ ಇದು ನಡ್ಕೊಂಡು ಹೋಗುತ್ತೆ. ಗುಡ್ ವಿಲ್ ಅಂತಿರಲ್ಲ, ಅದು ಇಲ್ಲಿ ಕೆಲಸ ಮಾಡುತ್ತೆ. ಆದ್ದರಿಂದ ಪ್ರಬಂಧ ಯಾರೇ ಆಗಲಿ, ಅನ್ಯರು ಬರೆದುದಾನೆ ಕೊರೆದುದಾನೆ, ಕೊರೆದು ಭಿನ್ನಗಾಗಿದೆ ಮನವು, ಈ ಪನ್ನತಿಕೆ ಬರುವನಕ ಬರಿಯ ಬಾಳಿದು ನರಕ ಅಂತ ಹೇಳ್ತಾರೆ ಒಂದು ಕಡೆ. ನಾನು ಇದನ್ನೆಲ್ಲೂ ಪ್ರಬಂಧದಲ್ಲಿ ಕೋಟ್ ಮಾಡಿಲ್ಲ, ಯಾಕೆಂದರೆ ಪ್ರಬಂಧಗಳಲ್ಲಿ ಕೋಟ್ ಮಾಡುವಾಗ ನೀವು ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡಬಾರ್ದು, ಅದರ ಆಪೋಸಿಟಾಗಿ ಹೇಳಿಬೇಕಾರೆ. ನನಗೆ ಸರ್ಕಾರ ಹತ್ತಿರ ಹೋದಾಗ ಒಬ್ಬ ಮಂತ್ರಿಗಳನ್ನು ಹೋಗಿ ಕೇಳ್ತಾನೆ, ಇದು ಮಾಡಿಕೊಡು ರೈತ. ಒಬ್ಬ ಕುರುಬ ಪಾಪ ಕನಕದಾಸ ಉಡುಪಿಗೆ ಹೋಗಿ ಕೇಳಿದ್ನಲ್ಲ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ದನಿ ಕೇಳಲಿಲ್ಲವೇ ನರಹರಿಯೇ. ನನಗಿದು ಅನಿಸೋದೇ ಬೇರೆ ಗೊತ್ತಾ. ನಾವು ಕುರುಬರು, ದಡ್ರು ಗೊತ್ತಾಗಲ್ಲ, ಸರ್ಕಾರ ಏನು ಮಾಡಲ್ಲ ಅಂತ ಗೊತ್ತಿಲ್ಲ, ಆದರೂ ಹೋಗ್ತೀವಿ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ದನಿ ಕೇಳಲಿಲ್ಲವೇ ನರಹರಿಯೇ. ಹೀಗೆ ಬರೆದೆ ನಾನು. ಆದರೆ ಈ ಪ್ರಬಂಧ ಸಂಕಲನ ಇದೆಯಲ್ಲ, ಒಂದು 2 ಬಂದ ಮೇಲೆ ಇನ್ನು ಸಾಕು ಅಂತ ನನಗೇ ಅನ್ಸೋಕ್ಕೆ ಶುರುವಾಯಿತು. ನೀವು ಹೇಳಿದ್ದು ಅದು ಸರಿಯಾದ ಮಾತು. ಯಾಕೆಂದರೆ ಹೊಸದನ್ನು ಕಾಣಬೇಕಾದ್ರೆ ಹೊಸ ದೃಷ್ಟಿ ಬೇಕು. ಅದನ್ನು ಮತ್ತೆ ಕಾಣಿಸ್ತಾ ಇರಬೇಕಾದ್ರೆ ನಿನ್ನಲ್ಲಿ ಮಹಾಪ್ರತಿಭೆ ಇರಬೇಕು. ನಾವೆಲ್ಲ ಎಲ್ಲ ಇರೋರು ಅಂಥ ಮಹಾಪ್ರತಿಭಾಶಾಲಿಗಳೇನಲ್ಲ. ಮತ್ತು ಎಷ್ಟು ಅಂಕಣ ನಾವು ಸೃಷ್ಟಿ ಮಾಡ್ಕೊಂಡು, ಅಂಕಣ ಅಂದರೆ ಇದು ಏರ್ದಲ್ಲಿ ನಾನು ಹೇಳೋದು. ಇಂಗ್ಲೀಷಲ್ಲಿ ಕಾಲಮ್ ಅಂತಾರಲ್ಲ, ಕಾಲಮ್ ಆ್ಯಕ್ಚುಲಿ ಬಂದದ್ದು ಸೇನೆಯ ತುಕಡಿಯಿಂದ. ಕಾಲಮ್ಸ್, ಇನ್ಫೇಮಸ್ ಜರ್ಮನ್ ಕಾಲಮ್ಸ್ ಅಂತ ಒಂದು ಪ್ರಬಂಧ ಇದೆ. ತುಂಬ ಕೆಟ್ಟ ಹೆಸರು ಪಡೆದಂತಹ ಈ ಜರ್ಮನ್ ದಳ ಇದೆಯಲ್ಲ, ದಳದ ಒಂದು ತುಕಡಿ. ಹಾಗೆ ಪತ್ರಿಕೆಗಳಲ್ಲಿ 7 ಕಾಲಮ್ ಇರುತ್ತಲ್ಲ, ಆ 7 ಕಾಲಮಲ್ಲಿ ಒಂದಿಷ್ಟು ಭಾಗನ ಕೊಟ್ಬಿಡ್ತಾಯಿದ್ರು, ಅಲ್ಲಿ ಕಾಲಮ್ ಅಂತ ಶುರುವಾಯಿತು. ನೀವು ಅಂಕಣ ಅನ್ನೋದು ಕೂಡ ಇಷ್ಟೇ ಅನ್ಯಾಯ ಮಾಡುತ್ತೆ ಅಂತ ಹೇಳಿಬಿಟ್ಟಿರಿ. ಈಗ ಯಾವುದು ಪ್ರಬಂಧ ಏನೇನು ಮಾಡ್ತಾ ಇದೆಯೋ ಅದನ್ನೆಲ್ಲ ಅಂಕಣನೂ ಮಾಡೋದ್ರಿಂದ ನಾವು ಇನ್ನೊಂದು ಮೂರನೆಯ ದಾರಿ ನನ್ನದು, ನಾನು ಮುರಾರಿ ಅಂತ ಒಬ್ಬ ಹೇಳ್ದ. ಹಾಗೆ ನಾವು 3ನೇ ದಾರಿ ಕಂಡುಕೊಳ್ಬೇಕು, ಅಂಕಣನೂ ಬಿಟ್ಬಿಡೋಣ, ಹಾಗೆ ಪ್ರಬಂಧಗಳನ್ನು ಬಿಟ್ಬಿಡೋಣ, ಇನ್ಯಾವುದೋ ಒಂದು ಬರವಣಿಗೆ ಬರಬೇಕು ಅಂತ ನನಗೆ ಅನಿಸುತ್ತೆ. ಈಗ ಶೆಟ್ಟರ್ ಅವರು ಮಾತಾಡ್ತಾ ಈ ಹಿಂದೆ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ ಹೈಸ್ಕೂಲ್ನ ಮಟ್ಟದಲ್ಲಿ ಪ್ರಬಂಧಗಳನ್ನ ಬರೆಸ್ತಾ ಇದ್ರು ಅಂತ ಹೇಳಿದ್ರು. ಅದು ಇಟ್ ವಾಸ್ ಎ ಪಾರ್ಟ್ ಆಫ್ ಲ್ಯಾಂಗ್ವೇಜ್ ಟ್ರೈನಿಂಗ್. ಪ್ರತಿಯೊಬ್ಬರಿಗೂ ಒಂದು ಭಾಷೆಯ ಒಂದು ಮಟ್ಟಕ್ಕೆ ಬರಬೇಕು ಅಂತೇಳಿ ಈಗ ಸ್ಕೂಲ್ನಲ್ಲೇ ಆ ಥರ ಲ್ಯಾಂಗ್ವೇಜ್ ಟ್ರೈನಿಂಗ್ಗೆ ಹೋಗ್ತಾ ಇದೆ. ಈಗ ಯಾವುದೋ ಇಂಗ್ಲೀಷ್ದಕ್ಕೂ ಇರ್ಬೋದು, ಕನ್ನಡಕ್ಕೂ ಇರ್ಬೋದು. ಇಂಗ್ಲೀಷ್ನಲ್ಲೂ ಪ್ರಬಂಧಗಳು ಬರ್ಸಲ್ಲ, ಕನ್ನಡದಲ್ಲೂ ಪ್ರಬಂಧಗಳನ್ನ ಬರ್ಸಲ್ಲ. ಈಗ ಹುಡುಗರಿಗೆ ನೀವು ಹೋದ ಪ್ರವಾಸದ ಬಗ್ಗೆ ಒಂದು ಪ್ರಬಂಧ ಬರ್ಕೊಂಬನ್ನಿ ಅಂತಿದ್ರು, ಅಥವಾ ನಿಮ್ಮ ರಜಾ ದಿನಗಳ ಬಗ್ಗೆ, ನಿಮ್ಮ ಅಜ್ಜಿ ಮನೆಗೆ ಹೋದರೆ. ಈಗ ಆ ಥರ ಲ್ಯಾಂಗ್ವೇಜ್ಗೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಒಂದು ಮಹತ್ವ ಅಥವಾ ಪ್ರಾಮುಖ್ಯತೆ ಹೋಗ್ತಾ ಇರೋದ್ರಿಂದ ಎಸ್ಸೆಗನ್ನು ಒಂದು ಎಕ್ಸರ್ಸೈಸ್ ಆಗಿ ಕೊಡುವಂಥ ಒಂದು ಇದು ಹೋಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಹಿಂದೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಒಂದೊಂದು ಎಸ್ಸೆ ಬರೀಬೇಕಾಗಿತ್ತು. ಈಗ ಆ ಎಸ್ಸೆನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಶಿಕ್ಷಣ ಪದ್ಧತಿನಲ್ಲಿ, ಪರೀಕ್ಷಾ ಪದ್ಧತಿನಲ್ಲೂ ಕೂಡ ಆ ಎಸ್ಸೆಗೆ ಒಂದು ಮಹತ್ವ ಹೋಗ್ತಾ ಇರೋದನ್ನು ನಾವು ನೋಡ್ಬೋದು. ಸ್ವಾಮಿ, ಒಂದು ಮಾತು ಹೇಳ್ಬೇಕಂತಾನೆ, 3 ಬಿಟ್ಟವರೆಲ್ಲರೂ ಮಾತಾಡ್ತಿದ್ದೀರಿ. ನಾನು 4 ಇಟ್ಕೊಂಡವನು ಮಾತಾಡಿದ್ರೆ 4 ಕಾಲು. ನನ್ನ ಹೆಸರು ಋಷಭ, 4 ಕಾಲು ಇಟ್ಕೊಂಡು. ಇದನ್ನು ಪ್ರಬಂಧ ಅಂತ ಯಾಕೆ ಕರಿತೀರಪ್ಪ? ಹರಟೆ ಅಂತ ಸೊಗಸಾದ ಮಾತಿದೆ, ಅದನ್ನು ಬಿಟ್ಟು ಪಾಪ ಪ್ರಬಂಧ ಒಪ್ಪದ ಇಲ್ಲ ಸರ್, ವಿಚಾರ ಮಾಡಿ. ಒಂದು 2ನೇ ತಡೆ ನೋಡಿ, ನನ್ನ ಮಾತು ಮುಗಿಯೋರು ಸುಮ್ಮನಿರಪ್ಪ. ಮಿತ್ರ ಮಿತ್ರ ಮಿತ್ರ, ನಿನಗೆ ಯಾರಾದರೂ ವೈರಿಗಳಿದ್ದಾರೆ ನಮ್ಮ ಮಗನೇ? ಇದ್ರೆ ಹೇಳಿದ್ದು ಬಿಡು. ಎದುರಿಗೆ ಇದ್ದಾನೆ. ಇಲ್ಲ, ಅವ್ರ ಹೆಸರು ನಾವು ಋಷಭ ಅಂತ ಹೇಳಿದ್ರು. ನಾನು ಅದೇ ಹೇಳಿದೆ, ಎಲ್ಲರೂ ಹಸು ಬಗ್ಗೆ ಬರೆದ್ರೆ ನಾವು ಋಷಭದ ಬಗ್ಗೆನೂ ಇದು ಮಾಡ್ಬೋದು ಅಂತ ಆಗಲೇ ಹೇಳಿದೆ. ಹರಟೆ ಇರಬಾರ್ದು ಅಂತ ಯಾರು ಹೇಳಲ್ಲ. ಹರಟೆಯ ಅಂಶ ಉತ್ತಮ ಪ್ರಬಂಧದಲ್ಲಿ ಒಂದು ಅಂಶ ಹರಟೆ ಆಗಿರುತ್ತೆ. ಬರೀ ಹರಟೆನೇ ಆಗ್ಬಿಟ್ರೆ ಅದು ಅಲ್ಲಿ ಚಿಂತನೆ ಇಲ್ಲದೆ ಹೋದರೆ, ವ್ಯಾಖ್ಯಾನ ಇಲ್ಲದೆ ಹೋದರೆ, ಅಥವಾ ಚಿತ್ರಣ ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಹರಟೆಯ ಗುಣ ಪ್ರಬಂಧದಲ್ಲಿ ಇರಬೇಕು, ಅದನ್ನೇ ನಾನು ಮಾತನಾಡುವ ಗುಣ ಅಂತ ಹೇಳಿದ್ದು. ಬರೀ ಹರಟೆನೇ ಇದ್ಬಿಟ್ರೆ ಹರಟೆನೇ ಆಗ್ಬಿಡುತ್ತೆ. ಹರಟೆ ಅಂತಕ್ಕಂಥದ್ದು ಒಂದು ಪ್ರಾಬ್ಲಮ್. ಒಳ್ಳೆ ವಸ್ತು ಕೊಟ್ಬಿಡು. ಅಲ್ಲ ಸರ್, ಗುರುವೊಂದು ನಮ್ಮ ಎಮ್ಮೆಗೆ ಮಾತು ತಿಳಿಯುವುದು ಅಂತ ಒಂದು ಪ್ರಬಂಧ ಇದೆ ಸರ್. ವೃಷಭ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಈ ವೃಷಭನಿಗೆ ಬಂದಿದ್ದರಿಂದ ಹೇಳಿದ ಇದ್ದೀನಿ ಅಷ್ಟೇ. ಬಳ್ಳಾರಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಒಂದು ದೊಡ್ಡ ವಿತರಣೆ ಏರ್ಪಾಡು ಮಾಡಿದ್ದ, ಎಲ್ಲ ಮಾಡಿದ್ದ. ಆದರೆ ಬೀಚಿಯವರು ಒಂದು ಮಾತು ಹೇಳಿದ್ರು,
ಏನಂದರೆ ಮಾನವನಾಗಬೇಕು ಅಂತ ಗೋಕಾಕರದ ಭಾಷಣದಲ್ಲಿ ಉದ್ದಕ್ಕೂ ಹೇಳಿದ್ರು. ಪುಟಕ್ಕೆ 5 ಇರ್ತಾ ಇತ್ತು ಮಾನವನಾಗಬೇಕು ಅಂತ. ಯಾಕೆ ಅಂತ ಬೀಚಿ ಕೇಳ್ತಾರೆ. ಕೇಳ್ಬಿಟ್ಟು ಅವ್ರಿಗೆ ಯೋಚನೆ ಮಾಡ್ತಾರೆ. ಏನಂದರೆ ಅಲ್ಲಿ ಎಡಗಡೆ ಕೂತಿದ್ದವರು ಚನ್ನಬಸಪ್ಪನವರು, ಬಲಗಡೆ ಚನ್ನಬಸಪ್ಪನವರು, ಈ ಕಡೆ ಕೂತಿದ್ದವರು ವೃಷಭೇಂದ್ರ ಸ್ವಾಮಿಯವರು, ಮಧ್ಯೆ ಸ್ವಯಂ ಗೋಕಾಕರು. ಆದ್ದರಿಂದ ಮನುಷ್ಯನಾಗೋದು ಅಗತ್ಯ. ಮಿತ್ರ ಸರ್, ನೀವೇನು ಮಾತಾಡಿದ್ರು ಅದರಲ್ಲಿ ಒಂದು ಹಾಸ್ಯ ಇದ್ದೇ ಇರ್ತದೆ. ಸರಳವಾಗಿ ಮಾತಾಡಿದಾಗಲೂ ನೀವು ಮಾತಾಡ್ತಾ ಪ್ರಬಂಧದ ಬಗ್ಗೆ ಹೇಳ್ತಾ ನಾವು ಶಾಲೆ ಕಾಲೇಜ್ಗಳಲ್ಲಿ ಬರಿತಾ ಇರುವಂಥ ನಿಬಂಧದ ಬಗ್ಗೆ ಹೇಳಿದ್ರಿ. ಆದರೆ ಇದು ಲಲಿತ ಪ್ರಬಂಧ. ಲಲಿತ ಅನ್ನೋದಕ್ಕೆ ಒತ್ತಿದೆ. ಈ ಲಾಲಿತ್ಯ, ಈ ಲಹರಿಯನ್ನು ಉಳಿಸ್ಕೊಳ್ತಾ ಆ ಏರಿಳಿತಗಳನ್ನು ಹೇಳ್ತಾ ಅದು ಸಾಕಷ್ಟು ಹರಡಿಕೊಳ್ಬೇಕು. ಮತ್ತು 2 ಭಾಗ ಇದೆ ಇದರಲ್ಲಿ. ಇದು ಒಂದು ಹಗುರವಾದ ನಿರೂಪಣೆ ಇರ್ತದೆ, ಆದರೆ ಅದು ವಿಷಯ ಹಗುರ ಇರೋದಿಲ್ಲ. ಅದು ಒಂದು ಗಂಭೀರವಾದ ವಿಷಯನ ಸಂಕೀರ್ಣವಾದದ್ದನ್ನು ಹೇಳ್ತದೆ. ಸಂಪೂರ್ಣ ಸಂಕೀರ್ಣವಾದದ್ದು ಹೇಳಿದರೆ ಅದು ವೈಚಾರಿಕ ಪ್ರಬಂಧ ಆಗಿಬಿಡ್ತದೆ, ಅದೇ ಭಿನ್ನ. ಆದರೆ ಅದರ ಜೊತೆಗೆ ಆಟ ಆಡ್ತಾ ಲೀಲಾಜಾಲವಾಗಿ ನಮಗೆ ಮನಸ್ಸಿಗೆ ಇಂಬು ಕೊಡುವಂತೆ, ಅದು ನಮ್ಗೆ ಬೇರೆ ಆಲೋಚನೆಗಳನ್ನು ತರುವಂತೆ, ಮುದ ಕೊಡುವಂತೆ, ಸ್ವಾರಸ್ಯಕರವಾಗಿ ಇದು ನಿರೂಪಣೆ ಇರಬೇಕಾಗ್ತದೆ. ಆದ್ದರಿಂದ ಲಲಿತ ಪ್ರಬಂಧ ಉಳಿದ ಪ್ರಬಂಧಗಳಿಂದ ಭಿನ್ನ ಆಗ್ತದೆ. ಅದು ಲಾಲಿತ್ಯವನ್ನು ಉಳಿಸ್ಕೊಂಡು ಹೋಗ್ತಾ ಇರಬೇಕು ಕೊನೆವರೆಗೂ ಅಂತ. ಅದು ಕಾವ್ಯ ಪ್ರಬಂಧ ಆಗಿರ್ಬೋದು, ಜಯಂತ್ ಅವ್ರು ಹೇಳ್ದಂಗೆ ಇವರಿಬ್ಬರು ಬರೆದಾಗಿರೋ ಒಂದು ಹಾಸ್ಯ ಪ್ರಮುಖವಾದಂಥ ಲಲಿತ ಪ್ರಬಂಧ ಆಗಿರ್ಬೋದು. ಅದ್ರ ಈಗಲೂ ಹಾಗೆ ಬೇರೆ ಬೇರೆ ಪ್ರಬಂಧದಲ್ಲಿ, ಲಲಿತ ಪ್ರಬಂಧದಲ್ಲಿ ಬೇರೆ ಬೇರೆ ಒಂದು ಪ್ರಬಂಧವನ್ನು ಬರೆವಣಿಗೆ ಈಗ ಶುರು ಆಗಿದೆ. ಅದು ಅಷ್ಟೊಂದು ಪ್ರವರ್ಧಮಾನಕ್ಕೆ ಬರದೇ ಇದ್ದರೂ ಅದು ನಿಂತು ಹೋಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅಂತ ನಂಗೆ ಅನಿಸ್ತದೆ. ಮೊನ್ನೆನೇ ಈಗ ಇನ್ನು ನಾಳೆ ಬರ್ತದೆ ಸಂಕ್ರಾಂತಿಗಾಗಿ ಪ್ರಜಾವಾಣಿಯವರೊಂದು ಲಲಿತ ಪ್ರಬಂಧದ ಮಹಿಳೆಯರಿಗಾಗಿಟ್ಟಿದ್ರು. 673 ಪ್ರಬಂಧಗಳು ಬರೆದಿದ್ದು. ಅದರ ನಾನು ಒಬ್ಬ ತೀರ್ಪುಗಾರಳು. ಅಂದರೆ ಮಹಿಳೆಯರು ಇಷ್ಟು 673 ಲಲಿತ ಪ್ರಬಂಧಗಳನ್ನು ಬರೆಯುತ್ತಾರೆ ಅಂತಂದರೆ ಅದೇ ಒಂದು ನಿಜವಾಗ್ಲೂ ರೋಮಾಂಚಕಾರಿಯಾದ ಒಂದು ಇದು ಅಂತ ನನಗನ್ನಿಸ್ತದೆ. ಏನೇನು ತೊಂದರೆ ಆಗಿರ್ಬೋದು. ಅದಕ್ಕೆ ಮೇಡಮ್ ನಾನು ಹೇಳಿದೆ ಪ್ರಬಂಧದಲ್ಲಿ ಧ್ಯಾನ ಮತ್ತು ಆಟದ ಅಂಶ 2 ಇರಬೇಕು ಅಂತೇಳಿ. ಈಗ ಅವರು ಇನ್ನೊಬ್ಬ ಉತ್ತಮ ಪ್ರಬಂಧಕಾರರು ಕನ್ನಡದಲ್ಲಿ ಅಂದರೆ ಪ್ರಭುಶಂಕರ್ ಅವರು. ಅವರು ಯಾವುದೇ ಒಂದು ಸನ್ನಿವೇಶವನ್ನು ರಾಘು ಅವ್ರು ಹೇಳ್ತೀನಿ ಸರ್, ರಾಘು ಅವರು ನಾನು ಕೊಡ್ತಕ್ಕಂಥ ಉದಾಹರಣೆ ಪ್ರಭುಶಂಕರ್ಗೆ ಸಂಬಂಧಪಟ್ಟದ್ದನ್ನು ಹೇಳಿದೆ. ಎಲ್ಲಿ ಒಂದು ಹಾಸ್ಯ ಅಥವಾ ಜೀವಂತಿಕೆ ಇರಲ್ಲ ಅಲ್ಲಿ ಅದನ್ನು ನೋಡುವ ಗುಣ ಇತ್ತು ಪ್ರಭುಶಂಕರ್ ಅವ್ರಿಗೆ. ಅದನ್ನು ಅವರು ಕುವೆಂಪು ಅಂತ ಗಂಭೀರ ಅಥವಾ ರಸಋಷಿ ಅಂತ ನಾವೇನು ಹೇಳ್ತೀವಿ ಅವ್ರಿಗೂ ಅನ್ವಯಿಸ್ತಾ ಇದ್ರು. ಒಂದು ಸಲ ಅವರ ಕುವೆಂಪು ನೋಡೋಕೆ ಫಾರಿನರ್ಸ್ ಅವರೆಲ್ಲ ಬಂದ್ರಂತೆ. ಅದಕ್ಕೆ ಇವರು ಭಾಳ ಆಪ್ತರಲ್ಲ, ಅವರು 300 ಕಾಪಿ ನನಗೆ ವಿಶ್ವಮಾನವ ಸಂದೇಶ ಕಳಿಸ್ಕೊಡು ಅಂತ ಹೇಳಿದ್ರಂತೆ. ಸರಿ, ಇವರು ಕಳಿಸ್ಕೊಟ್ರು, ಅವ್ರು ಹಂಚಿದ್ರು. ತಿರ್ಗಾ ಬೆಳಿಗ್ಗೆ ಎದ್ದು ಕುವೆಂಪುದ ಫೋನ್ ಬಂತಂತೆ, ನನಗೆ 10 ಕಾಪಿ ಬೇಕು ಅಂಥೇಳಿ. ಪ್ರಭುಶಂಕರ್ ಹೇಳಿದ್ರಂತೆ ಇಲ್ಲ ಅಂತಂದ್ರಂತೆ. ಕುವೆಂಪುಗೆ ಸಿಟ್ಟು ಬಂತಂತೆ, ಏನು ನಾನು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್, 300 ಜನದಲ್ಲಿ ಒಬ್ಬರು ವಿಶ್ವಮಾನವರಾಗ್ಬಿಡ್ಲಿ, ಆಮೇಲೆ ನಾನು 10 ಕಾಪಿ ಕಳಿಸ್ತೀನಿ ಅಂತ ಹೇಳಿ. ಅಂದರೆ ಯಾವುದೇ ಒಂದು ಸನ್ನಿವೇಶದಲ್ಲಿ ಅವರಿಗೆ ಒಂದು ಅವರ ಮಂದಹಾಸದ ಮೀಮಾಂಸೆ ಅಂತಲೇ ಒಂದು ಅವರ ಸಮಗ್ರ ಪ್ರಬಂಧಗಳನ್ನ ಬರೆದಿದ್ದಾರೆ. ಅಂದರೆ ಒಂದು ಸನ್ನಿವೇಶನ ಬೇರೆ ಥರ ನೋಡುವಂಥ ಒಂದು ಗುಣ ಕೂಡ ಪ್ರಬಂಧಕಾರನಿಗೆ ಇರಬೇಕು ಅನ್ನೋದಕ್ಕೆ ನಾನು ಪ್ರಭುಶಂಕರ್ ಉದಾಹರಣೆಯನ್ನು ಹೇಳಿದೆ. ಇದರ ಕುವೆಂಪು ಅವ್ರ ಬಗ್ಗೆ ಯಾರಾದರೂ ನಾವು ಆ ಥರ ಒಂದು ಜೋಕನ್ನು ಅಥವಾ ಒಂದು ಹಾಸ್ಯವನ್ನು ಮಾಡೋಕ್ಕಾಗತ್ತೆ, ಅಲ್ಲೂ ಒಂದು ಹಾಸ್ಯವನ್ನು ನೋಡಿದ್ದಾರೆ ನೋಡಿ. ವೇಳೆ ಮುಗಿದಿದೆ ಅಂತಾರೆ ಸ್ವಾಮಿ, ಟೈಮ್ ಆಗಿದೆ ಅಂತೆ. ಮಿತ್ರನ ಏಕಮಾತ್ರ ವೈರಿಯಾದ ನಾನು ಕೇಳುವ ಪ್ರಶ್ನೆ ಅಂತಂದರೆ ಅವನಿಗೆ ವಯಸ್ಸಾಗಿದೆ, ಬುದ್ಧಿಮಂತ ಬಂದಿದೆ, ಕೊಟೇಶನ್ ಸರಿಯಾಗಿ ಹೇಳಲಿಲ್ಲ. ಬಳ್ಳಾರಿ ಸಾಹಿತ್ಯ ಸಮ್ಮೇಳನದ ಒಂದು ಗೋಷ್ಠಿಗೆ ಅಧ್ಯಕ್ಷ ಒಂದು ಕಡೆ ಸರೋಜಿನಿ ಮಹಿಷಿ, ಇನ್ನೊಂದು ಮತ್ತು ಅವ್ರನ್ನ ಬಿಟ್ಟರೆ ಹಂಗೆ ಹೋಪಾಪ ಮಹಿಳೆ ನನ್ನ ಪರವಾಗಿ ಇನ್ನೊಂದು ಸೇರಿಸ್ತಾ ಇದೆಯಾ ಸರ್? ಮಿತ್ರ ಮತ್ತು ವಿಶ್ವಾಮಿತ್ರರ ಜಗಳ ಅಲ್ಲಿ ಮುಂದುವರಿಬೋದು. ಸೊ ನಿಮ್ಮೆಲ್ಲರಿಗೂ ವಂದನೆಗಳು. ಇಲ್ಲಿ ಗೋಷ್ಠಿ ಮುಗಿಯಿತು. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಮಿತ್ರ ಅವರಿಗೆ, ಜಯಂತ ಕೈಕಿಡಿ ಅವರಿಗೆ, ಭುವನೇಶ್ವರಿ ಹೆಗಡೆ ಅವರಿಗೆ ಹಾಗೂ ನಿರ್ದೇಶಕರಾದ ಸತ್ಯನಾರಾಯಣ ಅವರಿಗೆ ಧನ್ಯವಾದಗಳು.